ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನು ಅಂತಂದ್ರೆ ರೇಖಿ ಮತ್ತು ಪೆಂಡುಲಮ್. ರೇಖಿಯನ್ನ ನಿಮ್ಗೆಲ್ಲ ಗೊತ್ತಿದೆ, ಅದು ಬ್ರೀಫ್ ಆಗಿ ಹೇಳಿ ನಾನು ಪೆಂಡುಲಮ್ ಬಗ್ಗೆ ಜಾಸ್ತಿ ಮಾತಾಡೋಣ. ಓಕೆನಾ? ಸೊ ಅನ್ಕೊಂಡಿದ್ದೀನಿ ಬಹುಶಃ ನಿಮ್ಗೆ ಎಲ್ಲ ರೇಖಿ ಗೊತ್ತಿದೆ ಅಂತ ಅಂದ್ಬಿಟ್ಟು. ಈಗ ನೋಡಿದ್ದೀರಾ, ಸಾಮಾನ್ಯವಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಮನುಷ್ಯನ್ಗೆ ಮೂರೇ ತರ ಇಡೀ ಬ್ರಹ್ಮಾಂಡದಲ್ಲಿ ಪ್ರಾಬ್ಲಮ್ಗಳಿರೋದು. ಒಂದು ಆರೋಗ್ಯ, ಇನ್ನೊಂದು ಸಂಬಂಧಗಳು, ರಿಲೇಶನ್ಶಿಪ್. ಅದು ಬಿಡ್ತು ಅಂತಂದ್ರೆ ದುಡ್ಡು ಕಾಸು. ನಿಮ್ದು ಏನೇ ತೊಂದರೆ ಇರಲಿ ಎಲ್ಲವೂ ಕೂಡ ಆ ಮೂರಲ್ಲೇ ಕವರ್ ಆಗ್ತಾ ಹೋಗ್ತಾ ಇರುತ್ತೆ. ಹೌದಲ್ವಾ? ಹಾಗಾಗಿ ನಾವು ಯಾವುದೇ ಒಂದು ವಿಷಯವನ್ನ ಕಲಿಯೋಕ್ಕೆ ಶುರು ಮಾಡಿದ್ರು ಕೂಡ ನಾವು ಮೊದಲು ಏನು ಅನ್ಕೋತೀವಿ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ, ನನ್ನ ಆರೋಗ್ಯ ಸರಿ ಹೋಗುತ್ತಾ, ದುಡ್ಡು ಕಾಸು ಪರಿಸ್ಥಿತಿ ಸರಿ ಹೋಗುತ್ತಾ, ಆಮೇಲೆ ಪಾಸ್ಟು ಪ್ರೆಸೆಂಟು ಫ್ಯೂಚರು ಅದು ತಿಳ್ಕೊಂಡ್ಬಿಟ್ಟು ನಾವು ಸರಿ ಮಾಡ್ಕೋಬಹುದಾ. ನಮ್ಮ ಮನಸ್ಸಿನ ಪ್ರತಿಯೊಂದು ಆಲೋಚನೆಗಳು ಕೂಡ ಇದ್ರ ಸುತ್ತಾನೇ ಸುತ್ತಾ ಇರುತ್ತೆ. ಒಂದು ಟ್ಯಾರೆಟ್ ಕಾರ್ಡ್ ರೀಡಿಂಗ್ ಇರ್ಬೋದು, ನಿಮ್ಮ ಕಲರ್ ಥೆರಪಿ ಇರ್ಬೋದು, ಯಾವುದೇ ತಗೊಳ್ಳಿ, ಏನೇ ಕಲ್ತ್ರು ಕೂಡ ನಮಗೆ ಆ ಮೂರು ಆಯಾಮಗಳನ್ನ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸು ಇಲ್ಲ, ಆರೋಗ್ಯ ಚೆಕ್ ಮಾಡ್ತೀವಿ ಮಾನಸಿಕವಾಗಿ ಅಥವಾ ದೈಹಿಕವಾಗಿ. ಅದು ಬಿಟ್ಟರೆ ದುಡ್ಡು ಕಾಸು, ಅಯ್ಯೋ ಸಾಲ ಇದೆ, ದುಡ್ಡು ಕೊಟ್ಟಿದ್ದೀನಿ ವಾಪಸ್ ಬಂದಿಲ್ಲ, ಅಥವಾ ನನಗೆ ದುಡ್ಡು ಬರುತ್ತಾ, ನಾ ಐಶ್ವರ್ಯವಂತ ಆಗ್ತೀನಾ, ಇವೆಲ್ಲ ಒಂದು ಕಡೆ ಇರಲಿ. ಇನ್ನೊಂದು ಕಡೆ ನಾನು ನಿಮಗೆ ಬಹಳ ಸೂಕ್ಷ್ಮವಾಗಿ ಹೇಳುವಂತಹ ಒಂದು ವಿಷಯ ಅಂತಂದ್ರೆ, ಇಡೀ ಬ್ರಹ್ಮಾಂಡ ಹೇಗೆ ನಡೀತಾ ಇದೆ ಅಂದ್ರೆ ಎರಡು ಶಕ್ತಿಗಳ ಮುಖಾಂತರ ನಡೀತಾ ಇದೆ. ಒಂದು ಕಾಣುವ ಶಕ್ತಿ, ಇನ್ನೊಂದು ಕಾಣದೇ ಇರುವಂತಹ ಶಕ್ತಿ. ಏನಿದು ಈ ತರ ಹೇಳ್ತಾ ಇದ್ದಾರಲ್ಲ, ಕಾಣದೇ ಇರುವಂತಹ ಶಕ್ತಿ ನಮ್ಮ ಮೇಲೆ ಏನ್ ಆಕ್ಟ್ ಮಾಡುತ್ತೆ ಅಂತ ನೋಡಿ. ಇವಾಗ ಒಂದು ಹುಡುಗ ಚೆನ್ನಾಗಿ ಓದ್ತಾ ಇರ್ತಾನೆ, ಡಿಗ್ರಿ ಪಾಸ್ ಮಾಡ್ತಾನೆ, ಒಳ್ಳೆ ಕೆಲಸ ಸಿಗುತ್ತೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ, ಅದು ಕಣ್ಣಿಗೆ ಕಾಣೋ ಅಂಥದ್ದು. ಇನ್ನೊಂದು ಕಡೆ ಅಷ್ಟೇ ಕಷ್ಟಪಡ್ತಾ ಇರ್ತಾನೆ ಇನ್ನೊಬ್ಬ ವ್ಯಕ್ತಿ, ಆದ್ರೆ ಅವನ ಜೀವನದಲ್ಲಿ ಮುಂದೆ ಬರಕ್ ಸಾಧ್ಯನೇ ಇಲ್ಲ, ಒದ್ದಾಡ್ತಾ ಇರ್ತಾನೆ. ಹಾಗಾದ್ರೆ ನಮ್ಮ ಒಂದು ಫಾರ್ಮುಲಾ ರಾಂಗಾ? ನಮ್ಮ ದುಡ್ಡು ಕಾಸು ಒಳ್ಳೆ ಆರೋಗ್ಯ ಬರಬೇಕು ಅಂತಂದ್ರೆ ಕಷ್ಟಪಟ್ಬಿಟ್ರೆ ಸಿಗುತ್ತಾ? ಇಲ್ಲ. ಹಾಗಂಬಿಟ್ಟು ಸೋಮಾರಿತನದಿಂದ ಮಾಡಿದ್ರೆ ಸಿಗುತ್ತಾ? ಅದು ಇಲ್ಲ. ಅಂದ್ರೆ ಎಲ್ಲೋ ಒಂದು ಕಡೆ ಎರಡು ಶಕ್ತಿಗಳು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅಂದ್ರೆ ನನ್ನ ಪ್ರಕಾರ ಕಣ್ಣಿಗೆ ಕಾಣದ ಶಕ್ತಿ, ಆ ಶಕ್ತಿನೇ ಇಡೀ ಬ್ರಹ್ಮಾಂಡವನ್ನ ಕಂಟ್ರೋಲ್ ಮಾಡ್ತಾ ಇದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಿಮ್ಗೆ. ನೀವೆಲ್ಲರೂ ಕೂಡ ಇದು ನೋಡಿದ್ದೀರಾ, ಯಾವುದೋ ಗ್ಯಾಲಾಕ್ಸಿ ಟಿವಿನಲ್ಲಿರ್ಬೋದು ಅಥವಾ ಮಕ್ಕಳ ಪುಸ್ತಕದಲ್ಲಿದೆ, ಮಿಲ್ಕಿ ವೇ, ಗ್ಯಾಲಾಕ್ಸಿ ಕೇಳಿದಿರಲ್ವ ಎಲ್ಲರೂ ಕೂಡ. ಅದರಲ್ಲಿ ಒಂದ್ಸತಿ ಕಣ್ಣು ಹಾಯಿಸಿ ನೋಡಿ, ಒಂದು ಕಕ್ಷೆಯ ಒಳಗಡೆ ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲವೂ ಕೂಡ ಬರ್ತವೆ. ಫೋಟೋಗಳು ನೋಡಿದೀವಿ ನಾವು. ಅದಕ್ಕೇನು ಸ್ಟ್ಯಾಂಡ್ ಹಾಕಿ ನಿಲ್ಸಿದಾರ? ಇಲ್ಲ. ಅದು ಹೇಗೆ ನಿಂತಿದೆ ಅಂದ್ರೆ ದೇವ್ರಿಗೆ ಗೊತ್ತದು. ಒಂದು ಹೆಸರು ಕಾಳಷ್ಟು ವ್ಯತ್ಯಾಸ ಆದ್ರೂ ಕೂಡ ಇಡೀ ಭೂಮಂಡಲವೇ ಅದುರು ಹೋಗ್ಬಿಡುತ್ತೆ ನಮ್ದು ಅಲ್ವಾ. ಭೂಮಿಗೇನು, ಭೂಮಿ ಚಂದ್ರ ಎಲ್ಲ ಎಷ್ಟು ದೂರದಲ್ಲಿದ್ದಾರೆ, ಚಲನೆಗಳಿದೆ, ಆದ್ರೂ ಕೂಡ ಅದನ್ನು ಯಾರು ಕಂಟ್ರೋಲ್ ಮಾಡ್ತಿದಾರೋ ಯಾರಿಗೂ ಗೊತ್ತಿಲ್ಲ ಅದು. ಹಾಗಾಗಿ ಇಡೀ ಬ್ರಹ್ಮಾಂಡವೇ ಒಂದು ಕೌತುಕ, ಅಂದ್ರೆ ಆಶ್ಚರ್ಯ, ಪವಾಡ ಅಂತ ಹೇಳ್ಬೋದು. ಈಗ ನಾವು ವಿಷಯಕ್ಕೆ ಬರೋಣ. ಈ ಒಂದು ಅನ್ವೇಷಣೆಗಳಲ್ಲಿ ಮನುಷ್ಯ ಏನ್ ಮಾಡ್ತಾನೆ, ತನ್ನ ಸುಖ ದುಃಖಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ, ಅಥವಾ ಐಶ್ವರ್ಯ ಅಥವಾ ಸಂಬಂಧಗಳಿಗೋಸ್ಕರ ಬೇರೆ ಬೇರೆ ಹೊಸ ಹೊಸ ಆಯಾಮಗಳನ್ನ, ಹೊಸ ಹೊಸ ಪ್ರಯೋಗಗಳನ್ನ ಕಲಿತಾ ಹೋಗ್ತಾ ಇರ್ತಾನೆ. ಅದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರೇಖಿ ಕೂಡ ಒಂದು. ಏನು ರೇಖಿ? ಆ ವಿಶ್ವಶಕ್ತಿಯನ್ನ ಪಳಗಿಸಿ ಬಳಸಿ ನಮ್ಮ ಸ್ವಂತಕ್ಕೆ ಉಪಯೋಗ ಮಾಡಿಕೊಂಡಾಗ ಆ ರೇಖಿ ನಮ್ಗೆ ಒಳ್ಳೆ ದೇವ್ರ ತರ ಒಂದು ವರದಾನವಾಗುತ್ತೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಂದು ಕಾಲದಲ್ಲಿ ಯಾರೋ ಕೆಲವರು ಮಾತ್ರ ರೇಖಿ ಕಲಿತಾ ಇದ್ರು. ಏನಪ್ಪ ಅವರು ಸಾಧನೆ ಮಾಡ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ. ಈಗ ಈ ಮೀಡಿಯಾಗಳು, ಯೂಟ್ಯೂಬ್ಗಳು, ಆಮೇಲೆ ಆಯುಷ್ಯ ಮಂಡಲಂ ಇವೆಲ್ಲ ಬಂದಿರೋದು ಏನಾಗಿದೆ, ಜಾಸ್ತಿ ಜನಕ್ಕೆ ಆ ನಾಲೆಡ್ಜ್ ಶೇರ್ ಆಗ್ತಾ ಇದೆ. ರೇಖಿಯಿಂದ ಏನೇನು ಮಾಡ್ಬೋದು? ಯಾರೋ ಕೇಳೋರು, ಒಳ್ಳೆ ರೇಖಿಯಿಂದ ಅದು ಮಾಡ್ಬೋದಾ, ಇದು ಮಾಡ್ಬೋದಾ ಅಂತ. ನಾ ಹೇಳಿದೆ, ಎಲ್ಲಾನು ಮಾಡ್ಬೋದು. ಸಾಮಾಜಿಕ ತೊಂದರೆಗಳಿದೆಯಾ, ಗಂಡ ಹೆಂಡತಿ ರಿಲೇಷನ್ ಇರ್ಬೋದು, ಆಫೀಸಲ್ಲಿ ತೊಂದರೆ ಇರ್ಬೋದು, ಯಾವುದೇ ಒಂದು ಸಾಮಾಜಿಕ ತೊಂದರೆಗಳಿದ್ರೂ ಕೂಡ ರೇಖಿಯಲ್ಲಿ ಸೊಲ್ಯೂಷನ್ ಇದೆ. ದೈಹಿಕ A to Z, ದೈಹಿಕ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳು ಕೂಡ ಒಟ್ಟಿಗೆ ಹೇಳಬೇಕು ಅಂದ್ರೆ ಸಾಮಾಜಿಕ, ದೈಹಿಕ, ಆಧ್ಯಾತ್ಮಿಕ, ಮಾನಸಿಕ ಮತ್ತು ಭಾವನಾರ್ಥಿಕ, ಅಂದ್ರೆ
ನಮ್ಮ ಎಮೋಷನಲ್ ಲೆವೆಲಲ್ಲಿ ಏನು ತೊಂದರೆ ಇದೆಯಲ್ಲ ಅದು ಅಲ್ಲದೇನೆ ಆರ್ಥಿಕವಾಗಿ ಕೂಡ ಇಷ್ಟನ್ನು ಕೂಡ ರೇಖಿಯನ್ನ ಉಪಯೋಗಿಸಿ ಒಂಥರ ಬಳಸ್ಕೊಳ್ಳೋದ್ರಿಂದ ನಮಗೆ ಎಲ್ಲ ರೀತಿಯ ಅನುಕೂಲಗಳು ಸಿಗ್ತಾ ಹೋಗ್ತಾ ಇರುತ್ತೆ. ನಮಗೆ ಗೊತ್ತಿರೋ ಹಾಗೆ ಒಂದು ರೆಕಾರ್ಡ್ಗಳ ಪ್ರಕಾರ 5,000 ವರ್ಷಗಳಿಂದ ಇದೆ ಆ ವಿದ್ಯೆ. ಯಾರು ಸಾಧನೆ ಮಾಡ್ತಾರೆ ಖಂಡಿತ ಅವ್ರಿಗೆ ಅದರ ಫಲ ಸಿಗ್ತಾ ಇದೆ. ನಾವು ಮಾಡಿರೋ ಇತ್ತೀಚಿನ ತರಗತಿಗಳಲ್ಲೂ ಕೂಡ ಒಬ್ಬೊಬ್ಬರದ್ದು ಟೆಸ್ಟಿಮೋನಿಯಸ್ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಹೀಗೂ ಉಪಯೋಗಿಸ್ಕೊತಾ ಇದ್ದಾರಲ್ವ ಜನ, ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಅಂತ ಅಂದ್ಬಿಟ್ಟು. ರೇಖಿನಲ್ಲಿ ಒಂದು ಸೂಕ್ಷ್ಮತೆ ಇದೆ. ಇದು ಗೂಗಲ್ ಅಲ್ಲ, ಇದು ಬಹಳ ಮುಖ್ಯ. ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ, ಈ ಪೆಂಡಲಮ್ ಇರ್ಬೋದು, ರೇಖಿ ಇರ್ಬೋದು, ಅದನ್ನೆಲ್ಲ ಇದೊಂದು ಈ ಗೂಗಲ್ ಅಸಿಸ್ಟೆನ್ಸ್ ಬರುತ್ತೆ ನೋಡಿ, ನಾವೊಂದು ಪ್ರಶ್ನೆ ಕೇಳ್ತೀವಿ ಉತ್ತರ ಕೊಡುತ್ತಲ್ವಾ, ಹಾಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಇದಕ್ಕೆ ಒಬ್ಬ ಸಾಧಕನ ಸಾಧನೆ ಇರಲೇಬೇಕು. ಹಾಗಾದ್ರೆ ಇದು ಹೇಗೆ ಬಂತಿದು? ಈ ರೇಖಿಯಿಂದ ಏನಾಗ್ತಾ ಇದೆ ಅಂದ್ರೆ, ರೇಖಿ ಅನ್ನೋದು ನಾವು ನಮ್ಮಿಂದ ಕೊಡೋಂಥದ್ದಲ್ಲ. ಕೆಲವೊಂದು ತಪ್ಪು ಅಭಿಪ್ರಾಯಗಳಿರುತ್ತೆ. ನಾ ರೇಖಿ ಕೊಟ್ಬಿಟ್ರೆ ನನಗೆ ಕರ್ಮಗಳು ಬಂದ್ಬಿಡುತ್ತೆ, ಅವ್ರ ಕರ್ಮನ ಚೇಂಜ್ ಮಾಡ್ಬಿಟ್ಟಿದ್ದೀನಿ, ನಮಗದು ಸುತ್ತಕೊಳ್ಳುತ್ತೆ, ಅವೆಲ್ಲ ಬರೀ ಸುಳ್ಳು. ರೇಖಿ ನೀವು ಮಾಡೋದೇ ಒಂದು ಕರ್ಮ. ಯಾವುದೋ ಜನ್ಮದಲ್ಲಿ ನಿಮ್ಮ ಮೈಂಡ್ಗೆ ಡಿಸೈಡ್ ಆಗೋಗಿರುತ್ತೆ, ಈ ಜನ್ಮದಲ್ಲಿ ಈ ಮನುಷ್ಯ ರೇಖಿ ಕಲಿಬೇಕು. ಇವೆಲ್ಲ ಒಂದು ರೀತಿ ಆಧ್ಯಾತ್ಮಿಕ ವಿದ್ಯೆ, ಅದಕ್ಕೆ ಅತೀಂದ್ರಿಯ ವಿದ್ಯೆ ಅಂತ ಕೂಡ ಹೇಳ್ತಾರೆ. ಸೊ ಅದರಿಂದ ನೀವೊಬ್ಬ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದು ಉಪಯೋಗ ಮಾಡಬೇಕು ಅಂದ್ರೂ ಕೂಡ ನಿಮ್ಮ ಹಣೆಯಲ್ಲಿ ಬರೆದಿರಬೇಕು. ನಿಮ್ಮ ಜಾತಕದಲ್ಲಿ ಕೆಲವೊಂದು ಕಾಂಬಿನೇಷನ್ ಇರುತ್ತೆ, ಹಾಗಿದ್ದಾಗ ಮಾತ್ರ ಅದರ ಒಂದು ಫಲ ನಿಮಗೆ ಕೈಗೆ ಹತ್ತುತ್ತೆ. ಈ ಎಲ್ಲ ಆಧ್ಯಾತ್ಮಿಕ ವಿದ್ಯೆಗಳು ಕೂಡ ಅಷ್ಟೇನೆ. ಖಂಡಿತ ಇದು ಗೂಗಲ್ ಡ್ರೈವ್ ಥರ ಅಲ್ಲ. ಒಂದು. ಎರಡನೇದು, ಯಾವುದೋ ವಿದ್ಯೆ ತಗೊಳ್ಳಿ, ಈ ಥರ ಆಧ್ಯಾತ್ಮಿಕ ವಿದ್ಯೆಗಳನ್ನು ನಾವೇನು ಮಾಡ್ಬಿಡ್ತೀವಿ, ನಾವು ಯಾವುದನ್ನು ಕಲ್ತ್ಕೊಂಡ್ಬಿಟ್ಟು ಎಲ್ಲವನ್ನು ಕೂಡ ಅದರಲ್ಲೇ ಮಾಡಕ್ಕೆ ಹೋಗ್ಬಿಡ್ತೀವಿ ನಾವು, ಪ್ರತಿಯೊಂದು ಕೂಡ. ಈಗ ನೀವು ಪೆಂಡಲಮ್ ಕಲ್ತೀರಾ ಅಂದ್ಕೊಳ್ಳಿ, ಪೆಂಡಲಮ್ಮಿಂದ ಆರೋಗ್ಯನೂ ಸರಿ ಮಾಡ್ಕೊಳಕ್ಕೆ ಹೋಗ್ತೀರಾ, ಇನ್ನೊಬ್ಬರ ಮನೆಯದು ವಿಷಯನೂ ಕೇಳಕ್ಕೆ ಹೋಗ್ತೀರಿ, ಎಲ್ಲಾನು ಆಮೇಲೆ ಕಳೆದೋಗಿರೋ ವಸ್ತು ಎಲ್ಲಾನು ಕೇಳಕ್ಕೆ ಶುರು ಮಾಡ್ಬಿಡ್ತೀರಾ. ಬೇಡ, ಯಾಕಂದ್ರೆ 108 ವಿದ್ಯೆಗಳಿದೆ. ಎಲ್ಲ ವಿದ್ಯೆಗಳನ್ನ ಯಾವಾಗ ಯಾವ ಸಂದರ್ಭದಲ್ಲಿ ಎಲ್ಲಿ ಉಪಯೋಗಿಸ್ಕೋಬೇಕು ಅಂದ್ರೆ ಸಾಕು. ಇವಾಗ ಕಲರ್ ಥೆರಪಿ ಚೆನ್ನಾಗಿದೆ ಅಂದ್ಬಿಟ್ಟು ಪ್ರತಿಯೊಂದಕ್ಕೂ ಅದಕ್ಕೆ ಉಪಯೋಗಿಸ್ತಾ ಹೋಗ್ಬಾರ್ದು. ಕೆಲವೊಂದಕ್ಕೆ ಸ್ಪೆಷಲೈಸ್ ಇರುತ್ತೆ, ಸಮಯ ಅಭಾವ ಇದ್ದಾಗ ಕಡಿಮೆ ಟೈಮಲ್ಲಿ ಅದ್ರದ್ದು ರಿಯಾಕ್ಷನ್ ಮಾಡಬೇಕು. ಆಗ್ಬಿಟ್ಟು ನಾವು ಕಲ್ತಿದ್ದೀವಿ ಅಂತಂದ್ಬಿಟ್ಟು ಎಲ್ಲಾನು ಮಾಡ್ತಾ ಇದ್ರೆ ಯಾವ ವಿದ್ಯೆ ಕೂಡ ಕೈ ಹೊತ್ತೋದಿಲ್ಲ. ಆಮೇಲೆ ನೋಡಿ, ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾವುದೇ ಮಾಡರ್ನ್ ಸೈನ್ಸ್ಗೂ ಇದ್ರ ಟಚ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ವಿಜ್ಞಾನ ಅಂತಂದ್ರೆ ಏನು ಅಂದ್ರೆ ಕಲೆಕ್ಷನ್ ಆಫ್ ನಾಲೆಡ್ಜ್ ಅಂತ. ಜ್ಞಾನಗಳನ್ನ ಭಂಡಾರ ತುಂಬಿಕೊಂಡಿರ್ತೀವಿ, ಆ ಜ್ಞಾನವನ್ನ ಅಭ್ಯಾಸ ಮಾಡಿದಾಗ ವಿಜ್ಞಾನ ಆಗತ್ತೆ, ಹೌದಲ್ವಾ? ಈಗ ರೇಖಿ ಆಯ್ತು, ಈಗ ರೇಖಿ ಬಿಟ್ಬಿಡೋಣ. ಯಾಕಂದ್ರೆ ರೇಖಿಗಿಂತ ಇನ್ನ ಮೇಲ್ಗಡೆ ಇರುವಂತಹ ಒಂದು ಶಕ್ತಿಯನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಎಷ್ಟೋ ಜನ ಗೊತ್ತಿದೆ ಇದು, ಆದ್ರೂ ಕೂಡ ಗೊತ್ತಿರೋದನ್ನ ಮತ್ತೆ ಮತ್ತೆ ಮೆಲುಕು ಹಾಕಿದಾಗ ನಿಮ್ಗೆ ಅದನ್ನ ಆಳವಾಗಿ ಹೋಗ್ತಿರುತ್ತೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, 1,000 ಪೆಂಡಲಮ್ ತರಗತಿ ಕ್ಲಾಸ್ಗಳನ್ನ ನಾವು ಮುಂದೆ ಮಾಡಿದ್ರೂ ಕೂಡ ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ಹೊಸ ಹೊಸ ವಿಶೇಷಗಳಿರುತ್ತೆ. ಲಾಸ್ಟ್ ಟೈಮ್ ಯಾವುದೋ ಒಂದು ಕ್ಲಾಸ್ ರನ್ ಮಾಡಿದ್ದೆ, ನಾನು ತಿರ್ಗಾ ಬೇಕಿಲ್ಲ ಅಂತ ಅನ್ಕೋಬೇಡಿ. ಯಾಕಂದ್ರೆ ನಾವು ಕೂಡ ನಿಮ್ಮ ತರ ಬೆಳೀತಾ ಹೋಗ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಯೂನಿವರ್ಸಲ್ ಎನರ್ಜಿ, ಕಾಸ್ಮಿಕ್ ಎನರ್ಜಿ ಹೊಸ ಹೊಸ ವಿಷಯಗಳನ್ನ ನಮಗೂ ಕೊಡ್ತಾ ಹೋಗ್ತಾ ಇರುತ್ತೆ. ಈಗ ಪೆಂಡಲಮ್, ಎಲ್ಲರೂ ಏನ್ ಅನ್ಕೊಂಡಿದ್ದೀರಾ, ಪೆಂಡಲಮ್ ಅದ್ಯಾಕ್ ಬೇಕು, ನಂಗೆ ಎಲ್ಲ ಬೇರೆ ಬೇರೆ ಥೆರಪಿಗಳೆಲ್ಲ ಕಲ್ತ್ಬಿಟ್ಟಿದ್ದೀನಿ ಸಾಕು. ಒಬ್ಬ ಹೀಲರ್ ಆಗೋನ್ಗೆ ಮಣಿ, ಮಂತ್ರ, ತಂತ್ರ, ಯಂತ್ರ ಎಲ್ಲ ಗೊತ್ತಿರಬೇಕು. ಇವಾಗ ನೀವು ರೇಖಿ ಕಲ್ತ್ಕೊಂಡಿರ್ತೀರಾ ಅಥವಾ ಒಂದು ಕಲರ್ ಥೆರಪಿ ಕಲ್ತ್ಕೊಂಡಿರ್ತೀರಾ, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಯಾರು ಟ್ರೀಟ್ಮೆಂಟ್ ಬಂದಾಗ ಎಲ್ಲರಿಗೂ ನೀವು ಅದನ್ನೇ ಹಾಕ್ತಾ ಕೂತ್ಕೊಂಡ್ಬಿಟ್ರೆ ಹಾಗಾದ್ರೆ ಬೇರೆ ವಿದ್ಯೆಗಳ ಕತೆ ಏನಾಗಾರೆ. ಎಲ್ಲರಿಗೂ ಎಲ್ಲದರಲ್ಲೂ ನಂಬಿಕೆಗಳು ಕೂಡ ಇರೋದಿಲ್ಲ. ಇವಾಗ ತಾನೇ ಹೇಳ್ತಾ ಇದ್ರು ದಯಾನಂದ್ ಸಾರು, ಫಾಸ್ಟ್ ಲೈಫ್ ರಿಗ್ರೆಷನ್ ತುಂಬಾ ಪವರ್ಫುಲ್, ಅದು ಎಲ್ಲ ಚೆನ್ನಾಗಿದೆ. ಆದ್ರೆ ಕೆಲವರಿಗೆ ಅವರ ಆಂತರಿಕ ಭಯ ಇರುತ್ತೆ. ನಾನು ಸ್ಪಿರಿಟ್ ಜೊತೆ ಮಾತಾಡ್ತಾ ಇದ್ದೀನೋ ಏನೋ, ಆಮೇಲೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಏನೋ. ಕೆಲವ್ರದ್ದು ಬಿಲ್ಟ್ ಇನ್ ಭಯಗಳು, ಫಾಸ್ಟ್ ಲೈಫ್ ಹೋಗ್ಬಿಟ್ರೆ ತಿರ್ಗಿ ಹೇಳ್ದೆ ಹೋದ್ರೆ, ಹಾಗೆ ಹೋಗ್ಬಿಟ್ರೆ ಮನುಷ್ಯ, ಈ ಥರ ಎಲ್ಲ ಭಯ ಇರುತ್ತೆ. ಅದನ್ನೆಲ್ಲ ಎದುರಿಸಿ ನಿಂತಹ ವ್ಯಕ್ತಿಗಳು ಮಾತ್ರ ಆ ವಿದ್ಯೆಗಳನ್ನು ಕಲಿಯಕ್ಕೆ ಸಾಧ್ಯ ಇದೆ. ಇವತ್ತಿನ ವಿಷಯ ಪೆಂಡಲಮ್. ಏನದು ಪೆಂಡಲಮ್? ಪೆಂಡಲಮ್ ನೋಡಿ, ಕೇವಲ ಒಂದು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಚೈನ್, ಒಂದು ಪೆಂಡಲಮ್, ಒಂದು ತೂಕದ ಗುಂಡು ತಿರುಗ್ತಾ ಇದೆ, ಇಷ್ಟೇ, ಇನ್ನೇನಿಲ್ಲ. ಪೆಂಡಲಮ್ ಅಂದ್ರೆ ಇಷ್ಟೇನೆ. ಆದರೆ ಅದರ ಉಪಯೋಗಗಳನ್ನು ನೋಡಿದಾಗ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಫಸ್ಟ್ ಉಪಯೋಗ ತಿಳ್ಕೊಳ್ಳೋಣ. ಅದು ಮಾಡೋದು, ಕಲಿಯೋದು, ಅದು ನಂತರ ತರಗತಿಗಳಲ್ಲಿ ನಾವು ಕಲ್ತ್ಕೋಬಹುದು. ಈ ಪೆಂಡಲಮ್ ಕೂಡ ಒಂದು ಆಧ್ಯಾತ್ಮಿಕ ವಿದ್ಯೆ.
ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೀವು ಕೇಳ್ಬೋದು, ನೆನ್ನೆ ಮೊನ್ನೆ ಬಂದಿರೋದ ಅಲ್ಲ, ಖಂಡಿತ ಅಲ್ಲ ಸ್ನೇಹಿತರೆ. ಇದು 8,000 ವರ್ಷಗಳ ಇತಿಹಾಸ ಇದೆ. ಹಿಂದೆ ಆವಾಗ ಈಜಿಪ್ಟ್ ಅಂತ ಕಡೆ ಎಲ್ಲ ಆ ಭೂಮಿಯಲ್ಲಿ ಅದಿರುಗಳನ್ನು ತೆಗೆಯೋ ಸಂದರ್ಭದಲ್ಲಿ ಪೆಂಡಲಮ್ಗಳನ್ನು ಹಿಡ್ಕೊಂಡು ಅದನ್ನ ಉಪಯೋಗಿಸ್ತಾ ಇದ್ರು. ಅದಕ್ಕೆ ಪೆಂಡಲಮ್ ಡೌಸಿಂಗ್ ಅಂತ ಹೇಳ್ತಾರೆ. ಭೂಮಿಯಲ್ಲಿರುವಂತಹ ಚಿನ್ನ, ಬೆಳ್ಳಿ, ಜಲ, ನೀರಿನ ಇದು ಸೆಲೆ ಎಲ್ಲಿರುತ್ತೆ ಅದನ್ನೆಲ್ಲ ಹುಡುಕ್ತಾ ಇದ್ರು ಆವಾಗ. ಇವತ್ತು ಕೂಡ ಎಷ್ಟೋ ದೊಡ್ಡ ಗುಹೆಗಳಲ್ಲಿ ಈ ಪೆಂಡಲಮ್ ಚಿತ್ರಗಳನ್ನು ನಾವು ನೋಡ್ಬೋದು. ಈಜಿಪ್ಟ್ ಅಲ್ಲೆಲ್ಲ ಇದೆ, ಪೂರ್ತಿ ದಾಖಲೆಗಳು ಕೂಡ ಇದೆ. ಅದು ಆಯ್ತು. ಹಾಗಾದ್ರೆ ಇದನ್ನು ಯಾಕೆ ಕಲಿಬೇಕು, ಕಲ್ತ್ರೆ ಏನು ಉಪಯೋಗ ಆಗುತ್ತೆ? ನೋಡಿ, ನನ್ನ ಪ್ರಕಾರ ಸಾವಿರಾರು ಇದೆ, ಅಷ್ಟು ಬೇಡ. ನಮಗೆ ಇರುವಂತಹ ಸಮಯದಲ್ಲಿ ಕೆಲವೊಂದು ನಮ್ಮ ಡೈಲಿ ಯೂಸ್, ಯಾಕೆ ನಾವು ಬೇಕಾಗಿರೋದು ಹಾಗೇನೆ. ಈಗ ನಮ್ಮ ಸ್ವಭಾವ ಏನೋ ಒಂದು ಕಾಲ ಇತ್ತು, ಒಂದು ಜ್ಞಾನಕ್ಕೋಸ್ಕರ, ನಾಲೆಡ್ಜ್ಗೋಸ್ಕರ ಕಲಿತಾ ಇದ್ವು. ಈಗ ಹಾಗಲ್ಲ. ದುಡ್ಡು ಕೊಟ್ಟಿರ್ತೀವಿ, ಅದಕ್ಕಿಂತ ಬೆಲೆ ಬಾಳುವಂತಹ ಸಮಯವನ್ನು ಕೂಡ ನಾವು ವ್ಯರ್ಥ ಮಾಡ್ತಾ ಇರ್ತೀವಿ. ಹಾಗಾಗಿ ನಾವು ಕಳೆಯುವಂತಹ ಒಂದೊಂದು ಸೆಕೆಂಡು ಕೂಡ ತುಂಬ ಬೆಲೆ ಬಾಳುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ದಿನ ರಾತ್ರಿ ಮಲಗಿ ಏಳೋಷ್ಟರೊಳಗೆ ನಮ್ಮ ಜೀವನದ ಒಂದು ದಿನದ ಆಯುಸ್ಸು ಮುಗಿತಾ ಹೋಗ್ತಿರುತ್ತೆ. ಅಂದಮೇಲೆ ನಿಮ್ಮ ಟೈಮ್ ಎಷ್ಟು ವ್ಯಾಲ್ಯೂ ಅಲ್ವಾ? ನೋಡಿ, ಈಗ ಪೆಂಡಲಮ್ನ ನಾವು ಏನು 1 ಗಂಟೆ ಮಾತಾಡ್ತೀವಲ್ಲ, ಪ್ರತಿಯೊಂದರಲ್ಲೂ ಕೂಡ ಎಷ್ಟು ಅದ್ರದ್ದು ಉಪಯೋಗ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಪೆಂಡಲಮ್ ಮೂವ್ಮೆಂಟ್ ಅಂತ ಹೇಳೋ ಯಾರನ್ನ ಪೆಂಡಲಮ್ ಡೌಸಿಂಗ್ ಅಂತ ಹೇಳ್ತೀವಿ. ಅಂದರೆ ಪೆಂಡಲನ್ನ ಉಪಯೋಗಿಸಿ ಅದನ್ನ ಚಲನೆಗಳನ್ನ ಲೆಕ್ಕಾಚಾರ ಹಾಕಿ ಏನೇನು ಉಪಯೋಗ ಮಾಡ್ಕೋಬಹುದು. ಯಾವಾಗ ಒಂದು ವಿಷಯದ ಬಗ್ಗೆ ನಮ್ಗೆ ಅದರ ಉಪಯುಕ್ತತೆ ಗೊತ್ತಾಗ್ಬಿಡುತ್ತೋ ಆಮೇಲೆ ನಾವು ಅದನ್ನ ಕಲಿಯೋಕ್ಕೆ ಬಹಳ ಇಷ್ಟ ಆಗುತ್ತೆ. ನೋಡಿ, ಮೊದಲನೇದಕ್ಕೆ ಹೇಳ್ತೀನಿ, ವೈದ್ಯಕೀಯ ಅನ್ವೇಷಣೆ. ನಮ್ಗೆ ಯಾವುದೇ ತೊಂದರೆ ಇರಲಿ, A to Z. ಇವಾಗ ನಾರ್ಮಲಿ ನೀವು ನೋಡ್ತಿರ್ತೀರ, ಒಬ್ಬ ಕಾರ್ಡಿಯಾಲಜಿಸ್ಟ್ ಹತ್ರ ಹೋದಾಗ ಬರೀ ಹಾರ್ಟಿಗೆ ಸಂಬಂಧಪಟ್ಟಂತಹ ವಿಷಯಗಳು ಮಾತ್ರ ಮಾತಾಡ್ತೀರಾ. ಒಬ್ಬ ಕಾರ್ಡಿಯಾಲಜಿಸ್ಟ್ ಹೋಗ್ಬಿಟ್ಟು ಮಕ್ಕಳ ಮೇಲೆ ಗುಳ್ಳೆ ಇದೆ, ಅದಕ್ಕೆ ಏನಾರು ಆಯಿಂಟ್ಮೆಂಟ್ ಕೊಡಿ ನಾವೇನಾದ್ರು ಕೇಳ್ತೀವ? ಇಲ್ಲ. ಅಥವಾ ಇನ್ನೊಂದು ಒಬ್ಬ ನರರೋಗ ತಜ್ಞ ಹತ್ರ ಹೋಗ್ತೀವಿ, ನ್ಯೂಮರಾಲಜಿ, ಹೆಡ್ಗೆ ಸಂಬಂಧಪಟ್ಟಿದ್ದು, ಅವನ ಹತ್ರ ಹೋಗ್ಬಿಟ್ಟು ಹೊಟ್ಟೆ ನೋವು ಅಂತ ಕೇಳಿದ್ರೆ ಬೇರೆ ಡಾಕ್ಟರ್ಗೆ ಬರ್ಕೊಡ್ತಾನೆ. ಹೌದಲ್ವಾ? ಅಂದ್ರೆ ಮಾಡ್ರನ್ ಮೆಡಿಕಲ್ ಸಿಸ್ಟಮ್ ಹೇಗಿದೆ ಅಂದ್ರೆ ಅದಕ್ಕೆ ಮೈಕ್ರೋ ಅನಾಲಿಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಸೂಕ್ಷ್ಮವಾಗಿ ರಿಸರ್ಚ್ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ ಅವರು, ಒಂದು ಹಂತಕ್ಕೆ ಬಂದಿದ್ದಾರೆ. ಆದರೆ ಮನುಷ್ಯನ ಆರೋಗ್ಯ ಹಿಂದೆ ನೋಡ್ತಾ ಇದ್ದಿದ್ದು ಹೇಗಿತ್ತು ಅಂತಂದ್ರೆ ಸಮಗ್ರವಾಗಿ, ಅಂದ್ರೆ ತಲೆಯಿಂದ ಕಾಲಿನವರೆಗೂ ಕೂಡ ಮನುಷ್ಯನ ಸಮಗ್ರವಾಗಿ, ಅದಕ್ಕೆ ಹೋಲಿಸ್ಟಿಕ್ ಹೀಲಿಂಗ್ ಅಂತ ಹೇಳ್ತೀವಿ. ನೋಡಿದಾಗ ಈಗ ಕಾಲ ಏನೋ ಮಂಡಿ ನೋವು ಬಂದಿರುತ್ತೆ, ಈಗ ಮಾಡರ್ನ್ ಸೈನ್ಸ್ ಏನ್ ಮಾಡುತ್ತೆ, ಆ ಮಂಡಿಗೆ ಆಯಿಂಟ್ಮೆಂಟ್ ಹೆಚ್ಚುತ್ತೆ, ಎಕ್ಸ್ರೇ ತೆಗೆಯುತ್ತೆ, ಅಥವಾ ಮತ್ತೊಂದು ಮಾಡುತ್ತೆ. ಆದರೆ ನಮ್ಮ ಪುರಾತನ ಕಾಲದ ಆಯುರ್ವೇದಿಕ್ ಔಷಧಿ ಇರ್ಬೋದು, ಹೋಮಿಯೋಪತಿ, ಅವ್ರೇನ್ ಮಾಡ್ತಿದ್ರೆ ವಾತ, ಪಿತ್ತ, ಕಫ ಏನಿದೆ ಇವೆಲ್ಲ ಚೆಕ್ ಮಾಡಿಬಿಟ್ಟು ಅದ್ರ ಮುಖಾಂತರ ಸರಿ ಮಾಡಿದಾಗ ಕಾಲು ನೋವಿರಲಿ ಏನೇ ಇರಲಿ ಎಲ್ಲ ಕೂಡ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಪೆಂಡಲಮ್ ಉಪಯೋಗಿಸ್ಕೊಂಡು ನೀವು ಯಾವುದೇ ರೀತಿಯ ವೈದ್ಯಕೀಯ ಅನ್ವೇಷಣೆ, ನಾನು ಯಾವ್ದು ಹೇಳ್ತೀನಿ, C2C ಅಂತ, ಕೋಲ್ಡ್ ಟು ಕ್ಯಾನ್ಸರ್, ಅದನ್ನ ಕ್ಯೂರ್ ಮಾಡ್ಕೋಬಹುದು. ಅಂದ್ರೆ ಇವಾಗ ನೆಗಡಿ ಬಂದಿರುತ್ತೆ, ಬಂದ ತಕ್ಷಣ ಪೆಂಡಲಮ್ ಹಿಡ್ಕೊಂಡು ತೆಗಿಸ್ಬೇಕಾ? ಬೇಕಿಲ್ಲ. ಅದಕ್ಕೆ ಮಾತ್ರೆ ಇರುತ್ತೆ, ಔಷಧಿ ಇರುತ್ತೆ, ಕಷಾಯ ಇರುತ್ತೆ, ತಗೊಳ್ಳಿ. ಆದರೆ ಪೆಂಡಲಮ್ ನಿಮ್ಗೆ ಎಲ್ಲಿ ಸಹಾಯ ಮಾಡುತ್ತೆ ಅಂತಂದ್ರೆ, ನಾನು ಹೋಗ್ತಾ ಇರುವಂತಹ ಆ ವೈದ್ಯಕೀಯ ಪದ್ಧತಿ ಕರೆಕ್ಟ್ ಆಗಿದೆಯಾ? ಈಗ ನಾನು ಆಯುರ್ವೇದಕ್ಕೆ ಹೋಗ್ತಾ ಇರ್ತೀನಿ, ತುಂಬಾ ಹೀಟ್ ಆಗ್ತಾ ಇರುತ್ತೆ, ಪೆಂಡಲಮ್ ಕೇಳಿ, ನಾನು ಆಯುರ್ವೇದ ತಗೊಳ್ಳೋ, ಹೋಮಿಯೋಪತಿ ತಗೊಳ್ಳೋ, ಸಿದ್ಧ ಔಷಧಿ ತಗೊಳ್ಳೋ, ಕ್ಲೀನಾಗಿ ನಿಮಗೆ ತೋರಿಸುತ್ತದೆ. ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇದು ವೈದ್ಯಕೀಯ ಅನ್ವೇಷಣೆ ಆಯಿತು. ಎಷ್ಟೋ ಸತಿ ನಾವು ಹಾರ್ಟ್ ಪ್ರಾಬ್ಲಮ್ ಆಗಿರುತ್ತೆ, ಆಪರೇಷನ್ಗೆ ಹೋಗ್ಬೇಕು ಅನ್ಸಿರುತ್ತೆ, ಆದರೆ ಮನಸ್ಸಿಗೆ ಒಪ್ತಾ ಇರೋದಿಲ್ಲ. ಆ ತರಹ ಎರಡು ಮನಸ್ಸು ಆದಾಗ ಪೆಂಡಲಮ್ ನಿಮ್ಗೆ ತುಂಬ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ. ಅದು ವೈದ್ಯಕೀಯ ಅನ್ವೇಷಣೆ ಆಯಿತು. ನೆಕ್ಸ್ಟು ಮಾನಸಿಕ. ಎಷ್ಟೋ ಥರ ನೋಡಿ, ಗೊತ್ತಿದೆ ನಿಮ್ಗೆಲ್ಲರಿಗೂ, ಇಡೀ ಪ್ರಪಂಚದಲ್ಲಿ ಎಲ್ಲ ಕಾಯಿಲೆಗಳಿಗೂ ಕಾರಣ ಮೈಂಡ್, ಮಾನಸಿಕವಾಗಿ ಅಂತಂದರೆ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ನಮ್ಮ ಮನಸ್ಸಿನ ಆಲೋಚನಾ ತರಂಗಗಳು ಜೊತೆಗೆ ನಾವು ಯಾವ ಥರ ಸ್ವಭಾವಗಳಿರ್ತಲ್ಲ, ಅದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇವೆ. ಹಾಗಾಗಿ ಯಾವುದೇ ಔಷಧಿ ಇಲ್ಲದೆ ಡ್ರಗ್ಲೆಸ್ ಥೆರಪಿ ಆ ಒಂದು ಹೆಸರಿನಲ್ಲಿ ಪೆಂಡಲಮ್ ಉಪಯೋಗಿಸ್ಕೊಂಡು ಮಾನಸಿಕ ತೊಂದರೆಗಳನ್ನು ಕೂಡ ಕಡಿಮೆ ಮಾಡ್ಬೋದು, ನಾವು ಮಾಡ್ಕೋಬೋದು. ಆಮೇಲೆ ಚಕ್ರಗಳು ನಿಮ್ಗೆಲ್ಲ ಗೊತ್ತಿದೆ. ಈ ಕೋವಿಡ್ ಆದ್ಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಯೋಗ ತರಗತಿಗಳಿಗೆ ಹೋಗ್ತಾ ಇದ್ದೀರಾ, ಅಥವಾ ಹೋಗ್ತಿರೋರ ಪರಿಚಯ ನಿಮ್ಗಿರುತ್ತೆ. ಚಕ್ರಗಳು ಬ್ಯಾಲೆನ್ಸಿಂಗ್ ಮಾಡೋದು ಹೇಗೆ, ಚಕ್ರಗಳು ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ, ಆ ಫೀಲ್ಡಲ್ಲೂ ಕೂಡ ಪೆಂಡಲಮ್ ನಿಮಗೆ ಉಪಯೋಗವಾಗುತ್ತೆ. ಆಮೇಲೆ ಅಂಕಶಾಸ್ತ್ರ, ಈ ನಂಬರ್ ನ್ಯೂಮರಾಲಜಿ ಈ ಥರ ಇದೆಯಲ್ಲ,
ಇವಾಗ ಕೆಲವೊಂದು ತರಗತಿಗಳಲ್ಲಿ ಕಲಿತು ಮಾಡೋದು ಒಂದು, ಜೊತೆಗೆ ನಿಮಗೆ ಮರ್ತು ಹೋಗ್ಬಿಡುತ್ತೆ, ಜ್ಞಾಪಕ ಇರೋದಿಲ್ಲ. ಓ, ಈ ನಂಬರು, ಈ ಕಲರು, ಇದಕ್ಕಾಗತ್ತಾ, ಇದಾಗತ್ತಾ, ಏನು ಬೇಡ. ಪೆಂಡಲಮ್ ತಗೊಳ್ಳಿ, ನೀವು ಅದರಲ್ಲಿ ಚೆಕ್ ಮಾಡಿ. ಎಷ್ಟೋ ಸತಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ರಾಂಗ್ ಆಗ್ಬೋದು, ಆದರೆ ಪೆಂಡಲಮ್ ರಾಂಗ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಇದು ಕರೆಕ್ಟ್ ಇನ್ಫಾರ್ಮೇಶನ್, ಕರೆಕ್ಟ್ ಇದಿರುತ್ತೆ ನಿಮಗೆ. ಅದು ಅಂಕಶಾಸ್ತ್ರ. ಆಮೇಲೆ ಸಂಮೋಹನ ಶಾಸ್ತ್ರ ನೋಡಿ ಎಷ್ಟಿದೆ, ಒಂದು ಫೀಲ್ಡ್ ಅಲ್ಲ. ಈಗ ಕಾರ್ಡಿಯಾಲಜಿಸ್ಟ್ ಹೋದ್ರೆ ಕಾರ್ಡಿಯಾಲಜಿ ಬಗ್ಗೆ ಮಾತ್ರ ಹೇಳ್ತಾನೆ, ಬಟ್ ಆದರೆ ಪೆಂಡಲಮ್ ಇಂದ ಎಲ್ಲವನ್ನು ಕೂಡ ಮಾಡ್ಬೋದು. ಸಂಮೋಹಿನಿ ತಂತ್ರಗಳು ಅಂತ ಹೇಳ್ತೀವಿ. ನಾವು ಎಲ್ಲೋ ಒಬ್ಬ ವ್ಯಕ್ತಿಯನ್ನ ಒಂದು ಟ್ರಾನ್ಸ್ ಸ್ಟೇಟ್ಗೆ ತಗೊಂಡು ಹೋಗ್ಬೇಕು, ಅಲ್ಲೂ ಕೂಡ ಈ ಪೆಂಡಲಮ್ ಉಪಯೋಗ ಬರುತ್ತೆ. ಜಸ್ಟ್ ಪೆಂಡಲಮ್ ಚಲನೆಯನ್ನ ಮಾಡಿ ಒಬ್ಬ ವ್ಯಕ್ತಿಯ ಮನಸ್ಸನ್ನ ನಾವು ಸಂಮೋಹನ ಸ್ಥಿತಿಗೆ ತಗೊಂಡೋಗಿ ಅವನ ಎಲ್ಲ ಆರೋಗ್ಯಗಳನ್ನು ಕೂಡ ಸರಿ ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಇನ್ನೊಂದು ಫೀಲ್ಡ್ ನಿಮಗೆ ಗೊತ್ತಿದೆ, ಪಿರಮಿಡ್ ಅಲ್ವಾ? ಈಜಿಪ್ಟಿನ ಪಿರಮಿಡ್ಗಳು. ಮನೆಯಲ್ಲಿ ಎಷ್ಟೋ ಜನ ಪಿರಮಿಡ್ಗಳು ಇಟ್ಕೊಂಡಿರ್ತೀರಾ, ಎಷ್ಟೋ ಜನಕ್ಕೆ ಅದರ ಬಳಕೆ ಕೂಡ ಗೊತ್ತಿರೋದಿಲ್ಲ. ಕೆಲವೊಂದು ಲಿಮಿಟೆಡ್ ಯಾವುದೋ ಒಂದು ಬುಕ್ಕಲ್ಲಿ ಪಬ್ಲಿಷ್ ಆಗಿರುತ್ತೆ, ಅಥವಾ ಯಾವುದೋ ಒಂದು ಸೀಮಿತ ವಲಯದಿಂದ ನೀವು ನಾಲೆಡ್ಜ್ ತಗೊಂಡಿರ್ತೀರ. ಪಿರಮಿಡ್ ಇಷ್ಟೇನಾ ಅಂತ? ಪಿರಮಿಡ್ ಅನ್ನೋದು ಒಂದು ಅಗಾಧವಾದಂತಹ ಒಂದು ವಿಷಯ. ಅದು ಅದರಿಂದ ಏನು ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅಂದ್ರೆ ಅದರ ಲಿಮಿಟೇಷನ್ ಕೂಡ ಇರುತ್ತೆ. ಆ ಪಿರಮಿಡ್ ಎನರ್ಜಿ ಇದೆಯಾ ಇಲ್ವೋ ಅದರಲ್ಲಿಂದ ಚೆಕ್ ಮಾಡೋಕ್ಕೆ ಪೆಂಡಲಮ್ ಸಾಕು. ಆ ಪಿರಮಿಡ್ ಎಷ್ಟು ಎನರ್ಜಿ ಇದೆ, ಆ ಎನರ್ಜಿನ ಉಪಯೋಗ ಮಾಡ್ಕೋಬಹುದಾ, ಮಾಡ್ಕೊಳ್ಳೋದು ಹೇಗೆ? ಆಮೇಲೆ ಇಮ್ಯಾಜಿನರಿ ಪಿರಮಿಡ್ ಅಂತ ಕೂಡ ಇದೆ. ನಮ್ಗೆ ಏನಾದ್ರು ತೊಂದರೆ ಆದಾಗ ನಮ್ಮ ದೇಹದ ಮೇಲೆ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಅದನ್ನ ಪೆಂಡಲಮ್ ಉಪಯೋಗಿಸ್ತಾ ಇದ್ದಾಗ ಆ ಒಂದು ರಿಸಲ್ಟ್ ನಮ್ಗೆ ಬರ್ತಾ ಇರುತ್ತೆ. ಇಲ್ಲ ಕೆಲವರು ಕೇಳ್ತಾರೆ, ಅಯ್ಯೋ ನಿಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಯಾವ ಥರ ಪಿರಮಿಡ್ ತಗೋಬೇಕು? ನೋಡಿ, ನಿಮ್ಮ ಚಿತ್ರಗಳಲ್ಲಿ ನೋಡ್ತಾ ಇದ್ದೀರಾ, ತರಾವರಿ ಪಿರಮಿಡ್ಗಳಿವೆ. ಕಾರಣ ಇದೊಂದು ಆಧ್ಯಾತ್ಮಿಕ ವಿದ್ಯೆ. ಯಾವಾಗ ಒಂದು ವ್ಯಕ್ತಿ ಈ ಪಿರಮಿಡನ್ನು ಉಪಯೋಗಿಸಿ ಕಲಿತಾನೆ, ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಉಪಯೋಗಿಸುವಂತಹ ಈ ಟೂಲ್ ಯಾವುದು ಒಂದು ಉಪಯೋಗಿಸ್ತೀವಲ್ಲ ಪೆಂಡಲಮ್, ಅದು ಕೂಡ ಅವನ ಮನಸ್ಸಿಗೆ ಇಷ್ಟವಾಗಿರುವಂಥದ್ದು ಇರಬೇಕು. ಇನ್ನು ಕಾರ್ಡ್ ತಗೋತೀರಾ, ಸುಮ್ಮನೆ ಯಾವ್ದಾದ್ರು ತೊಗೊಂಡ್ಬಿಡ್ತೀರಾ? ಇಲ್ಲ, ಒಳ್ಳೆ ಕಲರು, ಒಳ್ಳೆ ಡಿಸೈನು, ಒಳ್ಳೆ ಕಂಪನಿ, ಅದು ನೋಡಿದ ತಕ್ಷಣನೇ ನಿಮಗೆ ಅಪೀಲ್ ಆಗಬೇಕು, ಆ ಥರದ್ದೇ ತಗೋತೀರಾ. ಹಾಗಾಗಿ ಪೆಂಡಲಮ್ ಎಷ್ಟು ತರಾವರಿ ಪೆಂಡಲಮ್ಗಳಿವೆ. ಹಾಗಂದ್ಬಿಟ್ಟು ಎಲ್ಲಾನು ತಗೋಬೇಕು ಅಂತಾನು ಏನಿಲ್ಲ. ನೋಡಿದ ತಕ್ಷಣನೇ ನಿಮ್ಮ ಮನಸ್ಸಿಗೆ ಒಂಥರ ಅಟ್ರಾಕ್ಷನ್ ಆಗ್ಬಿಡುತ್ತೆ. ಓ, ಚೆನ್ನಾಗಿದೆಯಪ್ಪ, ಇದು ತಗೋಬೇಕು, ಈ ಬಣ್ಣ ಇಷ್ಟ ಆಗುತ್ತೆ. ಇದಕ್ಕೆಲ್ಲ ಒಂದು ಪ್ರಜ್ಞೆ ಅಂತ ಇರುತ್ತೆ, ಕಾನ್ಶಿಯಸ್ನೆಸ್. ಆ ಕಲರ್ ನಿಮ್ಗೆ ಅಟ್ರಾಕ್ಟ್ ಮಾಡುತ್ತೆ. ಇವಾಗ ಯಾರ್ದೋ ಮನೆಗೆ ಹೋಗ್ತೀರಾ, ಬಾಯಾರಿಕೆ ಆಗಿರುತ್ತೆ, ಸಣ್ಣ ಲೋಟದಲ್ಲಿ ನೀರು ಕೊಡ್ತಾರೆ. ಆವಾಗ ಏನಾಗುತ್ತೆ, ಅಷ್ಟೇ ನೀರು ಕುಡಿದಾಗ ನಿಮಗೆ ಬಾಯಾರಿಕೆ ಹೋಗುತ್ತಾ? ಇಲ್ಲ. ದೊಡ್ಡ ಪಾತ್ರೆಯಲ್ಲಿ ಕೇಳ್ತೀರಾ, ಅಥವಾ 2-3 ಲೋಟಗಳನ್ನು ತಗೊಂಡು ಕುಡಿತೀರಾ. ಹಾಗೇನೆ ಈ ಪೆಂಡಲಮ್ ಕೂಡ ಅಷ್ಟೇ. ನೋಡಿದ ತಕ್ಷಣನೇ ನಿಮ್ಮ ಮನಸ್ಸಲ್ಲಿ ಏನು ಕೊರತೆ ಇರುತ್ತೆ, ಆ ಬಣ್ಣ ಅದು ಫುಲ್ಫಿಲ್ ಆಗುತ್ತೆ. ಸ್ವಲ್ಪ ನಿಮಗೆ ಒಂದು ಯಾವುದೋ ಒಂದು ಆರೆಂಜ್ ಕಲರ್ನ ಒಂದು ಶಕ್ತಿ ನಿಮ್ಮ ದೇಹದಲ್ಲಿ ಕೊರತೆ ಇರುತ್ತೆ. ಪೆಂಡಲಮ್ ಹುಡುಕ್ತಿರುವಾಗ ಅದಕ್ಕೆ ಸಂಬಂಧಪಟ್ಟಂತಹ ಬಣ್ಣನೇ ತೊಗೊಳಕ್ಕೆ ಹೋಗ್ತೀರಾ ನಿಮಗೆ ಗೊತ್ತಿಲ್ಲದೆ ಇದ್ದಾಗೆ. ಇದು ಈ ತರ ಒಂದು ಉಪಯೋಗ. ಆಮೇಲೆ ಧ್ಯಾನದಲ್ಲಿ ಪಿರಮಿಡ್ಗೆ ಸಾಕಷ್ಟು ಯೂಸ್ ಮಾಡ್ಬೋದು ಪೆಂಡಲಮ್ನ. ಧ್ಯಾನದಲ್ಲಿ ಹೇಳ್ಬೋದು, ಧ್ಯಾನಕ್ಕೂ ಪೆಂಡಲಮ್ಗೂ ಏನು ಅಂತ. ಎಷ್ಟೋ ಜನ ಹೇಳ್ತಾ ಇರ್ತೀರಾ, ಧ್ಯಾನ ಮಾಡುವಾಗ ದೊಡ್ಡ ಕಂಪ್ಲೇಂಟ್ ಎಲ್ಲರೂ ಹೇಳೋದಂದ್ರೆ, ನೋಡೇ ನಾವೆಲ್ಲ ಮಾಡ್ತಾ ಇದ್ದೀವಿ, ನಂಗೆ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗ್ತಾ ಇಲ್ಲ. ಅದು ನಿಜಾನಾ? ಇಲ್ಲ. ನೋಡಿ, ಈ ವಿಷಯ ಎಲ್ಲರೂ ಗಮನಿಸ್ಬೇಕು. ಒಂದು ಧ್ಯಾನ ಇರ್ಬೋದು, ಈ ಅತೀಂದ್ರಿಯ ವಿದ್ಯೆಗಳು ಹೊರಗಡೆಯಿಂದ ಆಗೋದಿಲ್ಲ, ಒಳಗಡೆಯಿಂದ ಆಗುವಂತಹದ್ದು. ನಮ್ಮ ಮನಸ್ಸಿನ ಒಳಗಡೆ ಸಮಾಧಾನ, ಶಾಂತಿ ಕ್ರಿಯೇಟ್ ಮಾಡಿದಾಗ ಎಲ್ಲವನ್ನು ಕೂಡ ಸಾಧನೆ ಮಾಡ್ಬೋದು. ಅದಕ್ಕೆ ಇಂಗ್ಲಿಷಲ್ಲಿ ಹೇಳ್ತಾರೆ, ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್. ಯಾವ ವ್ಯಕ್ತಿ ರಿಲ್ಯಾಕ್ಸ್ ಆಗಿರ್ತಾನೋ ಅವನು ಏನು ಬೇಕಾದ್ರೂ ಸಾಧನೆ ಮಾಡಬಲ್ಲ. ಈ ಪೆಂಡಲಮ್ಮು ಅದಕ್ಕೆ ಸಹಾಯ ಮಾಡುತ್ತೆ. ಇವೆಲ್ಲ ಪೆಂಡಲಮ್ ತರಗತಿಗಳಲ್ಲಿ ಬರುತ್ತೆ. ಕರೆಕ್ಟಾಗಿ ಪೆಂಡಲಮ್ ಯೂಸ್ ಮಾಡಿದಾಗ ನಿಮ್ಮ ಮೈಂಡು ಒಂದು ತಹಬಂದಿಗೆ ಬರುತ್ತೆ. ಅದರಿಂದ ನೀವು ಯಾವುದೇ ಧ್ಯಾನ ಮಾಡಿ, ನಿಮ್ಗೆ ಇಷ್ಟ ಆಗಿರುವಂತಹ ಧ್ಯಾನ, ಅದರಲ್ಲಿ ನೀವು ಫಲವನ್ನ ಕಾಣ್ತೀರಾ. ಆಮೇಲೆ ಮನುಷ್ಯನಲ್ಲಿ ಪ್ರಭಾವಳಿ ಅಂತ ನಿಮ್ಗೆಲ್ಲ ಗೊತ್ತಿದೆ, ಔರಾ ಅಂತ ಹೇಳ್ತೀವಿ, AURA. ಆ ಪ್ರಭಾವಳಿ ಇದೆಯಾ ಇಲ್ವಾ, ಇದ್ರೆ ಅದು ಯಾವ ಹಂತದಲ್ಲಿದೆ ಅದನ್ನ ಪೆಂಡಲಮಲ್ಲಿ ಚೆಕ್ ಮಾಡ್ಬೋದು, ಅದನ್ನ ಕ್ಲೀನ್ ಮಾಡ್ಬೋದು, ಅದಕ್ಕೆ ಎನರ್ಜಿ ತುಂಬೋದು. ಅಷ್ಟು ಕೆಲಸ ಪೆಂಡಲಮ್ ಮಾಡುತ್ತೆ. ಅಷ್ಟೇ ಅಲ್ಲ, ನಾವು ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಹೇಳಿದ್ದೇವಲ್ಲ, ಯಾವುದು ರಿಗ್ರೆಷನ್ ಬೇಕಿಲ್ಲ. ಪೆಂಡಲಮ್ ಉಪಯೋಗಿಸಿದಾಗ ನಿಮ್ಗೆ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ, ಪ್ರತಿಯೊಂದಕ್ಕೂ ಕೂಡ ಇದರಲ್ಲಿ ಒಂದು ತಂತ್ರ ಇದೆ. ಆ ತಂತ್ರನ ಉಪಯೋಗಿಸಿದಾಗ
ನೀವು ಹಿಂದೆ 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 ಮನಸ್ಸು ಹೋಗಿ ಪ್ರಶ್ನೆಗಳನ್ನು ಹಾಕುವ ಒಂದು ವಿದ್ಯೆ ಇದೆ, ಯಾವುದು ಪೆಂಡಲಮಲ್ಲಿ. ಆ ಪ್ರಶ್ನೆಗಳು ಹಾಕಿದಾಗ ನಿಮ್ಗೆ ಅದಕ್ಕೆ ಉತ್ತರ ಸಿಕ್ಕೋಗ್ಬಿಡುತ್ತೆ. ಎಗೈನ್ ಇಟ್ ಈಸ್ ನಾಟ್ ಎ ಗೂಗಲ್ ಅಲ್ಲ, ಪ್ರತಿಯೊಂದು ಸಾಧನೆಯಿಂದ ಮಾಡುವಂತಹ ಒಂದು ಕೆಲಸ. ಇನ್ನೇನು ಬೇಕು ನಿಮಗೆ? ಆಮೇಲೆ ಕೆಲವರು ಹೇಳ್ತಾರೆ, ನಾನು ತಮಿಳ್ನಾಡು ಕಡೆ ಇದ್ದೀವಿ, ಸಿದ್ಧರುಗಳ ಬಗ್ಗೆ ಕೇಳಿದ್ದೀವಿ. ತಗೊಳ್ಳಿ, ಯಾರನ್ನೇ ತಗೊಳ್ಳಿ, ಒಬ್ಬ ಸಿದ್ಧರು, ಪವಾಡ ಪುರುಷರು, ಅವ್ರು ನಂಬಬೇಕೋ ಬೇಡವೋ, ಕೆಲವೊಂದು ಕಡೆ ಫೇಕ್ ಇರುತ್ತೆ. ಅಂಥ ಟೈಮ್ಗಳಲ್ಲಿ ನಿಮಗೆ ಈ ಪೆಂಡಲಮ್ ಹೆಲ್ಪ್ ಮಾಡುತ್ತೆ. ನೀವು ಸೆಲೆಕ್ಟ್ ಅದು, ಎಷ್ಟೋ ಜನ ಒಳ್ಳೆಯವರು ಇರ್ತಾರೆ ಸಿದ್ಧರುಗಳಲ್ಲಿ, ಎಲ್ಲರೂ ನಿಮಗೆ ಬೇಕಿರೋದಿಲ್ಲ. ಯಾವುದೋ ಔಷಧಿಗಳಿದ್ರೂ ಕೂಡ ನಮ್ಮ ಕಾಯಿಲೆಗೆ ಯಾವ ಔಷಧಿ ಬೇಕೋ ಅದನ್ನೇ ನಾವು ತಗೋಬೇಕು. ಎಲ್ಲ ಔಷಧಿನೂ ಒಳ್ಳೆಯದೇನೆ. ಹಾಗೆ ಯಾವುದೇ ವಿದ್ಯೆ, ತಂತ್ರ, ಧ್ಯಾನ ಮಾಡುವಾಗ ಇಂತಹದ್ದು ಫೀಲ್ಡರ್ ಹೋಗಿ ಸೆಲೆಕ್ಟ್ ಮಾಡಲಿಕ್ಕೆ ಈ ಪೆಂಡಲಮ್ ನಿಮಗೆ ಸಹಾಯ ಮಾಡುತ್ತೆ. ಆಮೇಲೆ ಈ ಹೊಸದಾಗಿ ಶಮಾನಿಸಮ್ ಅಂತ ಕೇಳ್ತಾ ಇದೆ ನೀವೆಲ್ಲ, ಮುಂದೆ ತರಗತಿಗಳು ನಡೀತಾ ಇದೆ ನಮ್ಮ ಆಯುಷ್ ಮಂಡಲದಲ್ಲಿ. ಅಲ್ಲೂ ಕೂಡ ಅಷ್ಟೇ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅಲ್ಲೂ ಕೂಡ ಈ ಪೆಂಡಲಮ್ ಯಾಕೆ ಇವೆಲ್ಲ ಹೇಳ್ತಾ ಇದೆ ನಿಮಗೆ ಅಂದರೆ, ಪೆಂಡಲಮ್ ಉಪಯೋಗಿಸ್ತಾ ಇರುವಂತಹ ಯಾವುದೇ ವಿದ್ಯೆ ಇಲ್ಲ ಅನ್ನೋದಕ್ಕೋಸ್ಕರ ಇವೆಲ್ಲವನ್ನೂ ಹೇಳ್ತಾ ಇದ್ದೇನೆ. ಆ ಶಮಾನಿಸಮ್ ಚಿಕಿತ್ಸೆನಲ್ಲೂ ಕೂಡ ಪೆಂಡಲಮ್ ಉಪಯೋಗದ ಬರ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಕ್ರಿಸ್ಟಲ್ ಎನರ್ಜೈಸಿಂಗ್ ಅಂತ ಇವನಿಗೆಲ್ಲ ಕಲಿತಾ ಇದ್ದೀರಾ. ಒಂದು ಕ್ರಿಸ್ಟಲ್ಲು ಸಾಕಷ್ಟು ದೊಡ್ಡ ವಿದ್ಯೆ ಅದು. ಅದಕ್ಕೆ ನಾವು ಉಂಗುರಗಳು ಇವೆಲ್ಲ ಕೋಟ್ಯಾಂತರ ರೂಪಾಯಿ ವ್ಯಾಪಾರಗಳಾಗ್ತಾ ಇರುತ್ತೆ. ಅದು ಎಲ್ಲ ವಿದ್ಯೆಗಳು ಕೂಡ ಒಂದು ಸತ್ವ ಇರುತ್ತೆ ಅದರಲ್ಲಿ. ಈ ಕ್ರಿಸ್ಟಲ್ ತಗೊಂಡಾಗ ಏನಾಗುತ್ತೆ, ಎಲ್ಲರೂ ಕೇಳೋದು ಕ್ರಿಸ್ಟಲ್ನ ಕ್ಲೆನ್ಸಿಂಗ್ ಮಾಡೋದು ಹೇಗೆ, ಅದನ್ನು ಎನರ್ಜೈಸ್ ಮಾಡೋದು ಹೇಗೆ. ಯಾಕೆಂದ್ರೆ ಅವೆಲ್ಲ ಸೂಕ್ಷ್ಮ ಸ್ಪಂದನೆಗಳಿರುತ್ತವೆ ಆ ಕ್ರಿಸ್ಟಲ್ಗಳಲ್ಲಿ. ಹಾಗೆ ಒಳ್ಳೆಯದನ್ನು ಅಟ್ರಾಕ್ಟ್ ಮಾಡುತ್ತೆ, ಕೆಟ್ಟದನ್ನು ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ಅದಕ್ಕೆ ಕ್ಲೆನ್ಸ್ ಮಾಡಲಿಕ್ಕೆ ಸಾವಿರಾರು ವಿಧಾನಗಳಿವೆ. ಯಾವುದು, ಚಂದ್ರನ ಹತ್ರ ಇಡು, ಸೂರ್ಯನ ಬೆಳಕಿಗಿಡು, ಊದ್ಬತ್ತಿ ಹಚ್ಚು, ಫ್ರಾಗ್ರೆನ್ಸ್ ಕೊಡು. ಅದಕ್ಕಿಂತ ಪವರ್ಫುಲ್ ಅಂತಂದ್ರೆ ಪೆಂಡಲಮ್ ಅಲ್ಲಿ ನೀವು ಯಾವುದೇ ಕ್ರಿಸ್ಟಲ್ನ ಇಟ್ಟುಬಿಟ್ಟು ನಿಮ್ಮ ಇಂಟೆನ್ಷನ್ನ ಅದ್ರ ಕಡೆಗೆ ಡೈವರ್ಟ್ ಮಾಡಿದಾಗ, ಗಮನವನ್ನು ಹರಿಸಿದಾಗ, ಅಥವಾ ನಿಮ್ಮ ಪ್ರಜ್ಞೆಯನ್ನ ಅದಕ್ಕೆ ತಲುಪೋ ಹಾಗೆ ಮಾಡಿದಾಗ ಅದು ರಿಸಲ್ಟ್ ಕೊಡುತ್ತೆ. ನೋಡೋರ ಎಷ್ಟು ಆಶ್ಚರ್ಯ ಆಗುತ್ತೆ ನೋಡಿ. ಯಾವುದೇ ಇರ್ಬೋದು, ಆ ಒಂದು ಕ್ರಿಸ್ಟಲ್ಗಳನ್ನು ನಾವು ಎನರ್ಜೈಸ್ ಮಾಡಲೇಬೇಕಾಗ್ತಿರುತ್ತೆ. ಕ್ರಿಸ್ಟಲ್ಗಳು ತುಂಬ ಸೂಕ್ಷ್ಮ ಇರುತ್ತವೆ, ಬಣ್ಣ ತರಾವರಿಗಳಿವೆ. ಈಗಂತೂ ಅದರಲ್ಲಿ ಡಿಸೈನ್ಗಳು ಕೂಡ ಬರ್ತಾ ಇದೆ ಅದರಲ್ಲಿ. ಅದು ನೋಡ್ತಾ ಇದ್ರೆ ಒಂಥರ ಎನರ್ಜೈಸ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ನಿಮ್ಗೆ ಹೇಳಿದ್ದು, ಇದೊಂದು ಆಧ್ಯಾತ್ಮಿಕ ವಿದ್ಯೆ. ಅದನ್ನು ನೋಡ್ತಾ ಇದ್ರೆ ಸಾಕು, ನಿಮ್ಗೊಂಥರ ಖುಷಿ ಆಗ್ತಾ ಇರುತ್ತೆ. ಅಂತಹ ಒಂದು ಕ್ರಿಸ್ಟಲ್ ಇರ್ಬೋದು, ಕ್ರಿಸ್ಟಲ್ ಆಮೆ ಇರ್ಬೋದು, ಕ್ರಿಸ್ಟಲ್ ರಾಡ್ಗಳಿರುತ್ತವೆ. ದೊಡ್ಡ ಪ್ರಪಂಚ ಅದು. ಆ ಪ್ರಪಂಚದಲ್ಲಿ ಬಹಳ ಮುಖ್ಯವಾಗಿ ಪೆಂಡಲಮ್ ಉಪಯೋಗಿಸ್ತೀವಿ. ಪೆಂಡಲಮ್ ಉಪಯೋಗಿಸಿದಾಗ ಆ ಕ್ರಿಸ್ಟಲ್ಗಳನ್ನ ಎನರ್ಜೈಸ್ ಮಾಡ್ಬೋದು. ಅಂದ್ರೆ ಗುರುವಿನ ಗುರು ಈ ಪೆಂಡಲಮ್. ಅಷ್ಟೇ ಅಲ್ಲ, ನಿಮ್ಗೆಲ್ಲ ಗೊತ್ತಿದೆ ಟ್ಯಾರೆಟ್ ಕಾರ್ಡ್ ರೀಡಿಂಗು ಸೂಪರ್, ಮಾತಾಡೋಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ ಟ್ಯಾರೆಟ್ ಕಾರ್ಡ್ ರೀಡಿಂಗ್. ಆದರೂ ಕೂಡ ಟ್ಯಾರೆಟ್ ಕಾರ್ಡ್ ರೀಡಿಂಗ್ ಮಾಡೋಕ್ಕಿಂತ ಮುಂಚೆ ಮನೆಯಲ್ಲಿ ಉಪಯೋಗಿಸ್ತಿರುವಾಗ ಅದನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡ್ತೀವಿ, ಪೆಂಡಲಮ್ ಉಪಯೋಗಿಸ್ಕೊಂಡು ಅದನ್ನು ಎನರ್ಜೈಸ್ ಮಾಡ್ತೀವಿ, ಕ್ಲೆನ್ಸಿಂಗ್ ಮಾಡ್ತೀವಿ. ನೋಡೋರಾಗ ಎಲ್ಲ ಫೀಲ್ಡ್ಗಳಿಗೂ ಕೂಡ ಈ ಪೆಂಡಲಮ್ ಉಪಯೋಗ ಬರ್ತಾ ಇದೆ. ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಅಂದರೆ ದೈವಿ ಶಕ್ತಿಯ ಆವಾಹನೆ. ಯಾವುದೋ ಒಂದು ಮನೆಯಲ್ಲಿ ಒಂದು ಪೂಜೆ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ದೇವಿಯನ್ನು ನೀವು ಪೂಜೆ ಮಾಡ್ತಾ ಇರ್ತೀರಾ, ನಿಮಗೆ ಅದು ವರ್ಕೌಟ್ ಆಗ್ತಾ ಇದೆಯಾ, ಒಂದು ಆಸಕ್ತಿ ಇರುತ್ತೆ. ಯೋನ ಎಲ್ಲ ಪೂಜೆ ಮಾಡ್ತಾ ಇದ್ದೇನೆ ಇವ್ರು ಒಳ್ಳೆಯ, ಬಟ್ ಏನು ಮಾಡೋದು, ಏನೂ ನನಗೆ ಹೆಲ್ಪ್ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಪೆಂಡಲಮ್ ತಂತ್ರಗಳನ್ನು ಉಪಯೋಗಿಸ್ಕೊಂಡಾಗ ಆ ದೇವಿಯ ಕೃಪಾ ಕಟಾಕ್ಷ ಖಂಡಿತ ನಿಮ್ಮ ಮೇಲೆ ಬೀಳೋ ಹಂಗೆ ಮಾಡ್ಬೋದು. ಕ್ರಿಸ್ಟಲ್ಸಲ್ಲೂ ಅಷ್ಟೇ ಬೇಕಾದಷ್ಟು ಕ್ರಿಸ್ಟಲ್ಗಳಿವೆ, ಯಾವುದು ಕೆಟ್ಟದಲ್ಲ, ಅದರದ್ದೇ ಆದಂತಹ ಸ್ವಭಾವಗಳು, ಗುಣ ಎಲ್ಲ ಇರ್ತದಲ್ಲಿ. ಅದಕ್ಕೆ ಬಟ್ ಅದನ್ನು ಎನರ್ಜೈಸ್ ಮಾಡೋದು ಯಾವುದು, ಪೆಂಡಲಮ್. ಆಮೇಲೆ ಬಹಳ ಇಂಪಾರ್ಟೆಂಟ್ ಅಂದರೆ ವಾಸ್ತು. ಏನಾದ್ರು ಕಷ್ಟ ಬಂದ್ಬಿಡ್ತು ನಮಗೆ ಅಂದರೆ ನಾವೇನು ಮಾಡ್ತೀವಿ, ಎಲ್ಲ ತಂತ್ರ, ಜಾತಕ, ಪಾತಕ ಎಲ್ಲ ತೋರಿಸ್ಬಿಡ್ತೀವಿ, ಸ್ವಂತ ಕೂಡ ಟ್ರೈ ಮಾಡ್ತೀವಿ. ಅದು ಆಗದೆ ಹೋದ್ರೆ ವಾಸ್ತು ಮನೆ ದೋಷ ಇರ್ಬೋದೇನೋ ಅಂತ ಹೋಗ್ತೀವಿ ನಾವು. ಅಂದರೆ ವಾಸ್ತು ದೋಷ ಅಂದರೆ ಏನು? ಅದೇನೇ ಇರಲಿ, ಒಂದು ಕಾಲ ಇತ್ತು ವಾಸ್ತು ದೋಷ ಅಂದರೆ ಮನೆಗಳೆಲ್ಲ ಒಡಿಸಿ ಕಟ್ ಮಾಡಿ ತಿರ್ಗಾ ರೀಬಿಲ್ಟ್ ಮಾಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಇದಕ್ಕಿಂತ ಮೊದಲು ತೊಂದರೆ ಅನುಭವಿಸ್ತಾ ಇದ್ದಿದ್ದೇ ಚೆನ್ನಾಗಿತ್ತೇನೋ ಅಂತ ನೋವು ತಿನ್ನೋಂತಹ ಟೈಮ್ ಬಂದ್ಬಿಟ್ಟಿದೆ ಈಗ. ಸೊ ಸಿಂಪಲ್ ಆಗಿ, ಆರ್ಥಿಕವಾಗಿ ಕಷ್ಟ ಇಲ್ದೇನೆ ಈ ಪೆಂಡಲಮ್ಮಿಂದ ಫಸ್ಟ್ ಮನೆಯಲ್ಲಿ ವಾಸ್ತು ದೋಷ ಇದೆಯಾ ಅಂತ ಪತ್ತೆ ಮಾಡ್ಬೋದು. ಇದೇ ಪೆಂಡಲಮ್ಮಿಂದ ವಾಸ್ತುವಿನ ಕರೆಕ್ಷನ್ ಮಾಡ್ಬೋದು. ವಾಸ್ತುವಿನ ಕರೆಕ್ಷನ್ ಮಾಡಿ ಎನರ್ಜೈಸ್ ಮಾಡಿದಾಗ ವಿತೌಟ್ ಮನೆಯ ಯಾವುದೇ ಒಂದು ಜಾಗವನ್ನು ಕಟ್ ಮಾಡ್ದೇನೆ
ಇದ್ದಂಗೆ ಎಲ್ಲ ಇರುತ್ತೆ. ನಿಮ್ಮ ಮನೆಯ ಎನರ್ಜಿ ಪವರ್ಫುಲ್ ಆಗಿರುತ್ತೆ. ನೀವು ಕೇಳ್ಬೋದು, ಹಾಗಾದ್ರೆ ಅವೆಲ್ಲ ಶಾಸ್ತ್ರ ಸುಳ್ಳ, ಹಾಗಾದ್ರೆ ವಾಸ್ತು ಇಲ್ವಾ? ಖಂಡಿತ ಇದೆ. ಏನಾಗ್ತಿತ್ತು, ಮೊದಲು ಒಂದೇ ಒಂದು ವಿದ್ಯೆ ಗೊತ್ತಿತ್ತು, ನಮ್ಗೆ ಎಲ್ಲವನ್ನು ಅದಕ್ಕೆ ಉಪಯೋಗಿಸ್ಕೊತಾ ಇದ್ವು. ಈಗ 108 ವಿದ್ಯೆಗಳು ಕಲ್ತಿರೋದ್ರಿಂದ ಯಾವುದರಿಂದ ಕೂಡ ಬೇಕಾದ್ರೂ ನಾವು ಮಾಡಬಹುದು. ಹಾಗೆ ಹೇಳ್ತೀವಿ, ಕಲಿಯೋರ್ಗಷ್ಟೇ, ಕಲ್ತ ಮೇಲೆ ಅದೊಂಥರ ಕೋತಿ ವಿದ್ಯೆ ಅಂತ ಅಂದ್ಬಿಟ್ಟು ಎಲ್ಲಿ ಬೇಕಾದ್ರೂ ನಾವು ಉಪಯೋಗಿಸ್ಕೊತಾ ಹೋಗ್ಬೋದು. ಅಷ್ಟು ಪವರ್ಫುಲ್ ಆಗಿದೆ ಪೆಂಡುಲಮ್. ಆಮೇಲೆ ಎಷ್ಟೋ ಜನಕ್ಕೆ ಈ ಡಾಕ್ಟರ್ಗಳ ಹತ್ರ ಬರ್ತಾರೆ, ಜೀವನದಲ್ಲಿ ಎಲ್ಲೋ ಒಂಥರ ಅಬ್ಯೂಸ್ ಆಗಿರುತ್ತೆ, ಯಾರೋ ಒಂದು ರೀತ ಹಿಂಸೆ ಮಾಡಿರ್ತಾರೆ ದೈಹಿಕವಾಗಿ, ಮನೆಯ ಮಂದಿ ಫ್ಯಾಮಿಲಿ ಮೆಂಬರೇ ಕೆಲವೊಂದು ದಿವಸ ತೊಂದರೆಗಳು ಕೊಟ್ಟಿರ್ತಾರೆ. ಅದೇನಾಗುತ್ತೆ, ಬೇರೆಯವ್ರ ಕೈಯಲ್ಲಿ ಹಂಚ್ಕೊಳಕ್ಕಾಗಿರೋದಿಲ್ಲ. ಮನಸ್ಸಲ್ಲೇ ಅದುಮಿಟ್ಕೊಂಡು ಭಾವನೆಗಳನ್ನ ಸ್ಯಾಂಡ್ವಿಚ್ ಆಗ್ಬಿಟ್ಟು ಕಾಯಿಲೆಗಳ ರೂಪದಲ್ಲಿ ಹೊರಹೊಮ್ತಾ ಇರುತ್ತೆ ಸ್ನೇಹಿತರೆ. ಕೆಲವೊಂದನ್ನು ಹೇಳ್ಕೊಳಕ್ಕಾಗಲ್ಲ, ಕೆಲವೊಂದನ್ನು ಹಂಚ್ಕೊಳಕ್ಕಾಗೋದಿಲ್ಲ. ಆದರೆ ಆ ಜೈವಿಕವಾಗಿ ಜೀವನದಲ್ಲಿ ನಡೆದಂಥ ಅಹಿತಕರ ಘಟನೆಗಳು ನಮ್ಮ ಮೈಂಡಲ್ಲಿ ಉಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ಈ ಪೆಂಡುಲಮ್ ಇಂದ ಬಹಳ ಸುಲಭವಾಗಿ ಟ್ರೀಟ್ ಮಾಡ್ಬೋದು. ಇಷ್ಟು ದಿವಸ ಅದಕ್ಕೆ ಇದು ಒಂದೇ ಒಂದು ಹಿಪ್ನೋಥೆರಪಿ ಅಥವಾ ಸೈಕ್ಯಾಟ್ರಿಸ್ಟ್ ಅಂತ ರೆಫರ್ ಮಾಡ್ಬಿಡ್ತಾ ಇದ್ರು. ಯಾವುದನ್ನ ನೀವು ಸುಪ್ತ ಪ್ರಜ್ಞೆಯಿಂದ ನಾವು ಟ್ರೀಟ್ ಮಾಡ್ತಾ ಇದ್ವೋ ಅಷ್ಟು ಕೂಡ ಈ ಪೆಂಡುಲಮ್ ಇಂದ ನಾವು ಮಾಡ್ಬೋದು. ಪೆಂಡುಲಮ್ ಅನ್ನ ಕನ್ನಡದಲ್ಲಿ ಚಪೇಟಿಕ ಅಂತ ಹೇಳ್ತೀವಿ, ಪಾಕೆಟ್ ಪೆಂಡುಲಮ್ ಅಂತ ಕೂಡ ಹೇಳ್ತೀವಿ ಇದಕ್ಕೆ. ಅದನ್ನ ಯಾವಾಗಲೂ ನಮ್ಮ ಜೊತೆ ಇಟ್ಕೊಂಡಿದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಇದನ್ನ ಉಪಯೋಗ ಮಾಡ್ಕೋತಾ ಹೋಗ್ಬೋದು. ಎಷ್ಟು ಅನುಕೂಲ ಇದೆ ನೋಡಿ. ಇನ್ನೊಂದು ಹೊಸ ವಿದ್ಯೆ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಮಂಜಾಸನ್ ಸಿಂಡ್ರೋಮ್ ಅಂತ ಒಂದು ಕಾಯಿಲೆ ಇದೆ. ಕೆಲವರು ಕೇಳಿರ್ಬೋದು, ಕೆಲವ್ರಿಗೂ ಗೊತ್ತಿಲ್ಲ. ಮಂಜಾಸಿನ್ ಸಿಂಡ್ರೋಮ್ ಅಂದ್ರೆ, ಒಬ್ಬ ಮಂಜಾಸಿನ್ ಅಂತ ಒಬ್ಬ ಇದ್ದ. ಅವನಿಗೇನಪ್ಪ ಅಂದ್ರೆ, ನೆನೆಸ್ಕೊಂಡಾಗ ಕಾಯಿಲೆಗಳನ್ನ ಅವನು ಬರ್ಸ್ಕೊತಾ ಇದ್ದ. ಇವತ್ತು ಹೊಟ್ಟೆ ನೋವು, ನಾಳೆ ತಲೆನೋವು, ಇನ್ನೊಂದು ದಿವಸ ಬೆನ್ನೋವು. ಯಾಕೆ ಮಾಡ್ತಾನೆ ಅಂತಂದ್ರೆ, ಆ ಸಿಂಡ್ರೋಮು ಒಟ್ಟಲ್ಲಿ ಅವನು ಡಾಕ್ಟರ್ ಹತ್ರ ಹೋಗ್ತಾ ಇರಬೇಕು. ಇವತ್ತು ತಲೆನೋವು ಇರುತ್ತಾ, ಒಬ್ಬ ಡಾಕ್ಟರ್ ಹತ್ರ ಹೋಗ್ತಿರ್ತಾನೆ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಡಾಕ್ಟ್ರೇ ತುಂಬಾ ತಲೆನೋವು, ಔಷಧಿ ಕೊಟ್ಟು ಕಳಿಸ್ತಾರೆ. ನಾಳೆ ಔಷಧಿ ಸರಿ ಹೋಗ್ಬಿಡುತ್ತೆ. ಮಾರನೇ ದಿವಸ ಹೊಟ್ಟೆ ನೋವು ಅನ್ಕೊಂಡು ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗ್ತಾನೆ. ಅವನ ಸ್ವಭಾವ ಏನು ಅಂದ್ರೆ, ಪ್ರತಿದಿನ ಒಬ್ಬೊಬ್ಬರು ಡಾಕ್ಟರ್ ಹತ್ರ ಹೋಗ್ತಾ ಇರ್ಬೇಕು. ಅವನು ಇಲ್ದ್ರೆ ಸಮಾಧಾನನೇ ಆಗೋದಿಲ್ಲ. ಔಷಧಿನೂ ತಗೋತಾನೆ, ಇದೆಲ್ಲ ನೋವು ಅನುಭವಿಸ್ತಾನೆ. ಅದಕ್ಕೆ ಮಂಜಾಸನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಅಂದ್ರೆ ಕೆಲವೊಂದು ಡಾಕ್ಟರ್ ಅವ್ರ ಕೆಲಸ ಏನಪ್ಪ ಅಂದ್ರೆ, ವೈದ್ಯಕೀಯ ಶಾಪಿಂಗ್ ಅಂತ ಕೂಡ ಹೇಳ್ತೀವಿ ಅದಕ್ಕೆ ಇಂಗ್ಲಿಷಲ್ಲಿ. ಅವರು ಬರೀ ಡಾಕ್ಟರ್ಗಳನ್ನ ಹುಡ್ಕೋದೇ ಕೆಲಸ ಅವ್ರಿಗೆ. ಇವತ್ತು ಹೋಮಿಯೋಪತಿ ತಗೋತಾರೆ, ನಾಳೆ ಇಂಗ್ಲಿಷ್ ಮಾತ್ರೆ ತಗೋತಾರೆ, ಮಾರನೇ ದಿವಸ ಇನ್ನೊಂದು ಯಾವ್ದು ಸಿದ್ಧ ಔಷಧಿ ತಗೋತಾರೆ. ಎಲ್ಲಾನು ಟ್ರೈ ಮಾಡ್ತಾನೆ ಇರ್ತಾರೆ. ಗುಣ ಆಗುತ್ತೆ, ಆಗಲ್ಲ ಅಂತಲ್ಲ, ಆದ್ರೆ ಅದೇ ಒಂದು ಹಾಬಿ ಆಗ್ಬಿಡುತ್ತೆ ಅವ್ರಿಗೆ. ಡಾಕ್ಟರ್ ಹತ್ರ ಹೋಗ್ಲಿಲ್ಲ ಅಂತಂದ್ರೆ ನಿದ್ದೆನೆ ಬರೋದಿಲ್ಲ. ಇದು ಒಂದು ಮಂಜಾಸಿನ್ ಸಿಂಡ್ರೋಮ್ ಅಂತಹ ಒಂದು ಕಾಯಿಲೆ. ಅದಕ್ಕೆ ಈಗ ಮಾಡರ್ನ್ ಸೈನ್ಸ್ ಅಲ್ಲಿ ಇರೋದು ಒಂದೇ ಒಂದು ಪರಿಹಾರ ಅಂತಂದ್ರೆ, ಸೈಕ್ಯಾಟ್ರಿಸ್ಟ್ಗಳನ್ನ ನೋಡೋದು. ಸೈಕ್ಯಾಟ್ರಿಸ್ಟ್ ಏನ್ ಮಾಡ್ತಾರೆ, ನಿದ್ದೆ ಬರುವಂತಹ ಮಾತ್ರೆ ಕೊಡ್ತಾರೆ. ನೀವು 10 kg ಇದ್ದವ್ರು 20 kg ಆಗ್ತೀರಾ, 50 kg ಇದ್ದು 100 kg ಆಗ್ತೀರಾ. ಆಮೇಲೆ ಎಲ್ಲಿವರೆಗೂ ತಗೋಬೇಕು ಅಂದ್ರೆ, ನೀವು ಲೈಫ್ ಲಾಂಗ್ ತಗೊಳ್ಳಿ ಅಂತ ಹೇಳ್ತಿರ್ತಾರೆ. ಈ ಫಿಟ್ಸ್ಗಳಿಗೆ ಬಂದಾಗ ಕೊಡ್ತಾರಲ್ಲ ಮಾತ್ರೆ, ಅಂದ್ರೆ ಸೈಡ್ ಎಫೆಕ್ಟ್ ಇರುತ್ತೆ. ನಾ ಯಾವಾಗಲೂ ಹೇಳ್ತಾ ಇರ್ತೀನಿ, ಇಂಗ್ಲಿಷ್ ಮೆಡಿಸಿನ್ಗಳಲ್ಲಿ ಅಂದ್ರೆ ಅಲೋಪತಿಗಳಲ್ಲಿ ತುಂಬಾ ಒಳ್ಳೊಳ್ಳೆ ಔಷಧಿಗಳಿದೆ, ಇಲ್ಲ ಅಂತಲ್ಲ. ಆದರೆ ಪ್ರತಿಯೊಂದು ಕಾಯಿಲೆಗೂ ಕೂಡ ಒಂದು ಮಾತ್ರೆ ಇದೆ. ಪ್ರತಿಯೊಂದು ಮಾತ್ರೆ ಕೂಡ ಹೊಸ ಕಾಯಿಲೆನ ಹುಟ್ಟಾಕುತ್ತೆ. ಹಾಗಾಗಿ ಸೈಕ್ಯಾಟ್ರಿಸ್ಟ್ಗೆ ನೀವು ಯಾವುದೇ ಮಾತ್ರೆಗಳು ತಗೊಂಡ್ರು ಕೂಡ ಅದರ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಪೆಂಡುಲಮ್ ಉಪಯೋಗಿಸಿ ಅದರ ಒಂದು ತೊಂದರೆಗಳನ್ನ ನಾವು ನಿವಾರಣೆ ಮಾಡ್ಕೋಬಹುದು. ಈಗ ನಾನೇ ಹೇಳ್ಕೊತಕೊಂಡು ಹೋಗ್ತಾ ಇದ್ದೀನಿ ಸುಮ್ಮನೆ ಲಿಸ್ಟ್ಗಳ ಪ್ರಕಾರ. ತಿರ್ಗಾ ನಿಮ್ಮನ್ನು ಕೇಳ್ತೀನಿ ನಾನು, ನಿಮಗೆ ಇದರ ಬಗ್ಗೆ ಏನು, ಇಷ್ಟೆಲ್ಲ ಉಪಯೋಗ ಇದೆಯಾ, ಅನುಮಾನ ಇದೆಯಾ? ಯಾರು ಇದ್ರ ಬೇಕಾ ನೀವು ಅನ್ಮ್ಯೂಟ್ ಮಾಡ್ತೀವಿ, 2 ನಿಮಿಷ ನೀವು ಕೇಳಿ, ಇಷ್ಟೇನಾ, ಇನ್ನ ಫರ್ದರ್ ಏನಾರು ಇದೆಯಾ ಅಂತಂದ್ಬಿಟ್ಟು. ಈಗ ದಯಾನಂದ್ ಅವ್ರನ್ನ ಕೇಳ್ತೀನಿ, ಜಸ್ಟ್ ಅನ್ಮ್ಯೂಟ್ ಮಾಡಿ ಸರ್ ಕೆಲವ್ರನ್ನ. ಇದ್ರ ಬಗ್ಗೆ 2 ನಿಮಿಷ. ಮಾಡ್ತಾರೆ. ನಮಸ್ತೆ ಗುರುಗಳೇ. ನಿಮ್ ಪ್ರಶ್ನೆಗಳು ಏನಾದ್ರು ಕೇಳೋದಿದ್ರೆ ವಿಡಿಯೋ ಆನ್ ಮಾಡಿದ್ರೆ ಒಳ್ಳೇದು. ಹೇಳಿ ಸರ್, ಇದು ನಾನು ಫಸ್ಟ್ ಟೈಮ್ ಪೆಂಡುಲಮ್ ಕ್ಲಾಸ್ ಬಗ್ಗೆ ತಿಳ್ಕೊತಾ ಇರೋದು. ಹೇಳಿ. ಇವಾಗ ಏನೇನ್ ಹೇಳಿದ್ರಿ ಅದೆಲ್ಲ ನಂಗೆ ಒಬ್ರು ಹೇಳಿದ್ರು. ಅಂದ್ರೆ ಜಸ್ಟ್ ನಾನು ರೇಖಿ ಕ್ಲಾಸ್ ಕಲಿತಾ ಇದ್ದೆ ಪೂಜಾ ಅಂತ ಮೇಡಮ್ ಹತ್ರ. ಸೊ ಅವಾಗ ನಂಗೆ ಗೊತ್ತಿತ್ತು, ಬಟ್ ಇದು ಇಷ್ಟೊಂದು ಪರಿಣಾಮ ಕೊಡುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಇದ್ರಲ್ಲಿ ನಂಗೆ ಈಗ ಏನ್ ಡೌಟ್ ಇದೆ ಅಂದ್ರೆ,
ಈಗ ಆಲ್ರೆಡಿ ಏನಾರ ಈಗ BP ಶುಗರ್ ಏನೋ ಇರುತ್ತೆ, ಅವರಿಗೆ ಕೊಲೆಸ್ಟ್ರಾಲ್ ಆತರ ಎಲ್ಲ ಇರುತ್ತೆ, ಅವರು ಏನು ಮಾಡಕ್ ರೆಡಿ ಇರಲ್ಲ. ಪೆಂಡನಮ್ ಇದನ್ನ ಯೂಸ್ ಮಾಡಿ ನಾವು ಅವ್ರನ್ನ ಮೀನ್ಸ್ ನಾರ್ಮಲ್ ಇದಕ್ಕೆ ತರ್ಬೋದಾ ಅನ್ನೋದು ನನ್ನ ಕ್ವೆಶನ್. ನೋಡಿ, ನಿಮ್ಮ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಯಾವುದೋ ಒಂದು ವಿದ್ಯೆ ಕಲಿತ ತಕ್ಷಣನೇ A to Z ಎಲ್ಲಾನು ಅದರಲ್ಲೇ ಮಾಡ್ತೀನಿ ಅಂತ ಹೋಗ್ಲೇಬಾರ್ದು. ಆ ಆಟಿಟ್ಯೂಡೇ ರಾಂಗ್. BP ಶುಗರ್ ಬಂದಾಗ ನಾರ್ಮಲಿ ಏನ್ ಮಾಡ್ತೀವಿ, ಹೋಗ್ತೀವಿ ಡಾಕ್ಟರ್ ಹತ್ರ ತೋರಿಸ್ಕೋತೀವಿ, ಆ ರೀಡಿಂಗ್ ನೋಡ್ಬಿಟ್ಟು ಒಂದು ಟ್ಯಾಬ್ಲೆಟ್ ಏನೋ ತಗೋತೀವಿ. ಆದರೆ ಇದರ ಉದ್ದೇಶ, ಈ ವಿದ್ಯೆಗಳು ಇಷ್ಟು ಕೂಡ ಪರ್ಯಾಯ ಚಿಕಿತ್ಸೆಗಳ ಓವರ್ ಆಲ್ ಉದ್ದೇಶ ಏನು ಅಂತಂದ್ರೆ, ಆ ಟ್ಯಾಬ್ಲೆಟ್ ತಗೊಂಡು ನಾಳೆ ಸೈಡ್ ಎಫೆಕ್ಟ್ ಆಗಿ ತೊಂದರೆ ಅನುಭವಿಸೋ ಬದಲು ಅದನ್ನ ಹೇಗೆ ಕಡಿಮೆ ಮಾಡ್ಕೋಬಹುದು, ಕೊನೆಗೆ ಕಡಿಮೆ ಮಾಡ್ತಾ ಮಾಡ್ತಾ ಆ ತೊಂದರೆನ ಅವಾಯ್ಡೇ ಮಾಡ್ಕೋಬಹುದು ನಾವು. ಆ ಉದ್ದೇಶದಿಂದ ನೋಡ್ಬೇಕಷ್ಟೇ ವಿನಃ ತಗೋತಿರೋ ಮಾತ್ರ ನಿಲ್ಲಿಸ್ಬಿಟ್ಟು ಎಕ್ಸ್ಪೆರಿಮೆಂಟ್ ಖಂಡಿತ ಮಾಡಕ್ಕೆ ಹೋಗ್ಬಾರ್ದು. ಈ ವಿದ್ಯೆ ಎಷ್ಟು ಚೆನ್ನಾಗಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಒಂದು ಉದಾಹರಣೆ, ಒಬ್ಬ ಶುಗರ್ 300 400 ಇರುತ್ತೆ, ಮಾತ್ರ ಎಲ್ಲ ನಿಲ್ಲಿಸ್ಬಿಟ್ಟು ಪೆಂಡುಲಮ್ ಡೋಸಿಂಗ್ ಮಾಡಿ ರಿಲ್ಯಾಕ್ಸೇಷನ್ ಮಾಡಕ್ ಸಾಧ್ಯ ಇದೆ. ಆದರೆ ಆ ತರ ಸಾಧನೆ ನಮ್ಮಲ್ಲಿ ಇರಬೇಕು. ಆದರೆ ಇದನ್ನ ಯಾವ ತರ ಉಪಯೋಗಿಸ್ಕೋಬಹುದು ಅಂದ್ರೆ, ನಾನು ಅಲೋಪತಿ ಹೋಗ್ಲಾ, ಆಯುರ್ವೇದಿಕ್ ಹೋಗ್ಲಾ, ಸಿದ್ಧ ಹೋಗ್ಲಾ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆ ಔಷಧಿ ತಗೊಂಡಾಗ ನಿಮ್ಗೆ ಶುಗರ್ BP ಕಂಟ್ರೋಲ್ ಬಂದ್ಬಿಡುತ್ತೆ. ಅಥವಾ ಫುಡ್ ಇಂದ ಬಂತ, ನಾನಾ ತರ ವಿದ್ಯೆಗಳಿರುತ್ತೆ. BP ಶುಗರು ಸುಮ್ಮನೆ ಬಂದ್ಬಿಡೋದಿಲ್ಲ. ಟೈಪ್ 1 ಅಂತ ಇದೆ, ಟೈಪ್ 2 ಅಂತ ಇದೆ. ಮನುಷ್ಯ ಎಷ್ಟು ಕಾಂಪ್ಲಿಕೇಶನ್ ಅಂತಂದ್ರೆ, ನಾವು ಸುಮ್ಮನೆ ಫೋನಲ್ಲಿ ಮಾಡ್ಬಿಟ್ಟು ಕೆಲವರು ಹೇಳ್ತಾರೆ, ಗುರುಗಳೇ ನಂಗೆ ಕಲರ್ ಪಾಯಿಂಟ್ ಕೊಟ್ಬಿಡಿ, ನಂಗೆ ಗುರುಗಳೇ ನಂಗೊಂದು ಆಕ್ಯುಪೇಷನ್. ನೋ, ಮನುಷ್ಯನಿಗೆ ವಾತ ಪಿತ್ತ ಕಫ ಇಷ್ಟು ಕವರ್ ಆಗಿ ಒಬ್ಬೊಬ್ಬ ವ್ಯಕ್ತಿಗಳ ಆಟಿಟ್ಯೂಡ್ ಬಗ್ಗೆ ಕಾಯಿಲೆಗಳು ಬರ್ತಾ ಇರುತ್ತೆ. ಹಾಗಾಗಿ ಪೆಂಡುಲಮ್ ಇದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸುಮಾರು ಜನ ಇದರಿಂದ ಕಡಿಮೆ ಮಾಡಿಕೊಂಡು ಕರೆಕ್ಟ್ ವೇನಲ್ಲಿ ಹೋಗಿ ಅವರ BP ಶುಗರ್ನು ಕೂಡ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ, ಮಾಡ್ಕೋಬಹುದು. ಓಕೆ, ಶಿಲ್ಪಾ ಅವ್ರು ಹೇಳಿ. ನಮಸ್ತೆ ಸರ್, ಹೇಳಿ. ನಾನೊಂದು ಫೈನಾನ್ಷಿಯಲಿ ಬಗ್ಗೆ ಕೇಳ್ಬೇಕು ಅನ್ಕೊಂಡಿದೀನಿ. ಹ್ಮ್. ಅಂದ್ರೆ ಚೆನ್ನಾಗಿ ನಡೀತಾ ಇದ್ದಿದ್ದು ಬಿಸ್ನೆಸ್ ಏಕಾಏಕಿ ಲಾಸ್ ಅಲ್ಲಿ ಇರುತ್ತೆ. ಈಗ ಕಸ್ಟಮರ್ ಬರಲ್ಲ, ಕಸ್ಟಮರ್ ಬಂದ್ರು ಅಮೌಂಟ್ ಸ್ಟಕ್ ಆಗ್ಬಿಟ್ಟಿರುತ್ತೆ. ಅಮೌಂಟ್ ಕಷ್ಟಪಟ್ಟು ಬಂದ್ರು ಅಲ್ಲಿ ಖರ್ಚು ತುಂಬಾನೇ ಆಗ್ತಾ ಇರುತ್ತೆ. ಇದನ್ನೆಲ್ಲ ನಾವು ಪೆಂಡುಲಮ್ ಅಲ್ಲಿ ನೋಡ್ಬೋದಾ ಸರ್? ಖಂಡಿತ ನೋಡ್ಬೋದು, ಖಂಡಿತ ನೋಡ್ಬೋದು. ಅಷ್ಟೇ ಅಲ್ಲ, ಪರಿಹಾರ ಕೂಡ ಮಾಡ್ಬೋದು. ಸಣ್ಣ ಉದಾಹರಣೆ ಹೇಳ್ತೇನೆ. ನಿಮ್ಗೆ ಯಾರೋ ಒಂದು 50,000 ರೂಪಾಯಿ ಕೊಡ್ಬೇಕಾಗಿರುತ್ತೆ, ಕೊಡ್ತಾ ಇರೋದಿಲ್ಲ. ನೀವು ಸುಮ್ಮನೆ ಹೋಗಿ ಒಂದು ವಸೂಲು ಮಾಡೋದು ಬೇರೆ ಮೆಥಡ್. ಆದರೆ ಈ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಕಾಸ್ಮಾಸ್ನ ನೀವು ಹೊಲಿಸ್ಕೊಂಡು ಅದರ ಏನೋ ನೀವು ಮನೇಲಿ ಕೂತಿರ್ತೀರಾ, ಆ ಮೆಂಟಲ್ ಒಂದು ಥಾಟ್ ಕ್ರಿಯೇಟ್ ಮಾಡ್ತಿರಲ್ಲ, ಒಂದು 0 ಸ್ಟೇಟ್ಗೆ ಹೋಗಿ ಅದನ್ನ ಈ ಪೆಂಡುಲಮ್ ಇಂದ ಮಾಡಬಹುದು. ಅದನ್ನ ಮಾಡಿದಾಗ ಆ ವ್ಯಕ್ತಿಗೆ ಅವತ್ತಿಂದ ಕೊಡದೇ ಇದ್ದವನು ಮನಸ್ಸಿಗೆ ಪ್ರಚೋದನೆ ಬಂದು ಅವನು ಕೊಡೋ ಹಾಗೆ ಆಗತ್ತೆ. ಖಂಡಿತ ಸಾಧ್ಯ ಇದೆ. ಅದನ್ನ ಹೇಳಿದ್ದು, ಆರೋಗ್ಯ, ದುಡ್ಡು ಮತ್ತು ರಿಲೇಷನ್ 3 ಕೂಡ ಪೆಂಡುಲಮ್ ಇಂದ ಸಾಧನೆ ಮಾಡಬಹುದು. ಹೆಪ್ಪ್ಯಾಡ್ ಅಂತ ಒಬ್ಬರಿದ್ದಾರೆ, ಕೇಳಿ. ಹೇಳಿ. ನಮಸ್ತೆ ಸರ್. ಹೇಳಿ. ಸರ್, ಇದನ್ನ ಯಾರ್ ಬೇಕಾದ್ರೂ ಮಾಡ್ಬೋದು ಅಂತ ನೀವು ಹೇಳೋದಲ್ಲ, ಏನ್ ಸಿದ್ಧಿ ಮಾಡ್ಕೊಬೇಕು ಸರ್ ಇದನ್ನ ಮಾಡಕ್ಕೆ? ಇದರಲ್ಲಿ ಯಾವ ಕ್ರೈಟೀರಿಯಾ ಮೇಲೆ ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಸರ್? ಹೌದು, ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದನ್ನ ಸ್ಟಾರ್ಟಿಂಗ್ ಅಲ್ಲೇ ಹೇಳಬೇಕಾಗಿತ್ತು, ಈಗ ಹೇಳ್ತಾ ಇದ್ದೀನಿ. ಯಾವ ವ್ಯಕ್ತಿ ಅಂದ್ರೆ ಯಾರು ಚಿಕ್ಕ 3 ತಿಂಗಳು 4 ತಿಂಗಳು ಮಗು ಅಂತಲ್ಲ, ಮಾನಸಿಕವಾಗಿ ಪ್ರಬುದ್ಧವಾಗಿರುವಂತಹ ಯಾವುದೇ ವ್ಯಕ್ತಿಗಳು ಕೂಡ ಇದನ್ನು ಮಾಡಬಹುದು. ಆದ್ರೆ ಅದಕ್ಕೆ ಎಲಿಜಿಬಿಲಿಟಿ ಏನು? ಡಿಗ್ರಿನ, ಡಿಪ್ಲೊಮನೋ ಯಾವುದೂ ಅಲ್ಲ. ಅವನಲ್ಲಿ ಹಂಬಲ್ ಅಂಡ್ ಸಿಂಪಲ್ನೆಸ್ ಇರಬೇಕು. ಯಾವುದೇ ಒಂದು ಆಧ್ಯಾತ್ಮಿಕ ವಿದ್ಯೆ ಕಲಿಬೇಕಾದ್ರೆ ಅಹಂ ಇರಬಾರ್ದು. ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಸಹೃದಯತೆ ಮತ್ತು ಸಾಮಾನ್ಯ ಜೀವನ. ಈ ಹೈಫೈ ಇದ್ಬಿಟ್ಟು ಕಾರಿಗೆ ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಅಹಂಕಾರದಲ್ಲಿ ಇದೇನಾಗುತ್ತೆ ತೋರಿಸು, ನಾ ರೇಸ್ ಕೋರ್ಸ್ ಹೋಗ್ತಾ ಇದ್ದೀನಿ ಸರಿ, ನಾವು ಈ ತರ ಆಟಿಟ್ಯೂಡ್ ಇರಬಾರ್ದು. ಯಾಕಂದ್ರೆ ವಿ ಆರ್ ಡೀಲಿಂಗ್ ವಿತ್ ಕಾಸ್ಮಾಸ್, ಯೂನಿವರ್ಸಲ್ ಎನರ್ಜಿ, ವಿಶ್ವಶಕ್ತಿ ಜೊತೆ ನಾವು ಆಟ ಆಡ್ತಾ ಇದೀವಿ. ಹಾಗಾಗಿ ಯಾವ ವ್ಯಕ್ತಿ ಹಂಬಲ್ ಅಂಡ್ ಸಿಂಪಲ್ ಆಗಿರ್ತಾನೆ ಬಹಳ ಬೇಗ ಒಲಿಯುತ್ತೀವಿ. ಯಾರೇ ಆಗಿರ್ಬೋದು, ಡೇ 1 ಇಂದಾನೇ ರಿಸಲ್ಟ್ ಬರೋಕ್ಕೆ ಶುರುವಾಗ್ಬಿಡುತ್ತೆ. ನೀವು ಅಷ್ಟು ಹಂಬಲ್ ಅಂದ್ರೆ ಏನು? ಬಹಳ ಮೃದುತ್ವ ಇರಬೇಕು. ಒಂದು ಒಳ್ಳೆಯ ವಿಷಯಕ್ಕೋಸ್ಕರ ಇದನ್ನು ಉಪಯೋಗಿಸ್ಕೋಬೇಕು. ಬರೀ ಕಾರ್ ಇರುತ್ತೆ, ಇನ್ನ 2 ಕಾರ್ ಬರುತ್ತಾ, ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಇದೆ, ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದರೆ ವಿಶ್ವಶಕ್ತಿ ನಮ್ಮ ಬೇಸಿಕ್ ನೀಡ್ಗಳನ್ನ ಪೂರೈಸುತ್ತೆ ನಮಗೆ. ನಿಮ್ಗೆ ಗೊತ್ತಿರ್ಬೋದು, ವಾಂಟ್ಸ್ ಅಂಡ್ ನೀಡ್ಸ್ ಅಂತ 2 ಪದ ಇದೆ. ವಾಂಟ್ಸ್ ಅಂದ್ರೆ ಬೇಡಿಕೆಗಳು. ಬೇಡಿಕೆಗಳು ಬರ್ತಾನೆ ಇರುತ್ತೆ ನಮ್ಗೆ. ಆ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ರೆ ದೇವ್ರಿಗೆ ತಲೆ ಕೆಟ್ಟು ಹೊಟ್ಟೋಗ್ಬಿಡ್ಬೇಕು. ಇದು ಮನೆ ಕೊಟ್ಟರೆ ದೊಡ್ಡ ಮನೆ, ಅದಕ್ಕಿಂತ ದೊಡ್ಡ ಮನೆ ಕೇಳ್ತಾನೆ ಹೋಗ್ತಿರ್ತೀವಿ. ನೀಡ್ ಅಂದ್ರೆ ನಮ್ಮ ಬೇಸಿಕ್ ಅವಶ್ಯಕತೆಗಳು.
ಅದನ್ನು ಕೇಳಿದಾಗ ಖಂಡಿತ ಕಾಸ್ಮಾಸ್ ನಮ್ಗೆ ಹೆಲ್ಪ್ ಮಾಡೇ ಮಾಡುತ್ತೆ, ಆಗತ್ತೆ. ಪ್ರತಿ ಕ್ಷಣ ಕೂಡ ಅದನ್ನು ನಾವು ಅನುಭವಿಸ್ತಾ ಇದ್ದೀವಿ. ಓಕೆ ಗುರುಗಳೇ, ಕೇಳಬೇಕಾ ಇನ್ನು? ಹೀಗೆ ಇನ್ನು ಇಬ್ರು ಕೇಳುವ. ಇನ್ನೊಬ್ರು ಅಷ್ಟೇ, ಇನ್ನೊಬ್ರು. ರೇಖಾ ಅವ್ರು ಹೇಳಿ. ಹೇಳಿ ಮೇಡಮ್. ಸರ್ ನಮಸ್ತೆ. ಹೇಳಿ. ಸರ್ ನೀವು ಮೊದಲು ಹೇಳ್ದಂಗೆ ನಾವೇನಾದ್ರೂ ಡೈಲಮಾ ಅಲ್ಲಿ ಇದ್ರೆ ಡಿಸಿಷನ್ ತಗೊಳಕ್ಕೆ ಇದನ್ನ ಯೂಸ್ ಮಾಡ್ಬೋದು ಅಂತ ಹೇಳಿದ್ರಿ. ಹೌದು. ಇದು ಡಿಸಿಷನ್ ಮೇಕಿಂಗ್ ಮಾತ್ರ ಯೂಸ್ ಮಾಡ್ಬೇಕಾ, ಇಲ್ಲ ನಾವು 100% ರಿಸಲ್ಟ್ ನೋಡ್ಬೋದಾ? 100%, 200% ರಿಸಲ್ಟ್ ನೋಡ್ಬೋದು. ಅದಕ್ಕೆ ನೂರಾರಲ್ಲಿ ನಾನು ಬರೀ ಒಂದು 20-15 ನಿಮ್ಗೆ ಹೇಳ್ತಾ ಇದ್ದೀನಿ. ಏನ್ ಅದಕ್ಕೆ ಎಲ್ಲಾನು ಕವರ್ ಆಗತ್ತೆ ಅದರಲ್ಲಿ ಅಂತ. ಇವಾಗ ನೋಡಿ, ಇವಾಗ ನಿಮಗೆ ಗೊತ್ತಿದೆ, ಇವಾಗ ಟ್ಯಾರೆಟ್ ಕಾರ್ಡಲ್ಲಿ ಏನು ಮಾಡಬೇಕು ಎಲ್ಲ ಗೊತ್ತಿದೆ. ಆದರೆ ಈ ಪೆಂಡಲಮ್ ಉಪಯೋಗಿಸಿ ಟ್ಯಾರೆಟ್ ಕಾರ್ಡ್ನ ಎನರ್ಜೈಸ್ ಮಾಡ್ಬೋದು. ನಾವು ಒಂದೊಂದು ಹೇಳ್ಕೊಂಬಂದೆ. ಆಮೇಲೆ ಬಾಡಿನಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ, ಅದಂತೆ ಪ್ರತಿಯೊಂದು ಕೂಡ ಇನ್ನು ನಾನು ಹೇಳ್ತಾ ಹೋಗ್ತೀನಿ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದ್ಬಿಟ್ಟು. ಅದು ಲಿಮಿಟೇ ಇಲ್ಲ, ಲಿಮಿಟ್ಲೆಸ್ ಅದು. ಅದಕ್ಕೆ ಹೇಳಿದ್ದು ಎಲ್ಲ ರಾಜರ ರಾಜ ಇದು ಪೆಂಡಲಮ್. ನಿಮ್ಗೆ ಯಾವುದೇ ವಿದ್ಯೆ ಹೆಸರು ಹೇಳಿ, ನಾನು ಅದಕ್ಕೆ ಹೇಳ್ತೀನಿ ಇದನ್ನು ಹೇಗೆ ಯೂಸ್ ಮಾಡ್ಬೋದು ಅಂತಂದ್ಬಿಟ್ಟು. ಅಷ್ಟು ಚೆನ್ನಾಗಿ ಯೂಸ್ ಆಗತ್ತೆ ಇದು. ಹಾಗಾಗಿ ಇದಕ್ಕೆ ಲಿಮಿಟೇ ಇಲ್ಲ. ಒಂದು 35,000 ರೂಪಾಯಿದು ಒಂದು ವೀಣೆನ ನಿಮಗೆ ಪ್ರೆಸೆಂಟ್ ಮಾಡ್ತೇನೆ. ಇವತ್ತು ಕೊಟ್ಬಿಟ್ಟು ನಾಳೆ ಒಳ್ಳೆ ಒಂದು ಯಾವುದೋ ಒಂದು ರಾಗವನ್ನು ನುಡಿಸೋದ್ರೆ ನಿಮಗೆ ಸಾಧ್ಯನಾ? ಇಲ್ಲ. ಪ್ರಯತ್ನ ಪಡ್ತಾ ಇರ್ಬೇಕು, ನೀವು ಸಾಧನೆ ಮಾಡಬೇಕು. ಆದರೆ ಈ ಪೆಂಡಲಮ್ಮು ಅದಕ್ಕಿಂತ ಸುಲಭ. ನೀವು ಯಾವುದು ಗುಡ್ ಹಾರ್ಟಿಂದ ಹಂಬಲ್ ಅಂಡ್ ಸಿಂಪಲ್ ಆಗಿ ನೀವು ಈ ವಿದ್ಯೆ ಕಲಿಯೋಕ್ಕೆ ಶುರು ಮಾಡ್ತೀರೋ, ಕಲಿತ ಡೇ 1ಇಂದಾನೇ ನಿಮಗೆ ಗುಣ ಕಾಣುತ್ತೆ. ಇತ್ತೀಚೆಗೆ ಇದೇ ಆಯುಷ್ಯ ಮಂಡಲ್ ಗ್ರೂಪಲ್ಲಿ ಮಾಡಿದಂತಹ ರೇಖಿ ಮತ್ತು ಪೆಂಡಲಮ್ ತರಗತಿಯಲ್ಲಿ ಚೆನ್ನೈಯಿಂದ ಬಂದಂತಹ ಒಂದು ವಿದ್ಯಾರ್ಥಿ ಪ್ರಾಕ್ಟೀಸ್ ಮಾಡಿ ನನಗೆ ಶಾಕ್ ಆಯಿತು. ಸುಮಾರು 3-4 ವರ್ಷಗಳಿಂದ BP ಶುಗರು ಹೈ ಲೆವೆಲ್ ಇದ್ದಿದ್ದು ಕೇವಲ 10 ದಿವಸನೂ ಇಲ್ಲ, 9th ಡೇ ಅಥವಾ 10th ಡೇ ನನಗೆ ಮೆಸೇಜ್ ಹಾಕಿದ್ದಾರೆ ವಿತ್ ಫೋಟೋ. ಇದು ಏನೋ ಎಕ್ವಿಪ್ಮೆಂಟಲ್ಲಿ ರೀಡಿಂಗ್ ತೋರಿಸ್ತಾ ಇರೋದನ್ನ. ಐ ಆಮ್ ಸೋ ಶಾಕ್ಡ್. ಪರವಾಗಿಲ್ವೇ ಇಷ್ಟು ಫಾಸ್ಟ್ ಆಗಿ ಅಂತ. ಕಾರಣ ಆ ವ್ಯಕ್ತಿ ಹಂಬಲ್ ಅಂಡ್ ಸಿಂಪಲ್ ಆಗಿದ್ರು. ಹಾಗಾಗಿ ಬಹಳ ಬೇಗ ರಿಸಲ್ಟ್ ಬಂತು. ಅಷ್ಟೇ ಅಲ್ಲ, ಕಾಲಲ್ಲಿ ಈ ಗ್ಯಾಂಗ್ರೀನ್ ಟೈಪ್ ಆಗ್ಬಿಟ್ಟಿತ್ತು ಕೆಲವರಿಗೆ. ಅದಂತೂ ಆ ದೇವರಿಗೆ ದಿಂಡ್ರಿಗೆ ಎಲ್ಲ ಮಾಡಿ ಭಾರಿ ಸಫರ್ ಮಾಡಿದ್ರು ಒಬ್ಬರು ಲೇಡಿ. ಇದನ್ನು ಯೂಸ್ ಮಾಡಿ ಕೇವಲ 1 ತಿಂಗಳಲ್ಲಿ 2 ಫೋಟೋನ ಕಂಪ್ಯಾರಿಸನ್ ಕಳಿಸ್ಕೊಟ್ಟಿದ್ರು ನಮಗೆ. ಇದೇ ಆಯುಷ್ಯ ಮಂಡಲ್ ಗ್ರೂಪ್ನ ಸ್ಟೂಡೆಂಟ್, ಬೇರೆ ಇನ್ಯಾರು ಅಲ್ಲ. ನನಗೂ ನಿಜವಾಗ್ಲೂ ಶಾಕ್ ಆಯಿತು. ಅದನ್ನು ಡಾಕ್ಯುಮೆಂಟ್ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ನಾನು. ಕಂಪ್ಲೀಟ್ ಕ್ಯೂರ್ ಆಗಿದೆ. ಒಂದ್ಸತಿ ನಮಗೆ ಆಶ್ಚರ್ಯ ಆಗುತ್ತೆ. ಯಾವಾಗಲೂ ವಿಶ್ವಶಕ್ತಿ ಅಂದ್ರೆ ಅಷ್ಟು ಪವಾಡ. ಅದು ಪವಾಡ ಅಂದ್ರೆ ಇನ್ನೇನಲ್ಲ, ಅದು ನಮಗೆ ಗೊತ್ತಿರಲ್ಲ. ಕಾಣದ ಶಕ್ತಿ, ಇಡೀ ಬ್ರಹ್ಮಾಂಡವನ್ನ ಕಂಟ್ರೋಲ್ ಮಾಡ್ತಾ ಇರೋದೇ ಕಾಣದ ಶಕ್ತಿ. ಬರೀ ಕಾಣೋ ಶಕ್ತಿ ಆಗಿದ್ರೆ ನಾವು ಚೆನ್ನಾಗಿ ಓದ್ಬಿಟ್ಟು IAS ಆಫೀಸರ್ ಆಗ್ಬಿಟ್ಟು ದೊಡ್ಡ ಆಫೀಸರ್ ಆಗಿ ಏನೋ ಆಗ್ಬಿಡ್ಬೇಕಾಗಿತ್ತು. ಖಂಡಿತ ಅಲ್ಲ, ಅವೆಲ್ಲ ಬರೀ ಭ್ರಮೆ. ಹಾಗಾಗಿ ಖಂಡಿತ ಇದರಲ್ಲಿ ಪವರ್ಫುಲ್ ಇದೆ. ಯಾರು ಕರೆಕ್ಟಾಗಿ ಉಪಯೋಗಿಸ್ಕೋತಾರ, ದೇ ಆರ್ ದಿ ಲಕ್ಕಿ ಪರ್ಸನ್ ಆನ್ ದಿಸ್ ಅರ್ತ್. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಈಗ ಮುಂದಿನ ವಿಷಯ ಇನ್ನೊಬ್ರು ಹೇಳ್ಬಿಟ್ಟು ಮುಂದೆ ಕೊಟ್ಟೋಗೋಣ. ಗುರುಗಳೇ, ಒಂದೆರಡು ಫೀಡ್ಬ್ಯಾಕ್ ಹೇಳ್ಬಿಡುವ. ಯಾರು ಫಸ್ಟ್ ನಮ್ಮ ಹತ್ರ ಕಲ್ತಿದ್ದಾರೆ ಕೋರ್ಸ್, ಅವರಷ್ಟೇ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನುಭವಗಳನ್ನ ಹೇಳ್ಬೋದು. ಗುಡ್ ಗುಡ್ ಗುಡ್. ಹೇಳಿ. ಯಾರು ಹ್ಯಾಂಡ್ ರೈಸ್ ಮಾಡ್ಬೋದಾ? ಅಂದ್ರೆ ಎಲ್ಲ ಹೊಸ ಸ್ಟೂಡೆಂಟ್ಸ್ ಯಾರು ಅನ್ಕೋತೀನಿ ನಾನು. ಹಳೆ ಸ್ಟೂಡೆಂಟ್ಸ್ ಯಾರಾದ್ರೂ ರೀಜಾಯ್ನ್ ಆಗಿದ್ರೆ ನಿಮ್ ಫೀಡ್ಬ್ಯಾಕ್ ನ ಹೇಳಲಿಕ್ಕೆ ಕಾಲ್ ಮಾಡ್ಬೋದು. ಇದು ನೋಡಿ, ಸತ್ಯಕುಮಾರಿ, ಸಕ್ಸೆಸ್ ಆಶಾ ರೆಡ್ಡಿ, ಹೇಳಿ. ವಿಡಿಯೋ ಮಾಡಿದ್ರೆ ಒಳ್ಳೇದು. ಹೇಳಿ ಸತ್ಯಕುಮಾರಿ ಅವರು. ಸತ್ಯವನ್ನು ಹೇಳಿ. ನಮಸ್ತೆ. ಹೇಳಿ ನಮಸ್ತೆ ಹೇಳಿ ಸರ್. ಹೇಳಿ. ಸರ್, ಅದು ನಾನು ಫಸ್ಟ್ ಟೈಮ್ ಜಾಯಿನ್ ಆಗಿದೆ, ಫಸ್ಟ್ ಕ್ಲಾಸ್ ಅಲ್ಲೇನೆ ಬೇಸಿಕಲ್ಲಿ. ಬಟ್ ಪೆಂಡಲಮ್ ಕ್ಲಾಸ್ ಅಲ್ಲಿ ನಾನು ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ, ಕರೆಕ್ಟ್ ಆಗೇ ಇತ್ತು. ಬಟ್ ಯಾರೋ ಅಮೌಂಟ್ ಕೊಡ್ಬೇಕಿತ್ತು ಸ್ವಲ್ಪ. ಕೇಳಿದ್ರೆ ಅದು 3 months ಏನೋ ತೋರ್ಸಿತ್ತು. ಬಟ್ ಅವ್ರು ವಾಪಸ್ ಕೊಡ್ಲೇ ಇಲ್ಲ. ನೀವೇನ್ ಮಾಡಿದ್ದೀರಾ? ನಾನು ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ವಿದ್ಯೆ ಅನ್ನೋದು ದೊಡ್ಡ ಸಾಗರ ಇದ್ದಂಗೆ. ಅದು ಏನೋ ಅವರು ಸೆಕ್ಯೂರಿಟಿ ಏಜೆಂಟ್ಸಾ ಅಥವಾ ರಿಕವರಿ ಏಜೆಂಟಾ ಪೆಂಡಲಮ್ಮು? ಅಲ್ಲ. ನೀವು ಕೇಳಬೇಕಾಗಿತ್ತು, ಯಾವಾಗ ದುಡ್ಡು ಬರಲಿಲ್ಲ, 3 ತಿಂಗಳಾಗ್ಲಿಲ್ವಲ್ಲ, ಪ್ರಶ್ನೆ ಕೇಳಿ. ಯಾಕೆ ಬರ್ತಾ ಇಲ್ಲ, ಏನ್ ಕಾರಣ? ಏನೋ ಒಂದು ಕಾರ್ಮಿಕ ಕ್ರಿಯೆ ಇರುತ್ತೆ ನಿಮ್ಮಲ್ಲಿ, ಅಥವಾ ಅವ್ರ ದುಡ್ಡು ಯಾವುದೋ ಜನದಲ್ಲಿ ನೀವು ತಿಂದಿರ್ತೀರಾ, ನಿಮ್ ದುಡ್ಡು ಅವ್ರು ಬಳಸಿರ್ಬೋದು, ಇವೆಲ್ಲ ಇರುತ್ತೆ. ನೀವು ಯಾರನ್ನೂ ಕೇಳಲೇಬೇಕಿಲ್ಲ. ಪೆಂಡಲಮ್ನ ಒಂದು ಮಾಯಾದೀಪ ಇದ್ದಂಗೆ. ಅದನ್ನು ಕೇಳ್ಬಿಟ್ಟಿದ್ದಿದ್ರೆ ನಿಮ್ಗೆ ಸಿಕ್ಕೋಗ್ತಿದ್ದು. ನೀವೇನ್ ಮಾಡಿದ್ರೆ, ಒಂದು ಆಗ್ಲಿಲ್ಲ, ಸುಮ್ಮನೆ ಆಗ್ಬಿಟ್ರಿ ನೀವು. ಅದೇ ನಿಮ್ಮ ಎಫರ್ಟ್ ಹಾಕ್ತಾ ಇಲ್ಲ ಅಲ್ಲಿ. ನೀವು ಹಾಕಿದ್ದಿದ್ರೆ ಖಂಡಿತ ನಿಮ್ಗೆ ದುಡ್ಡು ಕೂಡ ಬಂದು ಹೋಗ್ಬಿಟ್ಟಿರೋದು.
ಈವನ್ ಅವ್ರು ಕೊಡದೇ ಇದ್ರೂ ಕೂಡ ಇದನ್ನ ಪ್ರಯೋಗ ಮಾಡಿದಾಗ ಅದಕ್ಕೊಂದು ತಂತ್ರ ವಿದ್ಯೆಗಳಿವೆ. ಅದು ಮಾಡಿತ್ತು ಅಂತಂದ್ರೆ ಯೂನಿವರ್ಸಲ್ ಎನರ್ಜಿ ಅದಕ್ಕೆ ಸಹಾಯ ಮಾಡಿ ನಿಮ್ ದುಡ್ಡು ನಿಮಗೆ ಬರ್ತಾ ಇತ್ತು. ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ ನಮ್ಗೇನಪ್ಪ ಅಂದ್ರೆ ಇವಾಗ ಇದು ಟ್ಯಾಕ್ಸಿ ಕ್ಯಾಬ್ ಬುಕ್ ಮಾಡ್ತೀವಲ್ಲ, ಬುಕ್ ಮಾಡಿದ ತಕ್ಷಣ ಮನೆ ಮುಂದೆ ನಿಂತ್ಕೊಳ್ಳುತ್ತೆ ಕಾರು. ಆ ಒಂದು ಕಲ್ಚರ್ಗೆ ಬಂದ್ಬಿಟ್ಟು ನಾವೇನ್ ಮಾಡಿದೀವಿ, ಪೆಂಡಲಮ್ ಕೇಳಿದ ತಕ್ಷಣನೇ 3 ತಿಂಗಳು ದುಡ್ಡು ವಾಪಸ್ ತಂದ್ಕೊಟ್ಬಿಡ್ತಾನೆ ಅಂತ ಕಾಯ್ತೀವಿ. ಮಾಡಬಾರ್ದು. ಅದಕ್ಕೆ ಹೇಳುದು ಇದೊಂದು ಆಧ್ಯಾತ್ಮಿಕ ವಿದ್ಯೆ. ಏನಂದ್ರೆ ಗುರುಗಳೇ, ಈಗ ನಾವು ಪರ್ಸನಲ್ ಆಗಿ ಯೂಸ್ ಮಾಡಿದಾಗ ನಮ್ಮ ಇಂಟ್ಯೂಷನ್ ಓಕೆ ಕೊಡ್ಲೇಬೇಕಂತ ಇರುತ್ತೆ. ಅವಾಗ ಮೈಂಡ್ ಅದೇ ತೋರಿಸ್ಬಿಡುತ್ತೆ ಪೆಂಡಲಮ್ ಅಲ್ಲಿ. ಇವಾಗ ನಾವು ಪರ್ಸನಲ್ ಆಗಿ ತುಂಬಾ ಪರ್ಸನಲ್ ಇರೋದನ್ನ ಕೇಳ್ಬಾರ್ದು. ಈಗ ನನ್ನ ಒಬ್ರು ಯಾರೋ ಮೊನ್ನೆ ಕಾಲ್ ಮಾಡಿದ್ರು, ನಮ್ಮ ಹಸ್ಬೆಂಡ್ ಎಲ್ಲಿ ಹೋಗ್ತಾರ ಅದನ್ನ ಚೆಕ್ ಮಾಡ್ದ ಅಂತ ಹೇಳಿ. ಅದು ಇವತ್ತು ಹಸ್ಬೆಂಡ್ ಪರವಾಗಿ ತೋರಿಸುತ್ತೆ ಹೊರತು ಅಪೋಸಿಷನ್ ತೋರ್ಸೋದೇ ಇಲ್ಲ, ಕೆಟ್ಟ ತೋರ್ಸೋದಿಲ್ಲ. ಈಗ ಹಣ ಕೊಡೋದು ಕೂಡ ಇವ್ ಕೊಡ್ಬೇಕಂತಾನೆ ಅವ್ರು ಕೇಳ್ತಾರ ಬಿಟ್ರೆ, ಅಲ್ಲಿ ತೋರ್ಸ್ಬೇಕಂತ ಬಿಟ್ರೆ ಅವ್ನ್ ಕೊಡಲ್ಲ ಅಂತಿದ್ರೆ ಅದು ತೋರ್ಸಲ್ಲ. ಯಾಕಂದ್ರೆ ಅವ್ರಿಗೆ ಹಣ ಅವ್ರು ಕೊಡ್ಲೇಬೇಕಂತ ಇರುತ್ತೆ ಮೈಂಡ್ ಅಲ್ಲಿ. ಸೊ ಅದು ಮೈಂಡ್ ಅಲ್ಲಿ ಏನಿರುತ್ತೆ ಅದೇ ತೋರ್ಸ್ಬಿಡುತ್ತೆ ಪೆಂಡಲಮ್ ಅಲ್ಲಿ. ಹಾಗೇನಿಲ್ಲ, ಯಾಕಂದ್ರೆ ಅದನ್ನ ಇದು ಎಷ್ಟು ಯಾಕಂದ್ರೆ ನಮ್ 40 ವರ್ಷದಿಂದ ಉಪಯೋಗಿಸ್ತಾರೆ, ಇವತ್ತಿಂದ ಅಲ್ಲ. ಕೆಲವರು ಎಲ್ಲಿ ತಪ್ಪು ಮಾಡ್ತಾರೆ ಅಂದ್ರೆ, ನೋಡಿ ಇವಾಗ ಗಡಿಯಾರ 9 ಗಂಟೆ ತೋರಿಸ್ತಾ ಇರುತ್ತೆ, ಪೆಂಡಲಮ್ ಚೆಕ್ ಮಾಡೋಣ ಅನ್ಬಿಟ್ಟು ಪೆಂಡಲಮ್ ಅನ್ನು ಕೇಳ್ತಾರೆ ಈಗ ಎಷ್ಟು ಟೈಮ್ ಅಂತ. ಸುಮ್ಮನೆ ಗಡಿಯಾರ ನೋಡಿದ್ರೆ ಟೈಮ್ ಗೊತ್ತಾಗುತ್ತೆ. ಅಂತವೆಲ್ಲ ಮಾಡಕ್ ಹೋಗ್ಬಾರ್ದು. ಇವಾಗ ದುಡ್ಡು ಅಷ್ಟೇನೆ. ಈಗ ಒಂದು ವ್ಯಕ್ತಿ ನಿಜವಾಗ್ಲೂ ದುಡ್ಡು ಇಸ್ಕೊಂಡವನು ಯಾರು ಕೊಡ್ಬೇಕು ಅಂತ ಕೊಡಲ್ಲ. ಕೊಡ್ಬೇಕು ಅಂತಿದ್ರು ಕೊಡದೇ ಇದ್ದಂಥವರೇ ಜಾಸ್ತಿ ಇರ್ತಾರೆ. ಅಂತ ಟೈಮಲ್ಲಿ ಡಿವೈನ್ ಎನರ್ಜಿ ಸಪೋರ್ಟ್ ತಗೊಳಕ್ಕೆ ಇದನ್ನ ಮಾಡಿ. ನಿಮ್ಗೆ ಗೊತ್ತಿರುತ್ತೆ ಆ ವ್ಯಕ್ತಿ ಕಷ್ಟದಲ್ಲಿದ್ದಾನೆ, ನಾನು ದುಡ್ಡು ಕೊಡಲ್ಲ, ಎಲ್ಲ ಗೊತ್ತಿರುತ್ತೆ. ನಾವು ಏನ್ ಮಾಡ್ತೀವಿ ಇದರಲ್ಲಿ ಅಂದ್ರೆ, ನೋಡಿ ಇದಕ್ಕೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಪೋನೋ ಅಂತ ನೀವೆಲ್ಲ ಕೇಳಿರ್ಬೋದು. ಈಗ ಒಂದು ಹೊಸ ವಿದ್ಯೆ ಇದು ಏನಿಲ್ಲ, ಫರ್ಗಿವ್ನೆಸ್ ಅಂತ ಅಷ್ಟೇ. ಆ ಪದಗಳು ಕೇಳಿದಾಗ ಗ್ರೀಕ್ ವರ್ಡ್ಗಳು ನಮ್ಗೆ ಏನೋ ದೊಡ್ಡ ವಿದ್ಯೆ ಅಂತ ಅನ್ಕೊಂಡ್ಬಿಡ್ತೀವಿ. ಅವೆಲ್ಲ ಅಷ್ಟು 100% ವರ್ಕ್ ಆಗ್ತಾ ಇದೆ. ಈ ಟ್ಯಾರೆಟ್ ಕಾರ್ಡ್ ಇರ್ಬೋದು, ಪೆಂಡಲಮ್ ಇರ್ಬೋದು, ರೇಖಿ ಇರ್ಬೋದು, ಎಲ್ಲವೂ ಮಾಡ್ತಾ ಇರೋದು ಅದನ್ನೇ. ಯೂನಿವರ್ಸಲ್ ಶಕ್ತಿಯನ್ನ ಬಳಸಿಕೊಂಡು ನಾವು ಮಾಡ್ತಾ ಹೋಗ್ತಾ ಇರ್ತೀವಿ, ಹೌದಲ್ವಾ? ಹಂಗಾಗಿ ಪೆಂಡಲಮ್ ಆ ಲೆವೆಲ್ ಅಲ್ಲಿ ಇದೆ. ನಾವು ಕೇಳುವಂತಹದ್ದು ಏನ್ ಕೇಳ್ಕೊತೀವಲ್ಲ ಅದು ಇಂಪಾರ್ಟೆಂಟ್. ಫೇಲ್ಯೂರ್ ಆಗಿ ಸಾಧ್ಯನೇ ಇಲ್ಲ ಇದು. ಒಬ್ರಿಗೊಂದು ಆ ಥರ ಮೋಸ ಮಾಡಲ್ಲ ಇದು. ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ ಇದು. ಅಂದ್ರೆ ನಾವು ಕರೆಕ್ಟಾಗಿ ಕೇಳ್ಕೋಬೇಕು. ಬರ್ಲಿಲ್ವಾ, ಯಾಕೆ ಬರ್ಲಿಲ್ಲ ಚೆಕ್ ಮಾಡ್ಕೋಬೇಕು. ಇನ್ನೊಬ್ಬ ವ್ಯಕ್ತಿಗೆ ಕೊಡೋಕೆ ದುಡ್ಡು ಇಷ್ಟ ಇಲ್ವಾ, ಅವ್ನಿಗೆ ಯಾಕೆ ಕೊಡೋಕೆ ಇಷ್ಟ ಇಲ್ಲ, ನಿಜವಾಗ್ಲೂ ಅವನಿಗೆ ದುಡ್ಡು ಇಲ್ವಾ ಅಥವಾ ಅವನು ಇದ್ದೂ ಕೊಡ್ತಾ ಇಲ್ವಾ, ಪ್ರತಿಯೊಂದು ಕೂಡ ಇದ್ರಲ್ಲಿ ಚೆಕ್ ಮಾಡ್ಬೋದು. ಆದ್ರೂ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಒಂದು ಪೇಪರ್ ಬರೆದಿಟ್ಕೊಳ್ಳಿ, ಇದು ನನ್ನ ದುರಾದೃಷ್ಟನ ಅಥವಾ ಅವನಿಗೆ ಯಾವುದೋ ಜನದನ್ನ ಕೊಡಬೇಕಾಗಿತ್ತಾ, ಇವೆಲ್ಲ ಚೆಕ್ ಮಾಡ್ಕೊಂಡಾಗ ನಿಮ್ಗೆ 100% ಸಿಗುತ್ತೆ. ನಿಜವಾಗ್ಲೂ ನಿಮ್ಗೆ ಕಷ್ಟ ತುಂಬಾ ಕಷ್ಟ ಇದ್ದು ನಿಮಗೆ ಆ ದುಡ್ಡು ನಿಮ್ಮ ಅವಶ್ಯಕತೆ ಇದ್ದಾಗ ಆ ಯೂನಿವರ್ಸಲ್ ಶಕ್ತಿನ ಪ್ರೇ ಮಾಡಿ. ನೋಡಿ, ಆ ವ್ಯಕ್ತಿಗೆ ಕೊಡ್ಬೇಕಾಗಿತ್ತು, ನನಗೆ ಕೊಡ್ತಾ ಇಲ್ಲ, ನಂಗೆ ಯಾರಿಂದನಾರು ಆಗ್ಲಿ 50,000 ಬರೋ ಹಂಗೆ ಮಾಡು ಅಂತ ಕೇಳಿ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಎಲ್ಲೋ ಹೇಗೋ ನಿಮ್ಮ ದುಡ್ಡು ನಿಮಗೆ ಬಂದು ಸೇರುತ್ತೆ. ನಾವು ಸ್ಟಕ್ ಆಗ್ಬಿಡ್ತೀವಿ, ನಿಲ್ಲಿಸಬಾರ್ದು. ಯಾಕಂದ್ರೆ ಇದಕ್ಕೆ ದುಡ್ಡು ಕೊಡ್ಬೇಕಿಲ್ಲ, ಕಾಸು ಕೊಡ್ಬೇಕಿಲ್ಲ. ಪಾಕೆಟ್ ಪೆಂಡಲಮ್ ಅಂತಾನೆ ಹೆಸರು ಇದಕ್ಕೆ. ನಿಮ್ಮ ಎಲ್ಲ ವಿಷಯಗಳಿಗೂ ಇದು ಮಾಡ್ಬೋದು. ನಾವು ಇವತ್ತು ಕೂಡ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಇದನ್ನ ಕೇಳ್ತೀವಿ. ದರ್ ಇಸ್ ನೋ ರಿಸ್ಟ್ರಿಕ್ಷನ್. ಫೇಲ್ಯೂರ್ ಫೇಲ್ಯೂರ್ ಪದನೇ ಬರಲ್ಲ ಇದು. ಕಾರಣ ನೆಕ್ಸ್ಟ್ ಹೇಳ್ತೇನೆ. ಈಗ ಈ ಒಂದು ಫೀಡ್ಬ್ಯಾಕ್ ಆದ್ಮೇಲೆ ಹೇಳ್ತೇನೆ, ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಕಾರಣ ಅಂತ. ಸರ್ ನಮಸ್ತೆ. ಹೇಳೇಮ್ಮ. ನನ್ ಮಗಳಿಗೆ ಅಮೋನಿಯಾ ಇದೆ ಅಂತಂದೇಳಿ ಅವಳಿಗೆ ಕಾರ್ನಿಶೋರ್ ಅಂತ ಟ್ಯಾಬ್ಲೆಟ್ಸ್ ಹಾಕ್ತಿದ್ವಿ ಸರ್. ಜೊತೆಗೆ ಫಿಟ್ಸಿಗೆ 3 ಟ್ಯಾಬ್ಲೆಟ್, ಅದು ಒಂದು 4 ಟ್ಯಾಬ್ಲೆಟ್ ಹಾಕ್ತಿದ್ವಿ. ಅವಳು ಸುಮಾರು ದಿನದಿಂದ ನಿದ್ದೆ ಮಾಡೋದ್ ಬಿಟ್ಬಿಟ್ಟಿದ್ಲಿ ಸರ್. ರಾತ್ರಿ ಎಲ್ಲ ಎದ್ದಿರೋದು ಆ ತರ ಮಾಡ್ತಾ ಇದ್ವಿ. ಯಾಕೆ ಈ ತರ ಮಾಡ್ತಿದ್ದಾಳೆ ಗೊತ್ತಾಗ್ಲಿಲ್ಲ. ಒಂದ್ ದಿವ್ಸ ನೋಡೋಣ ಅಂತೇಳಿ ಪೆಂಡಲಮ್ ತಗೊಂಡು ಟ್ಯಾಬ್ಲೆಟ್ಸ್ ಗಳೆಲ್ಲ ಕೆಳಗಿಟ್ಬಿಟ್ಟು 4 ಟೈಪ್ ಟ್ಯಾಬ್ಲೆಟ್ಸ್ ಕೆಳಗಿಟ್ಬಿಟ್ಟು, ಈ ಯಾವ್ದಾದ್ರು ಟ್ಯಾಬ್ಲೆಟ್ಸ್ ಇಂದ ಏನಾದ್ರು ಅವಳಿಗೆ ನಿದ್ದೆ ಬರ್ತಾ ಇಲ್ವಾ ಅಂತಂದೇಳಿ ಪೆಂಡಲಮ್ ಹಿಡಿದು ನೋಡಿದ್ರೆ ಸರ್, ಅದು ಅಮೋನಿಯಾದೊಂದು ಕಾರ್ನಿಶೋರ್ ಅಂತ ಒಂದು ಟ್ಯಾಬ್ಲೆಟ್ ಆಗ್ತಿತ್ತು ಸರ್. ಆ ಟ್ಯಾಬ್ಲೆಟ್ ಇಂದ ಅದು ತೋರ್ಸಿತ್ತು ಸರ್, ಈ ಟ್ಯಾಬ್ಲೆಟ್ ಇಂದ ಅವಳು ನಿದ್ದೆ ಮಾಡ್ತಿಲ್ಲ ಅಂತ. ನೋಡೋಣ ಅಂತ 1-2 ದಿನ ಕ್ಯಾನ್ಸಲ್ ಮಾಡಿದೆ ಸರ್. ಫಸ್ಟ್ ಕ್ಯಾನ್ಸಲ್ ಮಾಡಿದ ದಿನ ಸ್ವಲ್ಪ ಮಲ್ಕೊಂಡ್ಲು, ಇನ್ನೊಂದ್ ದಿನ ಮಲ್ಕೊಂಡ್ಲು. ಅದು ಸ್ಟಾಪ್ ಮಾಡಿದ್ಮೇಲೆ ಡೈಲಿ ಚೆನ್ನಾಗಿ ನಿದ್ದೆ ಮಾಡಕ್ ಸ್ಟಾರ್ಟ್ ಮಾಡಿದ್ಲು ಸರ್. ಅಂದ್ರೆ ಮೆಡಿಸನ್ ನಲ್ಲಿ ಅವಳಿಗೆ ಏನ್ ತೊಂದ್ರೆ, ಯಾವ ಮೆಡಿಸನ್ ಇಂದ ಅವಳಿಗೆ ಈ ತರ ಆಗ್ತಿದೆ ಅಂತ ಕಂಡಿಡ್ಕೊಳ್ಳಕ್ಕೆ ಅದು ತುಂಬಾ ಹೆಲ್ಪ್ ಆಯ್ತು ಸರ್. ಪೆಂಡಲಮ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫೀಡ್ಬ್ಯಾಕ್ ನೋಡಿ, ಇವಾಗ ಆ ತಾಯಿ ಆ ಮಗುವಿಗೆ ಅಷ್ಟು ತೊಂದರೆ ಇದ್ರು ಕೂಡ ಎಕ್ಸೈಟ್ ಆಗ್ಲಿಲ್ಲ, ಕಾಮ್ ಆಗಿ ಕೂತ್ಕೊಂಡು ಪೆಂಡಲಮ್ ಉಪಯೋಗಿಸ್ತರು. ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್. ಕೆಲವರು ಏನ್ಬಿಡುತ್ತೆ, ಮಗು ಈ ತರ ಆಯ್ತು ಅಂತಂದ್ರೆ ಗಾಬರಿ ಆಗ್ಬಿಡ್ತಾರೆ, ಏನೋ ಆಗೋಗ್ಬಿಡ್ತು, ಲೈಫೇ ಆಗೋಯ್ತು ಅಂತ ಹೆದರಬಾರ್ದು. ಧೈರ್ಯ ಉಪಯೋಗಿಸ್ಕೊಂಡಾಗ ಖಂಡಿತ ಇದು ಹೆಲ್ಪ್ ಮಾಡೇ ಮಾಡುತ್ತೆ. ಆಮೇಲೆ ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡಲ್ಲ ಅದು. ಅದಕ್ಕೇನು ಗೊತ್ತಿರುತ್ತೆ, ಅದಕ್ಕೆ ಇಟ್ ಇಸ್ ಎ ಟೂಲ್.
ಈಗ ನೆಕ್ಸ್ಟ್ ಯಾರು ಪ್ರಶ್ನೆ ಕೇಳಲ್ಲ ಮುಂದಕ್ಕೆ ಹೋಗೋಣ. ಫೀಡ್ಬ್ಯಾಕ್ ಹಾ. ಹೇಳ್ಬಿಟ್ಟು ನೀವು ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿಸ್ಬೇಕು ಮಾಡೋದು. ಓಕೆ. ಹಾ ಹೇಳಿ ಮೇಡಮ್. ನಮಸ್ತೆ ಸರ್. ಹಾ ಹೇಳಿ. ನಾನು ಪೆಂಡ್ಯುಲಮ್ ಕ್ಲಾಸ್ ಮಾಡಿದ್ದೀನಿ. ಆಕ್ಚುಲಿ ವರ್ಕ್ ಆಗುತ್ತೆ ಸರ್ ನನಗೆ. ಅಂದ್ರೆ ಏನಾದ್ರು ಸಣ್ಣ ಸಣ್ಣದು ಕೇಳ್ತೀನಿ, ನಾನು ಡೌಟ್ ಇದ್ದಾಗ ಕೇಳ್ತೀನಿ. ನನ್ ಮಗ ನಿಮ್ದು ಸೌಂಡ್ ಕೇಳ್ತಾ ಇಲ್ಲ, ಹೆಡ್ಫೋನ್ ತೆಗೆದು ಮಾತಾಡಿ. ಇವಾಗ ಹಾ ಹೇಳಿ, ಕೇಳ್ತದೆ. ನಾನು ಪೆಂಡ್ಯುಲಮ್ ಕ್ಲಾಸ್ ಮಾಡಿದ್ದೀನಿ. ಆಕ್ಚುಲಿ ವರ್ಕ್ ಆಗುತ್ತೆ ಅದು. ಸಣ್ಣ ಸಣ್ಣದು ಏನಾದ್ರು ಡೌಟ್ ಇದ್ದಾಗ ನಾನು ಕೇಳ್ತಾ ಇರ್ತೀನಿ. ಅದು ವರ್ಕ್ ಆಗಿದೆ ನನ್ಗೆ. ಲಾಸ್ಟ್ ನನ್ ಮಗ 10th ಸ್ಟ್ಯಾಂಡರ್ಡ್ ಇದ್ದ. ಆಕ್ಚುಲಿ ಸ್ವಲ್ಪ ಡಲ್ ಇದ್ದ ಅವನು. ಫುಲ್ ನಿಮ್ದು ಕಲರ್ ಪೆಂಡ್ಯುಲಮ್ ಎಲ್ಲ ವರ್ಕ್ ಮಾಡಿದ್ದ ಅವನು ಎಕ್ಸಾಮ್ ಮುಗಿಯೋವರ್ಗುನು. ಆಮೇಲೆ ಮುಗಿದ್ಮೇಲೂ ಕೇಳ್ದೆ ಅವನು ಪಾಸ್ ಆಗ್ತಾನ ಅಂತ. ಬಟ್ ಅದು ಎಸ್ ಅಂತಾನೆ ತೋರ್ಸ್ತು. ಅದು ಸೇಮ್ ಹಂಗೆ ವರ್ಕ್ ಆಯ್ತು ನನ್ಗೆ. ಮತ್ತೆ ಇನ್ನೊಂದು ಅಮೌಂಟ್ ಬರೋದು ಇದೆ. ಆಕ್ಚುಲಿ ನಾನು ಇದು ಕಲರ್ ನ್ಯೂಮರಾಲಜಿ ಮಾಡಿದಾಗ 6 ಹಾಕೊಂಡಿದ್ದೆ. ಫುಲ್ ಅಮೌಂಟ್ ಕೊಡ್ಲಿಲ್ಲ ಅವರು, ಬಟ್ 20,000 ಕೊಟ್ರು. ಬಟ್ ಪೆಂಡ್ಯುಲಮ್ ನ ಮತ್ತೆ ಕೇಳ್ದಾಗ ಕೊಡಲ್ಲ ಅಂತ ತೋರಿಸ್ತದು. ಥಾಟ್ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಇದ್ ಮಾಡಿದೀನಿ. ಡೈಲಿ ಮಾಡ್ಬೇಕಾ ಅಥವಾ ಕಂಟಿನ್ಯೂಷನ್ ಮಾಡ್ಬೇಕಾ ಅಂತ ಅದು ಗೊತ್ತಾಗ್ಲಿಲ್ಲ. ಓಕೆ, ಅದನ್ನ ಈಗ ಹೇಳ್ತೀನಿ, ನಾನು ಅದ್ರ ಬಗ್ಗೆ ಹೇಳ್ತೀನಿ ಈಗ. ಸರ್ ದಯಾನಂದ್, ಈಗ ಮುಂದೆ ಕಂಟಿನ್ಯೂ ಮಾಡ್ಬೋಣ. ನೋಡಿ, ನಾನು ಆವಾಗಲೇ ಒಂದು ಮಾತು ಹೇಳಿದೆ. 1,000 ಬೇರೆ ಬೇರೆ ಪೆಂಡ್ಯುಲಮ್ ತರಗತಿ ಮಾಡಿದ್ರೂ ಕೂಡ ಪ್ರತಿಯೊಂದು ತರಗತಿಯಲ್ಲೂ ಕೂಡ ಹೊಸ ಹೊಸ ವಿಷಯಗಳಿರುತ್ತೆ. ಹಾಗೆ ಹಿಂದೆ ಕಲ್ತಿದ್ದೀನಿ ಅಂತ ಅಂದ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡದೇ ಇರಬೇಡಿ. ಕ್ಲಾಸ್ ಅಟೆಂಡ್ ಮಾಡಿದಾಗ ಇನ್ನ ನಿಮಗೆ ಹೊಸ ಹೊಸ ವಿಷಯಗಳು ಗೊತ್ತಾಗ್ತಾ ಹೋಗ್ತಿರುತ್ತೆ. ಇವಾಗ ನೋಡಿ, ಎಷ್ಟೋ ಜನ ಸ್ನೇಹಿತರು ಹೇಳೋರು, ಈಗ ನೋಡಿ ಏನೊಂದು ಮಾಡಿದೆ, ಅರ್ಧ ಆಯ್ತು, ಕೆಲವ್ರಿಗೆ ಪೂರ್ಣವಾಗಿ ಗುಣ ಆಗಿದೆ, ಕೆಲವ್ರಿಗೆ ಅರ್ಧ ಆಗಿಲ್ಲ ಅಂತ ಟೈಮಲ್ಲಿ ನಿಲ್ಲಿಸೋದಲ್ಲ, ಅದನ್ನ ತಿರುಗಿ ಹೇಗೆ ಪಳಗಿಸಿ ಬಳಸ್ಕೋಬಹುದು, ಅದು ಕೂಡ ಒಂದು ಟೆಕ್ನಿಕ್. ಕಾರಣ ಬೇರೆ ಇನ್ನೇನಲ್ಲ, ಪೆಂಡ್ಯುಲಮ್ ಅನ್ನೋದು ನಮ್ಮ ಸುಪ್ತ ಪ್ರಜ್ಞೆಯ ಎಕ್ಸ್ಟೆನ್ಷನ್ ಅಂತ ಅರ್ಥ ಮಾಡ್ಕೊಂಬಿಡಿ ಸಾಕು. ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಗೆ ಗೊತ್ತಿದೆ. ಸಬ್ ಕಾನ್ಶಿಯಸ್ ಮೈಂಡ್ ಉಪಯೋಗಿಸ್ಕೊಂಡ್ಬಿಟ್ರೆ ಅದು ಇಷ್ಟಕ್ಕೆ ಮಗು ಏನ್ ಬೇಕಾದ್ರೂ ನಾವು ಪ್ರಪಂಚನೇ ನಾವು ಕೊಂಡ್ಕೊಂಡ್ಬಿಡ್ಬೋದು. ಇವತ್ತು ಪ್ರಪಂಚದಲ್ಲಿ ಎಷ್ಟು ಜನ ಕೋಟ್ಯಾಧಿಪತಿಗಳಿದ್ದಾರೆ, ತುಂಬಾ ಆರೋಗ್ಯವಾಗಿದ್ದಾರೆ. ಅದಕ್ಕೆಲ್ಲ ಕಾರಣ ಅವರ ಸುಪ್ತ ಪ್ರಜ್ಞೆಯ ಬಳಕೆ. ಅದನ್ನ ಈ ಪೆಂಡಲಮ್ ಇಂದ ನಾವು ಮಾಡ್ಕೊಂಡ್ಬಿಟ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕೋಗ್ಬಿಡುತ್ತೆ ಸ್ನೇಹಿತರೆ. ಕೆಲವರು ಹೇಳ್ತಾರೆ, ನಾ ಪ್ರಯೋಗ ಮಾಡಿದೆ, ಅರ್ಧ ಆಯ್ತು, ಅರ್ಧ ಆಗ್ಲಿಲ್ಲ. ಬಿಡಬಾರ್ದು. ಅದು ಆಗದೆ ಹೋದ್ರೆ ಅದನ್ನ ಹೇಗೆ ಮಾಡ್ಕೋಬಹುದು. ಇವಾಗ ಯೂನಿವರ್ಸಲ್ ಕೇಳುತ್ತೆ, ಯಾರಿಗೂ ದುಡ್ಡು ಕೊಟ್ಟಿರ್ತೀರಾ, ಅವ್ರಂತ ಬರಲ್ಲ ಅಂತ ಗೊತ್ತಿರುತ್ತೆ, ಪೆಂಡಲಮ್ ತೋರಿಸುತ್ತೆ. ಟಿಲ್ ನಾವು ಅದನ್ನು ಬರೋ ಹಾಗೆ ಮಾಡ್ಕೋಬಹುದು. ಅದಕ್ಕೆ ಆದಂತಹ ಒಂದು ತಂತ್ರ ಇದೆ. ಕಾರಣ ಸುಪ್ತ ಪ್ರಜ್ಞೆಗೆ ಆಗದೆ ಇರೋದು ಯಾವುದೂ ಇಲ್ಲ. ಇಡೀ ಬ್ರಹ್ಮಾಂಡದಲ್ಲಿ GOD ಗಾಡ್ ಅಂತ ಏನ್ ಹೇಳ್ತೀವಲ್ಲ, ಹೊರಗಡೆ ಇರುವಂತಹ ವಿಗ್ರಹವಾಗ್ಲಿ ದೇವಸ್ಥಾನವಾಗ್ಲಿ ಯಾವುದೂ ಅಲ್ಲ, ನಮ್ಮ ಮನಸ್ಸಲ್ಲಿರುವಂತಹ ಸುಪ್ತ ಪ್ರಜ್ಞೆನೇ. ಅದಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಮೈಂಡ್ ಪವರ್ ಮುಂದೆ ಬೇರೆ ಯಾವುದು ಪವರ್ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಮಾಟ ಮಂತ್ರ ಇರಲಿ, ಯಾವುದೇ ನೆಗೆಟಿವಿಟಿ ಇರಲಿ, ಪ್ರತಿ ಒಂದನ್ನು ಕೂಡ ನಾವು ಮೈಂಡ್ ಪವರ್ ಇಂದ ಗುಣ ಮಾಡ್ಕೋಬಹುದು. ಮೈಂಡ್ ಪವರ್ ಅಂದ್ರೇನು? ಸಬ್ ಕಾನ್ಶಿಯಸ್. ಎಷ್ಟು ಸಿಂಪಲ್ ನೋಡಿ. ಅದನ್ನ ಪೆಂಡಲಮ್ ಉಪಯೋಗಿಸ್ಕೊಂಡು ನಾವು ಕಂಟ್ರೋಲ್ ಮಾಡ್ಕೋಬಹುದು ಸಾಕು. ಇವನು ಪ್ರಶ್ನೆನ ಬರೋದೇ ಇಲ್ಲ. ಈಗ ಏನ್ ಬೇಕಾದ್ರೂ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಹಾಗಾದ್ರೆ ಆಗದೆ ಇರೋದು ಯಾವುದು ಅಂತಂದ್ರೆ, ಆಗದೆ ಇರೋದು ಯಾವುದು ಇಲ್ವೇ ಇಲ್ಲ. ಸೊ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿರ್ತೀರಾ, ಪೆಂಡಲಮ್ ಕೇಳ್ತೀರಾ, ಆಗೋಲ್ಲ ಅಂತ ಬರುತ್ತೆ. ಇನ್ನೊಂದು ಒತ್ತಡ ಹಾಕ್ತೀರಾ, ಆಗೋ ಹಾಗೆ ಮಾಡೋ ಅಂತ, ಆದ್ರೂ ಕೂಡ ಆಗೋದಿಲ್ಲ. ಆವಾಗ ನೀವೇನು ಮಾಡಬೇಕು? ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಆಗಿಲ್ವಲ್ಲ, ಅದಕ್ಕೆ ಕಾರಣವೇನು ಅಂತ ಪ್ರಶ್ನೆ ಆಗ್ಬೇಕು. ಇದು ನನ್ನ ಕರ್ಮನ, ಅಥವಾ ಪಾಸ್ಟ್ ಲೈಫ್ ತೊಂದರೆನ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್, ಅಥವಾ ನಜರ, ಅಥವಾ ಸ್ಪಿರಿಟ್, ಅಥವಾ ಅದು ಅಲ್ದೇನೆ ಬೇರೆ ಯಾವ್ದಾದ್ರು ಕಾರಣ ಇದೆಯಾ? ಪ್ರಶ್ನೆ ಬರ್ಕೊಳ್ಳಿ. ಪ್ರಶ್ನೆ ಬರ್ಕೊಂಡು ಪೆಂಡಲಮ್ ಡೌಸಿಂಗ್ ಮಾಡಿ, ನಿಮ್ಗೆ ಉತ್ತರ ಸಿಕ್ಕೋಗ್ಬಿಡುತ್ತೆ. ನೀವು ತಿರ್ಗಾ, ಅಯ್ಯೋ ನಾ ಕ್ಲಾಸ್ ಅಟೆಂಡ್ ಮಾಡಿದೆ, ಅರ್ಧ ಮಾಡಿದೆ, ಇನ್ನರ್ಧ ನೋ. ಸರ್ಟಿಫೈಡ್ ರಿಸಲ್ಟ್ ಇದರಲ್ಲಿ, ಸರ್ಟಿಫೈಡ್. ಪ್ರತಿಯೊಂದು ನೀವು ನಮ್ಮ ಪ್ರಶ್ನೆ ಹಾಕಕ್ಕೆ ಬರಲ್ಲ, ಅಷ್ಟಾನೆ ಆಗ್ಬೇಕಾಗೆ ನೀವೇ ಕೇಳ್ಕೊಂಡ್ಬಿಡ್ಬೋದು. ಇನ್ನೇನು ಬೇಡ, ಇವಾಗ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಪೆಂಡಲಮ್ ಕ್ಲಾಸು, ಅದರಿಂದ ನನಗೆ ಉಪಯೋಗ ಇದೆಯಾ ಕೇಳಿ, ತೋರಿಸ್ಬಿಡುತ್ತೆ ಅದು ಎಸ್ ಆರ್ ನೋ ಅಂತಂದ್ಬಿಟ್ಟು. ಅಂದ್ರೆ ಶಾಸ್ತ್ರೀಯವಾಗಿ ಕಲಿತು ಕರೆಕ್ಟಾಗಿ ಹಂಬಲ್ ಅಂಡ್ ಸಿಂಪಲ್ ಆಗಿ ಮನಸ್ಸನ್ನ ಇಟ್ಕೊಂಡು ಸಹೃದಯತೆಯಿಂದ ಮಾಡಿದಾಗ ಪೆಂಡಲಮ್ಮು ನಿಜವಾಗ್ಲೂ ದೇವರಿಗಿಂತ ದೊಡ್ಡದು ಅಂತ ಅನ್ಬೋದು ನೀವು. ಅಷ್ಟು ಚೆನ್ನಾಗಿ ನಡೆಯುತ್ತೆ. ಈಗ ಮುಂದಕ್ಕೆ ಹೋಗೋಣ. ಈಗ ಹೊಸದಾಗಿ ನಾವೆಲ್ಲ ಏನು ಅನುಭವಿಸ್ತಾ ಇದೀವಿ?
ಮಕ್ಕಳುಗಳಿರ್ಬೋದು, ದೊಡ್ಡವರಿರ್ಬೋದು, ಸ್ಟೇಜ್ ಫಿಯರ್ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ, ವ್ಯಕ್ತಿ ವಿಕಸನ ಅಂದರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳಿಗೆ ಹೋಗ್ತೀವಿ. ಅಥವಾ ಯಾರೋ ಒಬ್ರಿಗೆ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತಿರುತ್ತೆ, ಅದರ ಧ್ವನಿ ಆಸೆ ಇರುತ್ತೆ, ಮಾತಾಡೋಕ್ಕಾಗ್ತಾ ಇಲ್ಲ, ಕಲಿಯೋಕೆ ಹೋಗ್ಬೇಕು, ಏಜ್ ಆಗೋಗ್ತಿದೆ, ನನಗೆ ಬರುತ್ತೋ ಇಲ್ವೋ, ಈ ಅನುಮಾನಗಳೆಲ್ಲ ಇರುತ್ತೆ. ಅದು ಕೂಡ ಸೈಕೋಸೊಮ್ಯಾಟಿಕ್ಕೆನೆ, ಮಾನಸಿಕ ಜನ್ಯ ಅಡೆತಡೆಗಳು. ಅದನ್ನ ಪೆಂಡುಲಮ್ ಉಪಯೋಗಿಸಿ ಗುಣಪಡಿಸ್ಕೋಬಹುದು. ನಿಮ್ಗೆ ಆಶ್ಚರ್ಯ ಆಗುತ್ತಲ್ಲ, ಕಾರ್ಲ್ ಡೇಗಿ ಬೇಕಾದಷ್ಟು ಪುಸ್ತಕಗಳು ಬಂದಿದೆ ಪರ್ಸನಾಲಿಟಿ ಡೆವಲಪ್ಮೆಂಟ್ಗಳಿಗೆ. ಅವ್ರು ಬೇರೆ ಬೇರೆ ಸೂತ್ರಗಳನ್ನು ಹೇಳ್ಕೊಡ್ತಾರೆ. ಯಾವ ಸೂತ್ರನೂ ಬೇಕಿಲ್ಲ, ಪೆಂಡುಲಮ್ ಉಪಯೋಗಿಸಿಕೊಂಡು ಆ ತರಗತಿನಲ್ಲಿ ಅದನ್ನ ಹೇಳ್ಕೊಡ್ತೀನಿ ನಾನು. ಮಾಡಿದಾಗ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್, ಪರ್ಸನಾಲಿಟಿ ಅಂದರೆ ಫಿಸಿಕಲ್, ಮಾನಸಿಕವಾಗಿ ಸರಿ ಮಾಡ್ಕೋಬಹುದು. ಆಮೇಲೆ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇರುತ್ತೆ, ಅದಕ್ಕೆ 108 ಕಾರಣ ಇರ್ಬೋದು. ಸ್ಪಿರಿಟಿಂದ ಬರ್ಬೋದು, ನೆಗೆಟಿವ್ ಮನೆಯ ವಾತಾವರಣ. ಯಾವುದೇ ವ್ಯಕ್ತಿ ತನ್ನ 15ನೇ ವರ್ಷದ ಒಳಗಡೆ ಮನೆಯಲ್ಲಿ ಏನು ಅಹಿತಕರ ಘಟನೆಗಳನ್ನ ಅಥವಾ ಹಿತಕರ ಘಟನೆಗಳನ್ನ ನೋಡಿರ್ತಾನೋ ಅದು ಅವನ ಲೈಫ್ ಪೂರ್ತಿ ಅವನ ಮೈ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಅವನು ಅದನ್ನ ಹೊರಬರಬೇಕು ಅಂತ ಪ್ರಯತ್ನ ಪಟ್ಟಾಗ ಈ ಪೆಂಡುಲಮ್ ಉಪಯೋಗ ಬರುತ್ತೆ. ಆ ಪೆಂಡುಲಮ್ ಉಪಯೋಗಿಸಿ, ನಾ ಹೇಳಿದೆ, ಪೆಂಡುಲಮ್ ಅಂದ್ರೆ ಸುಪ್ತ ಪ್ರಜ್ಞೆ, ಸಬ್ ಕಾನ್ಶಿಯಸ್ ಮೈಂಡ್, ಅಥವಾ ದೇವರು ಅಂತಾನೆ ಅನ್ಕೊಂಡ್ಬಿಡಿ. ಇದ್ರ ಮುಂದೆ ಬೇರೆ ಯಾವ ದೇವರು ಇಲ್ಲ. ಇದು ನಂಬಿಟ್ರೆ ಯು ಕ್ಯಾನ್ ಡೂ ವಂಡರ್ಸ್. ಆಕ್ಚುಲಿ ಇಡೀ ಬ್ರಹ್ಮಾಂಡವನ್ನೇ ನೀವು ಕೈಲಿಟ್ಕೋಬಹುದು. ಅಂದ್ರೆ ಮೈಂಡ್ ಹೇಗಿರ್ಬೇಕು, ಅದರದ್ದೇ ಆದಂತಹ ಒಂದು ತತ್ವ ಇರುತ್ತೆ. ಶಾಂತವಾಗಿರ್ಬೇಕು, ಸೈಲೆಂಟ್ ಆಗಿರ್ಬೇಕು. ಹೇಳ್ತೀವಿ ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ಎ ರಿಲ್ಯಾಕ್ಸೇಷನ್. ಆ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋದಾಗೆ ಅದು ಕೂಡ ಇದೇ ಮಾಡುತ್ತೆ. ಅದಕ್ಕೊಂದು ತಂತ್ರ ಇದೆ. ಅದನ್ನು ಮಾಡ್ಕೊಂಡಾಗ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಈಗ ಸಬೋದಿಮದಲ್ಲಿ ಜಾತಕದಲ್ಲಿ 7:30 ನಡೀತಾ ಇರುತ್ತೆ, ಟೈಮ್ ಚೆನ್ನಾಗಿರೋದಿಲ್ಲ, ಗ್ರಹಗಳು ನಿಮ್ಮ ವಿರುದ್ಧವಾಗಿರುತ್ತವೆ, ಎಲ್ಲವೂ ಇದ್ಕೊಳ್ಳಿ ಪೂರ್ತಿ. ಬಟ್ ಪೆಂಡುಲಮ್ ಯೂಸ್ ಮಾಡಿದಾಗ ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಒಳ್ಳೆಯದನ್ನ ನೀವು ಕಂಡಿಡ್ಕೋಬಹುದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ಪೆಂಡುಲಮ್. ಇದು ನಾವು ಸ್ಟಕ್ ಆಗಬೇಕಾಗಿಲ್ಲ, ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಪ್ರತಿಯೊಂದನ್ನು ಕೂಡ ಸಾಧನೆ ಮಾಡ್ಬೋದು, ಆದರೆ ಸಾಧನೆ ಬೇಕು. ಸಾಧನೆ ಮಾಡಿದ್ರೆ ಸುಮ್ಮನೆ ಯಾವತ್ತೋ ಎತ್ತಿಟ್ಬಿಟ್ಟು ಒಂದು ದಿವಸ ಹಿಂಗೆ ಮಾಡಿದ್ರೆ ವರ್ಕ್ ಆಗಲ್ಲ. ನೋಡಿ, ನಿಮ್ಗೆಲ್ಲ ಗೊತ್ತಿದೆ, ಹಿಂದೆ ಟೈಪ್ ರೈಟರ್ ಯುಗದಲ್ಲಿ ಏನ್ ಮಾಡ್ತಾ ಇದ್ವು, ABCD ನೋಡ್ಕೊಂಡು ಟೈಪ್ ಮಾಡ್ತಾ ಇದ್ವು. ಅಲ್ಲಿ ಸ್ಪೀಡ್ ಬರ್ತಾ ನೋಡ್ಕೊಳ್ದಾನೆ ಬರೀ ಮ್ಯಾಟರ್ ನೋಡ್ಕೊಂಡು ಟೈಪ್ ಮಾಡ್ಕೊಂಡು ಕಲ್ತ್ಕೊಂಡ್ಬಿಟ್ಟು, ಹೌದಲ್ವಾ? ನೋಡೋದೇ ಇಲ್ಲ ನಾವು ಕೀಬೋರ್ಡ್ನ, ಹಂಗೆ ಟೈಪ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗ್ಬೇಕಿದು. ಆವಾಗ ಏನಾಗುತ್ತೆ, ನಿಮ್ಮ ಎಲ್ಲ ಸಾಧನೆ ಆಗಿದೆ ಅಂತ ಲೆಕ್ಕ. ಯಾವುದೋ ಒಂದಾಗಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಡ್ಬಾರ್ದು. ಯಾಕೆ ಆಗಿಲ್ಲ ಅಂತ ಚೆಕ್ ಮಾಡ್ಬೋದು ನೀವೇನೆ. ನೀವು ಬೇರೆ ಯಾವ್ದಾದ್ರು ವಿದ್ಯೆ ಆದ್ರೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ಗೋ ಟೀಚರ್ಗೋ ಫೋನ್ ಮಾಡಿ ಕೇಳ್ಬೋದು, ಈ ಚಾಪ್ಟರ್ ನಂಗೆ ಡೌಟ್ ಬಂದಿದೆ, ಇದನ್ನ ಕ್ಲಾರಿಫೈ ಮಾಡಿ ಅಂತ. ಇದಕ್ಕೆ ಯಾರು ಡೌಟ್ ಬೇಕು, ಯಾಕಂದ್ರೆ ಇದು ನಥಿಂಗ್ ಬಟ್ ನಿಮ್ಮ ಸುಪ್ತ ಪ್ರಜ್ಞೆನೇ ಇದು. ಅದನ್ನೇ ಕ್ರಾಸ್ ಕ್ವಶನ್ ಮಾಡಿದಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕೋಗ್ಬಿಡುತ್ತೆ. ಒಂದು ಇನ್ನೊಂದು ವಿಷಯ ಅಂದ್ರೆ, ಪ್ರಪಂಚದಲ್ಲಿ ಇವಾಗ ಇಷ್ಟು ಜನ ಸೇರಿದ್ದೀರ, 406 ಜನ. ಎಲ್ಲರೂ ಕೂಡ ಅವ್ರ ಮನಸ್ಸಲ್ಲಿ ಏನಪ್ಪಾ ಇರುತ್ತೆ ನಿಮ್ಗೆ, ಪ್ರತಿಯೊಬ್ಬರಿಗೂ ಕೂಡ ಯಾವಾಗಲೂ ನಾನು ಸುಖಿಯಾಗಿರ್ಬೇಕು ಅಂತ. ಹೌದಾ ತಾನೆ? ಎಲ್ಲರ ಮನಸ್ಸಲ್ಲಿ ಇರೋದಾನೆ. ಅಷ್ಟೇ ಅಲ್ಲ, ಹಂಬಲಿಸ್ತಾರೆ, ನಾನು ಯಾವಾಗಲೂ ಹ್ಯಾಪಿ ಆಗಿರ್ಬೇಕಪ್ಪ, ಆರೋಗ್ಯವಾಗಿರ್ಬೇಕಪ್ಪ ಅಂದ್ಬಿಟ್ಟು ಈ 408 ಜನ ಕೂಡ ಸುಖವನ್ನ ಬೆಂಬತ್ತಿಸ್ತಾ ಇರ್ತಾರೆ, ಅಂದ್ರೆ ಅದರಿಂದ ಹೋಗ್ತಾ ಇರ್ತಾರೆ. ಆ ಸುಖವನ್ನ ಪಡೆಯಕ್ಕೆ, ಸುಖ ಅಂದ್ರೆ 2 ತರ, ಒಂದು ಫಿಸಿಕಲಿ, ಮೆಂಟಲಿ ಅಥವಾ ದೈಹಿಕ, ಆಧ್ಯಾತ್ಮಿಕ, ಯಾವ್ದು ಸುಖ ಆದ್ರೂ ಪರವಾಗಿಲ್ಲ, ಸುಖ ಅಂತ ಒಂದು ಪದ ಉಪಯೋಗಿಸ್ತೀನಿ. ಅದರ ಬೆನ್ನತ್ತು ಹೋಗ್ಬಿಟ್ಟು ಬೇರೆ ಬೇರೆ ವಿದ್ಯೆಗಳನ್ನು ಕಲಿತೀವಿ, ಬೇರೆ ಬೇರೆ ತಂತ್ರಗಳನ್ನು ಕಲಿತಾ ಹೋಗ್ತೀವಿ ಪ್ರತಿಯೊಬ್ರು ಕೂಡ. ಆದರೆ ಒಂದು ದುಃಖದ ವಿಷಯ ಅಂತಂದ್ರೆ, ಯಾವ ಸುಖಕ್ಕಾಗಿ ನಾವು ಇಷ್ಟೆಲ್ಲ ಕಷ್ಟಪಡ್ತಿದೀವಿ ಅಂತ ಯಾರಿಗೂ ಗೊತ್ತಿರಲ್ಲ. ಎವ್ರಿಬಡಿ ವಾಂಟ್ ಹ್ಯಾಪಿ. ನಾವು ಹ್ಯಾಪಿ ಆಗಿರ್ಬೇಕಪ್ಪ, ಖುಷಿಯಾಗಿರ್ಬೇಕಪ್ಪ ಎಲ್ಲರೂ ಹೇಳ್ತಾರೆ. ಯಾವ ಸುಖ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅದಾಯ್ತಾ? ಅದಕ್ಕಿಂತ ಬಹಳ ಒಂದು ನೋವಿನ ಸಂಗತಿ ಅಂತಂದ್ರೆ, ಆ ಸುಖ ಪಡುವಂತಹ ಟೈಮ್ ಬಂದ್ಬಿಟ್ಟಿರುತ್ತೆ ಅವ್ರಿಗೆ, ಎಲ್ಲ ದೇವ್ರು ಕೊಟ್ಟಿರ್ತಾನೆ. ಆದ್ರೆ ಅದು ಸಾಕ್ಷಾತ್ಕಾರವಾದಾಗ ಅದನ್ನ ಐಡೆಂಟಿಫೈ ಮಾಡೋದೇ ಮರ್ತೋಗಿರುತ್ತೆ. ಹೌದು, ಈಗ ನಾನು ಒಂದು ಒಳ್ಳೆ ಏಜು, ಕೆಲಸ ಸಿಕ್ಕಿದೆ, ದುಡ್ಡು ಬರ್ತಾ ಇದೆ, ಈ ಟೈಮನ್ನ ಎಂಜಾಯ್ ಮಾಡಬೇಕು, ಲೈಫ್ನ ಮರ್ತು ಬಿಡ್ತೀವಿ ನಾವು. ಸುಖ ಬೇಕು, ಅದೆಲ್ಲ ದೇವ್ರು ಕೊಟ್ಟಾಗ ಅನುಭವಿಸೋದು ಮರೆತುಬಿಟ್ಟು ಇನ್ನ ಸಾಲಗಳು, ಇನ್ನೊಬ್ಬರು ಮೋಸ ಮಾಡಿ ದುಡ್ಡು ಗಳಿಸ್ಬೇಕು, ಇದರಲ್ಲೇ ಕಾಲ ಕಳೆದ್ಬಿಟ್ಟು ಜೀವನನೇ ಅಂತ್ಯ ಮಾಡ್ಕೊಂಡ್ಬಿಡ್ತೀವಿ. ಇಂಥ ಟೈಮಲ್ಲಿ ಈ ಪೆಂಡಲಮ್ ರಹಸ್ಯವನ್ನ ತಿಳ್ಕೊಂಡ್ರೆ ಆ ಒಂದು ತೊಂದರೆಯಿಂದ ನಾವು ಪಾರಾಗಬಹುದು. ಇದಕ್ಕಿಂತ ಇನ್ನೇನು ಬೇಕು ನಿಮ್ಗೆ ಪೆಂಡಲಮ್ ಅಲ್ಲಿ? ಯಾವುದೋ ಒಂದು ಮಾತ್ರೆ ಐಡೆಂಟಿಫೈ ಮಾಡೋದು ಅಥವಾ ಟೈಮ್ ನೋಡೋದು, ಗಂಡ ಹೆಂಡತಿ ಕಾಂಪಿಟಬಿಲಿಟಿ ನೋಡೋದು ಅಷ್ಟಕ್ಕೆ ಲಿಮಿಟ್ ಮಾಡ್ಕೋಬೇಕಾಗಿಲ್ಲ. ಪ್ರತಿ ಒಂದಕ್ಕೂ ಕೂಡ ಇದನ್ನ ಬಳಸ್ಕೋಬಹುದು. ಇನ್ನ ನಾ ಹೇಳ್ಕೊಡೋಕ್ಕಿಂತ ಇನ್ನ ಜಾಸ್ತಿ ಇದೆ ವಿದ್ಯೆಗಳು. ಅದನ್ನ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಕೋಬೇಕು ಡೈಲಿ. ಯಾವಾಗ ನೀವು ಪದೇ ಪದೇ ಉಪಯೋಗಿಸ್ತೀರೋ ಖಂಡಿತ ಯೂನಿವರ್ಸ್
ನಿಮಗೆ ಸಹಾಯ ಮಾಡೇ ಮಾಡುತ್ತೆ ಈ ಫೀಲ್ಡಲ್ಲಿ. ಯಾಕಂದ್ರೆ ಇದೇನು ಹೊರಗಿನ ವಿದ್ಯೆ ಅಲ್ಲ, ಸಬ್ ಕಾನ್ಶಿಯಸ್ ಮೈಂಡ್, ಕಣ್ಣಿಗೆ ಕಾಣದ ಅಗೋಚರ ವಿದ್ಯೆ. ಅದಕ್ಕೆ ನಾನು ಒಂದು ಬುಕ್ ಬರೆದಿದ್ದೀನಿ, ಪೆಂಡಲಮ್ ಒಂದು ಮಾಯಾದೀಪ ಅಂತ. ನೀವು ಕೇಳಿದ್ದೀರ ಮಾಯಾದೀಪ ಏನು? ಆ ತುದಿ ಉಜ್ಜಿದಾಗ ಒಬ್ಬ ಜಿ ಅನ್ನೋನು ಪ್ರತ್ಯಕ್ಷ ಆಗ್ತಾನೆ, ಜಿ ಹುಜೂರ್ ಅಂತ ಹೇಳ್ತಾನೆ. ನಮಗೆ ಏನು ಬೇಕು ಅದು ಹೇಳಿದಾಗ ಅದನ್ನು ಅವನು ಪ್ರೊವೈಡ್ ಮಾಡ್ತಾನೆ. ಅದಾಗಲ್ಲ ಆಗಲ್ಲ ಅಂತ ಹೇಳೋದೇ ಇಲ್ಲ. ಹಾಗೆ ಪ್ರತಿಯೊಂದನ್ನು ಕೂಡ ನೀವು ಇದನ್ನ ಪ್ರಯೋಜನ ಮಾಡ್ಕೋಬಹುದು. ಇನ್ಯಾರೋ ಕೇಳಿದ್ರು ಇದೊಂದು ಲಿಮಿಟೇಷನ್ ಏನು? ಪ್ರತಿಯೊಂದು ವಿದ್ಯೆಗಳಲ್ಲೂ ಕೂಡ ಒಂದು ಲಿಮಿಟೇಷನ್ ಇರುತ್ತೆ. ಖಂಡಿತ ಇದಕ್ಕೆ ಲಿಮಿಟೇಷನ್ ಅನ್ನೋದೇ ಇಲ್ಲ. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಟ್ಯಾರೆಟ್ ಕಾರ್ಡ್ರು ಕ್ಲೆನ್ಸಿಂಗ್ ಮಾಡೋಕೆ ಉಪಯೋಗಿಸ್ಕೋಬಹುದು. ನಮ್ಮ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ತೆಗೆದು ಪಾಸಿಟಿವ್ ಎನರ್ಜಿ ತುಂಬಕ್ಕೆ ಉಪಯೋಗಿಸ್ಕೋಬಹುದು. ಆಮೇಲೆ ಕೆರಿಯರ್ ಗೈಡ್, ಇವಾಗ ಇಷ್ಟೊಂದು ಮನೆ ಮಕ್ಕಳನ್ನ ಯಾವ ಲೈನ್ ಸೇರಿಸ್ಬೇಕು, ಬಿ ಇಗೆ ಸೇರಿಸ್ಬೇಕು, ಡಿಪ್ಲೊಮೊ ಸೇರಿಸ್ಬೇಕು, ಅಥವಾ ನಮ್ಮ ಮದುವೆ ಆಗಿರುವಂಥ ಹೆಣ್ಮಗಳು ನಾನು ಸುಮ್ಮನೆ ಐಡ್ಲಾಗ ಮನೆಯಲ್ಲಿ ಗೃಹಿಣಿ ಆಗಿರಲ್ಲ ಅಥವಾ ಕೆಲಸ ಮಾಡಲ್ಲ, ಅದಕ್ಕೆ ಪ್ರಶ್ನೆ ಕೇಳಬೇಕಾ? ಯಾರನ್ನೂ ಕೇಳಕ್ಕೆ ಹೋಗ್ಬಿಡಿ, ಪೆಂಡಲಮ್ ಕೇಳಿ ನಿಮ್ಗೆ ಉತ್ತರ ಕೊಡುತ್ತೆ. ಇನ್ನೊಂದು ತಿಳ್ಕೊಳ್ಳಿ, ನಮ್ಮ ಸೊಸೈಟಿಯಲ್ಲಿ ಎಲ್ಲರೂ ಒಳ್ಳೆಯವರೇನೆ, ಆದರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂತಹ ಒಂದು ಆತ್ಮ ಇರುತ್ತೆ, ಅವ್ರದ್ದೇ ಒಂದು ಮನಸ್ಸಿರುತ್ತೆ. ಅದರ ಜೊತೆಗೆ ಜಲಸ್ ಕೂಡ ಇರುತ್ತೆ. ನೀವು ಯಾರನ್ನ ಸಲಹೆ ಕೇಳಕ್ಕೆ ಹೋಗಿ ಅದನ್ನ ಫಿಲ್ಟರ್ ಮಾಡ್ಕೊಂಡೇ ಅವ್ರು ಹೇಳೋದವ್ರು, ಅವರ ಒಂದು ಅಭಿಪ್ರಾಯ ಹೇಳ್ತಾರೆ, ನಾನು ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳೋರು ಬಹಳ ಕಡಿಮೆ ಪ್ರಪಂಚದಲ್ಲಿ. ಹಾಗಾಗಿ ಪೆಂಡಲಮ್ ನಿಮಗೆ ಒಂದು ಸ್ನೇಹಿತ ಅಥವಾ ಸ್ನೇಹಿತ ಇದ್ದಂಗೆ. ಅದನ್ನು ಕೇಳಿದಾಗ 100% ನೀವು ನಂಬೋದು. ಯಾಕಂದ್ರೆ ನಿಮ್ಮ ಅಂತರಾತ್ಮ ಹೇಳುವಂತಹ ವಿದ್ಯೆಗಳು ನಿಮಗೆ ಬೇಕಾದಷ್ಟು ಗೊತ್ತಿದೆ. ನಿಮಗೆಲ್ಲ ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟು, ಪಾಸಿಟಿವ್ ಥಿಂಕಿಂಗ್ ಹೇಗೆ ಮಾಡೋದು, ಇವೆಲ್ಲ ಸಬ್ ಕಾನ್ಷಿಯಸ್ ಮೈಂಡಿನ ಕೆಲಸ. ಆಮೇಲೆ ಇಡೀ ಬ್ರಹ್ಮಾಂಡವನ್ನೇ ಅಳದು ಸುರಿಯುವಂಥ ಶಕ್ತಿ ನಿಮ್ಮ ಸುಪ್ತ ಪ್ರಜ್ಞೆಗಿದೆ. ಸೊ ಅದರಿಂದ ಇದನ್ನು ಆಕ್ಟಿವೇಟ್ ಮಾಡಿದಾಗ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಮಾನಸಿಕ ತೊಂದರೆ, ಮನೆಯಲ್ಲಿ ಒಂದು ಯಾವುದೋ ಮಗು ಮಾನಸಿಕ ಹಿಂಸೆ ಪಡ್ತಾ ಇರುತ್ತೆ, ಹಾಗಂದ್ಬಿಟ್ಟು ಯಾರೋ ಕೇಳ್ತಾ ಇದ್ರು, ಆಟಿಸಮ್ ಬಂದಿರೋ ಮಗುಗೆ ನಾವು ಪೆಂಡಲಮ್ ಟ್ರೈ ಮಾಡಿ ಹೋಗಿಸ್ಬಿಡ್ಬೋದಾ? ನಮ್ಮ ಮೆಂಟಲ್ ಫ್ರೇಮ್ ಏನಿರುತ್ತೆ ಅಂತಂದ್ರೆ, ಹೀಗಿದ್ರೆ ಮಗು ಕರೆಕ್ಟ್ ಅಂತ ಅಂದ್ಬಿಟ್ಟು. ಬೇಕಿಲ್ಲ, ಆಟಿಸಮ್ ಮಕ್ಕಳು ಕೂಡ ಇದನ್ನು ಉಪಯೋಗಿಸ್ಕೋಬಹುದು. ಹೇಗೆ ಗೊತ್ತಾ? ಆ ಮಗು ಲೈಫಲ್ಲಿ ಈ ಥರ ತೊಂದರೆ ಬರೋಕ್ಕೆ ಕಾರಣ ಏನು? ಜನ್ಮಾಂತರದ್ದ, ಅಥವಾ ಹೋದ ಜನ್ಮದ್ದ, ಅಥವಾ ಈ ಜನ್ಮದಲ್ಲಿ ನಾವೇನಾದ್ರು ತೊಂದರೆ ಮಾಡಿದೀವ, ಅಥವಾ ಜೈವಿಕವಾಗಿ DNA ಇಂದ ತೊಂದರೆ ಆಗ್ತಾ ಇದೆಯಾ? ಇದನ್ನೆಲ್ಲ ನೀವು ತಿಳ್ಕೊಂಡ್ಬಿಟ್ಟಾಗ ಅದು ಯಾವ ಲೈನ್ದಲ್ಲಿ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಕೆಲವೊಂದು ಗುಣಪಡಿಸೋಕ್ಕಾಗಲ್ಲ ಅಂದಾಗ ಅದ್ರ ಜೊತೆನೆ ಬದುಕೋದನ್ನ ಕೂಡ ಕಲಿಬೋದು. ಆವಾಗ ಏನು ಮಾಡ್ಬೋದು? ಅದ್ರ ಜೊತೆ ಬದುಕ್ತಿರುವಾಗ ಮಾನಸಿಕವಾಗಿ ಇಷ್ಟು ದಿವಸ ಯೋಚನೆ ಮಾಡ್ತಾ ಇದ್ವು, ಅಯ್ಯೋ ಮಗುವಿಗೆ ಆಗ್ಬಿಡ್ತಲ್ಲ ಆಟಿಸಮ್ ಅಂತ. ಪೆಂಡಲಮ್ ಏನು ಡೈರಿದ ಕೊಡುತ್ತೆ ಅಂದರೆ, ಇದು ನಿನ್ನ ರಕ್ತಗತವಾಗಿ ಬಂದಿರುವಂತಹ ತೊಂದರೆ ಪರಿಹಾರ ಆಗೋದಿಲ್ಲ. ದೇವರು ನಿನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಇಂತಹ ಒಂದು ಮಗುವನ್ನು ಕೊಟ್ಟಿದ್ದಾನೆ. ಅದ್ರ ಜೊತೆನೆ ಒಂದು ದೇವರ ಕೆಲಸ ಅನ್ಕೊಂಡು ಬದುಕೋದನ್ನು ಕಲಿ. ಅದನ್ನ ಈ ವಿದ್ಯೆ ಕಲಿಸುತ್ತೆ ನಿಮಗೆ. ಒಟ್ಟಲ್ಲಿ ಸಫರಿಂಗ್ ಕಡಿಮೆ ಮಾಡೇ ಮಾಡುತ್ತದು. ಸಫರಿಂಗ್ ಅನ್ನೋದು ನಮ್ಮ ಮಾನಸಿಕ ಒಂದು ಸ್ಟೇಟ್ ಅಷ್ಟೇ ವಿನಃ ಸಫರಿಂಗ್ ಅನ್ನೋದು ಇಲ್ವೇ ಇಲ್ಲ. ಇವಾಗ ಕುಡಿತ ಕೆಲವರಿಗೆ ಖುಷಿ ಕೊಡುತ್ತೆ, ಕೆಲವರು ಆರೋಗ್ಯ ಹಾಳು ಮಾಡುತ್ತೆ, ಕೆಲವರಿಗೆ ಸ್ಟೇಟಸ್ ಕ್ರಿಯೇಟ್ ಮಾಡುತ್ತೆ, ಕೆಲವರು ಪಾಪರಾಗ್ತಾರೆ. ಹಾಗೆ ಪ್ರತಿಯೊಂದು ಯಾವುದರಲ್ಲೂ ಕೂಡ ಕೆಟ್ಟದು ಒಳ್ಳೆಯದು ಒಂದು ಬ್ರಹ್ಮಾಂಡದಲ್ಲೇ ಇಲ್ಲ. ಎಲ್ಲ ನಾವು ನಮ್ಮ ಲೆವೆಲ್ಗೆ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ನೋಡಿ ಇಷ್ಟು ಚೆನ್ನಾಗಿದೆ. ಆಮೇಲೆ ಈಗ ಒಂದು ವ್ಯಕ್ತಿ ಪದೇ ಪದೇ ECG ಮಾಡಿಸ್ತಾ ಇರ್ತಾರೆ, 3 ದಿವಸಕ್ಕೂ ಹೋಗ್ಬಿಟ್ಟು ಬ್ಲಡ್ ಶುಗರ್ ಚೆಕ್ ಮಾಡಿಸ್ತಾ ಇರ್ತಾರೆ. ನಾನು ಆವಾಗ ಹೇಳಿದೆ, ಅದಕ್ಕೆ ಅದಂಥ ಸಿಂಡ್ರೋಮ್, ಅದು ಮಂಚಾಸನ್ ಸಿಂಡ್ರೋಮ್. ಮಂಚಾಸನ ಒಬ್ಬನ ಹೆಸರು ಅದು. ಆ ಯುರೋಪ್ ದೇಶದಲ್ಲಿ ಇದ್ದಂತಹ ವ್ಯಕ್ತಿ, ಅವನು ಹೀಗೇನೆ 3 ದಿವಸಕ್ಕೆ ಹೋಗಿ ECG ಚೆಕ್ ಮಾಡಿಸೋದು. ಅವೆಲ್ಲ ಬೇಕಿಲ್ಲ, ಅದು ಒಂದು ಕಾಯಿಲೆ, ಅದು ಮಾನಸಿಕ ಕಾಯಿಲೆ. ಅದಕ್ಕೆ ಇದು ತುಂಬಾ ಚೆನ್ನಾಗಿ ಇದು ವರ್ಕ್ ಆಗ್ತಾ ಹೋಗುತ್ತೆ. ಆ ವ್ಯಕ್ತಿ ಆ ಥರ ಸಿಂಡ್ರೋಮ್ಗಳಿದ್ರು ಕೂಡ ಕಡಿಮೆ ಮಾಡ್ಬೋದು. ಆಮೇಲೆ ವೈದ್ಯ ಮತ್ತು ಆಸ್ಪತ್ರೆಗಳಿಗೆ ಪದೇ ಪದೇ ಹೋಗುವಂತಹ ಚಟ ಇರುತ್ತೆ ಕೆಲವರಿಗೆ. ತೊಂದರೆ ಇದ್ದಾಗ ಹೋಗ್ಬೇಕು, ನಿಜ, ಇಲ್ಲ ಅಂತಲ್ಲ, ಮುಂಜಾಗೃತಾ ಕ್ರಮವಾಗಿ. ಆದ್ರೆ ಅದೇ ಚಟ ಆದಾಗ ಏನಾಗ್ಬಿಡುತ್ತೆ ಅಂದ್ರೆ, ಅದು ನಮ್ಮೇಲೇನು ವರ್ಕೆ ಆಗ್ತಾ ಇರೋದಿಲ್ಲ. ಔಷಧಿಗಳು ಸುಮ್ಮನೆ ತಗೋತಾ ಇರ್ತೀವಿ ಅಷ್ಟೇ ನಾವು. ಅದನ್ನ ಇದರಿಂದ ಸರಿ ಮಾಡ್ಕೋಬಹುದು. ಆಮೇಲೆ ಬಹಳ ಜ್ಞಾಪಕ ಇಡಬೇಕು ಅಂತಂದ್ರೆ, ಪೆಂಡಲಮ್ ಅನ್ನೋದು ಒಂದು ಗೂಗಲ್ ಹೆಲ್ಪ್ ಅಲ್ಲ, ಗೂಗಲ್ ಅಸಿಸ್ಟೆಂಟ್ ಅಲ್ಲ. ಇದು ಬಿಯಾಂಡ್ ದಟ್, ಎಲ್ಲವನ್ನು ಕೂಡ ದಾಟಿರೋ ಅಂಥದ್ದು. ಆಮೇಲೆ ಇದಕ್ಕೆ ಕಂಟಿನ್ಯೂಸ್ ಸಾಧನೆ ಇರಲೇಬೇಕು. ಸಾಧನೆ ಅಂದ್ರೆ ಏನು? 3 ಗಂಟೆಗೆ ಎದ್ದೇಳೋ, ತಣ್ಣೀರಲ್ಲಿ ನಿಂತ್ಕೊಂಡ್ಬಿಟ್ಟು ಪ್ರೇಯರ್, ಏನೂ ಬೇಕಾಗಿಲ್ಲ. ಇದ್ರ ಬಗ್ಗೆ ನಿಮಗೆ ಸಾಫ್ಟ್ ಕಾರ್ನರ್ ಇರಬೇಕು, ಪ್ರೀತಿ ಇರಬೇಕು, ಹಂಬಲ್ನೆಸ್ ಇರಬೇಕು, ಜೊತೆಗೆ ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸ್ಕೋಬೇಕು. ಖಂಡಿತ ಇದು ನಿಮಗೆ ಸಹಾಯಕ್ಕೆ ಬರುತ್ತೆ ಸ್ನೇಹಿತರೆ. ಹೀಗಾಗಿ ಪೆಂಡಲಮ್ ಒಂದು ಮಾಯಾದೀಪ ಅನ್ನೋದು ಹೆಸರು ಇದಕ್ಕೆ ಅನ್ವರ್ಥವಾಗಿದೆ. ಇಷ್ಟು ಹೇಳಿದ್ರೆ ಇಷ್ಟು ಸಾಧ್ಯ ಇದೆಯಾ? ನಾ ಹೇಳಿರೋದು ಕೇವಲ ನಿಮಗೆ ಒಂದು ಗುಲಗಂಜಿ ಅಷ್ಟೇ. ಇನ್ನು ಉಳಿದು ಎಷ್ಟು ಬ್ರಹ್ಮಾಂಡ ಇದೆ ನೋಡಿ. ಗಂಡ ಹೆಂಡತಿ ಜಗಳ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು,
ಡೈವರ್ಸ್ ಕೇಸ್ಗಳನ್ನ ಕೇವಲ ಪೆಂಡುಲಮ್ ಉಪಯೋಗಿಸಿ ಸ್ಟಾಪ್ ಮಾಡಿರುವಂತಹ ಉದಾಹರಣೆಗಳು ನನ್ನ ಹತ್ರ ಇದೆ. ಈ ಆನೆಕಾಲು ರೋಗಗಳು ಬರುತ್ತಲ್ಲ, ಅದು ನಮ್ಮ ಸ್ಟೂಡೆಂಟ್ಗಳನ್ನೇ ಪ್ರಾಕ್ಟೀಸ್ ಮಾಡಿ ಔಷಧಿ ಇಲ್ದೇನೆ ಗುಣ ಮಾಡ್ಕೊಂಡಿದೆ. ರಿಟರ್ನ್ ಲಿಟ್ರೇಚರ್ ನನ್ನ ಹತ್ರ ಇದೆ. ಲಿಸ್ಟೋಳು ಹೇಳ್ತಾ ಹೋದ್ರೆ ಕೊನೆ ಮೊದಲೇ ಇರೋದಿಲ್ಲ. ಆಮೇಲೆ ಯಾವುದೋ ಮನೆಗೆ ಹೋಗ್ತೀರಾ, ನನ್ನ ಬುಕ್ಕಲ್ಲಿ ಕೂಡ ಅದನ್ನು ಮೆನ್ಷನ್ ಮಾಡಿದ್ದೀನಿ. ಒಬ್ಬರು ನ್ಯಾಯಾಧೀಶರ ಮನೆ, ತುಂಬ ಪ್ರಸಿದ್ಧವಾದಂತಹ ನ್ಯಾಯಾಧೀಶರ ಮನೆ, ಪೆಂಡಲಮ್ ತೊಗೊಂಡೋಗ್ಬಿಟ್ಟು ಅವ್ರ ಮನೆ ನೆಗೆಟಿವ್ ಎಲ್ಲಿದೆ ಅಂತ ಪತ್ತೆ ಮಾಡಿ ಕ್ಲಿಯರ್ ಮಾಡಿ ಬರೀ ಪೆಂಡಲಮ್ ಅಲ್ಲೇ ಅವರಿಂದ ಶಭಾಷ್ ಅನ್ಸ್ಕೊಂಡ್ಬಂದಿದ್ದೀವಿ. ಅಂದರೆ ಸಾಧ್ಯ ಇದೆ. ಒಂದು ಕಡೆ ಆಗಿ ಇನ್ನೊಬ್ಬರಿಗೆ ಆಗಕ್ಕೆ ಸಾಧ್ಯನೇ ಇಲ್ಲ. ಇವೆಲ್ಲ ಯೂನಿವರ್ಸಲ್ ಎನರ್ಜಿ. ಹಾಗಾಗಿ ಪ್ರತಿ ಒಂದು ಕೂಡ ಸಾಧ್ಯ ಇದೆ. ಸಾಮಾನ್ಯವಾಗಿ ನಾವು ಗಮನಿಸೋದು ಒಂದೇನೆ, ಒಂದು ಆರೋಗ್ಯ ಓಕೆ, ಫೈನಾನ್ಸ್ ಓಕೆ, ರಿಲೇಷನ್ ಓಕೆ. ಇದಕ್ಕಿಂತ ಬಹಳ ಮುಖ್ಯವಾಗಿರೋದು ಅಂತಂದರೆ ಅದೆಲ್ಲ ನಿಮ್ಗಳಿಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಸ್ಟೂಡೆಂಟ್ಗಳಿಗೆ, ಅಂದರೆ ನಾವು ನೀವೆಲ್ಲ ಸ್ಟೂಡೆಂಟ್ಗಳೇ, ಜೀವನ ಪೂರ್ತ ಕಲಿತಾ ಇರ್ತೀವಿ. ಯಾವುದೋ ಒಂದು ವಿದ್ಯೆ ಕಲಿಯಕ್ಕೆ ಹೋದಾಗ ಕಲರ್ ಥೆರಪಿ ಇರ್ಬೋದು, TEM ಕೋರ್ಸ್ ಇರ್ಬೋದು, ಯಾವುದೇ ಇರಲಿ, ನಿಮ್ಮ ಮನಸ್ಸಿಗೆ ಏನಾದ್ರು ಬಂದು ಅಯ್ಯೋ ನನ್ನ ತಲೆಗೆ ಅರ್ಥನೇ ಆಗ್ತಾ ಇಲ್ಲಪ್ಪ, ಇದು ನನ್ನ ತಲೆ ಒಳಗೆ ಎಳಿತಾ ಇಲ್ಲ ಅಂತಂದಾಗ ಪೆಂಡುಲಮ್ ಉಪಯೋಗಿಸಿ ಕ್ಷಣ ಮಾತ್ರದಲ್ಲಿ ಆ ವಿದ್ಯೆ ನಿಮಗೆ ಕರಗತ ಆಗೋಂಗೆ ನೀವು ಮಾಡ್ಕೋಬೋದು. ತಿರ್ಗಾ ಹೇಳ್ತಾ ಇದ್ದೇನೆ, ಇದು ಗೂಗಲ್ ಅಲ್ಲ. ಇವತ್ತು ಪೆಂಡಲಮ್ ಇಟ್ಕೊಂಡ್ಬಿಟ್ಟು ಅವ್ನಿಗೆಲ್ಲ ಅರ್ಥ ಆಗ್ಬಿಡ್ಲಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಆದಂತಹ ಒಂದು ದಾರಿ ಇದೆ, ಮಾರ್ಗ ಇದೆ. ಅಷ್ಟು ಕೂಡ ನೀವು ಕ್ಲಾಸಲ್ಲಿ ಕಲಿಬೋದು. ಅದು ಅವಾಗ ಇದೆಷ್ಟು ಲಾಭ ಅಲ್ವಾ. ಅಂದರೆ ಹೇಳ್ತಾರೆ, ಒಂದು ಸಣ್ಣ ಕತೆ ಹೇಳ್ತೀನಿ. ಈಶ್ವರ ಮತ್ತು ಪಾರ್ವತಿ ಇರ್ತಾರೆ. ಪಾರ್ವತಿ ಒಬ್ಬ ಮಹಾರಾಜರ ಮಗಳವಳು, ಪರ್ವತ ರಾಜ್ಕುಮಾರನ ಮಗಳು. ಅವರು ತಾಯಿ ಮೇಲೆ ಏನು ಕೊಡ್ತಾರೆ, ಬಂಡಿ ಬಂಡಿ ಕುಂಕುಮ, ಅರಿಶಿನ, ಬಳೆ ಕೊಡ್ತಾ ಇರ್ತಾರೆ. ಆಗ ಈಶ್ವರ ಹೆಂಡತಿಯನ್ನ ತಮಾಷೆ ಮಾಡ್ತಾನೆ, ನೋಡು ನಿಮ್ಮ ಮನೆಯವರು ಎಷ್ಟು ಸಾಹುಕಾರರು, ನೀವು ಇಷ್ಟೆಲ್ಲ ಕೊಡ್ತಾರೆ, ನಾನು ಸ್ಮಶಾನವಾಸಿ, ನನಗೇನು ಕೊಡ್ತಾರೆ, ಏನು ಕೊಡಲ್ಲ ನೋಡು, ಅಳಿ ಅನ್ಕೊಂಡ್ರೆ ಬೆಲೆನೇ ಇಲ್ಲ ಅಂತ. ಅವಾಗ ಬುದ್ಧಿವಂತೆ ಪಾರ್ವತಿ ಹೇಳ್ತಾಳೆ, ನೋಡಿ ಆವಾಗ ಕೂಡ ಹೆಣ್ಮಕ್ಳೇ ಬುದ್ಧಿವಂತರು, ನೋಡಿ ಎಲ್ಲವನ್ನೂ ನನಗಿತ್ತು ನನ್ನನ್ನೇ ನಿನಗಿತ್ತರು ಅಂತ. ಹೌದು ನಿಜ, ಎಲ್ಲ ನನಗೆ ಕೊಟ್ಟಿದ್ದಾರೆ, ಸೀರೆ, ಕುಂಕುಮ, ಒಡವೆ, ಸೀರೆ ಎಲ್ಲ ಕೊಟ್ಬಿಟ್ಟು ನನ್ನೇ ನಿನಗೆ ಕೊಟ್ಟಿದ್ದಾರಲ್ವಾ, ಆಗ ನೀನೇ ಗ್ರೇಟ್ ಅಂತ. ಹಾಗಾಗಿ ಈ ಪೆಂಡಲಮ್ ಅದಕ್ಕೂ ಕತೆಗೂ ಏನು ಕನೆಕ್ಷನ್ ಅಂದರೆ, ನೀವು ಕಲಿತಿರುವಂತಹ ಯಾವುದೇ ವಿದ್ಯೆಯೂ ಕೂಡ ಈ ಪೆಂಡಲಮ್ ಸಹಾಯ ಮಾಡುತ್ತೆ. ಹಾಗಾಗಿ ಆಯುಷ್ಯ ಮಂಡಲಂ ಮಾಡ್ತಿರುವಂತಹ ಕೆಲಸ ತುಂಬ ಶ್ಲಾಘನೀಯ. ಅವ್ರು ಬರೀ ಒಂದು ಅರೇಂಜ್ ಮಾಡಿದ್ದಾರೆ ಅಂತಲ್ಲ, ಅವ್ರಿಗೆ ಮನಸ್ಸು ದೇವರು ಪ್ರೇರಣೆ ಕೊಟ್ಟು ಇದನ್ನ ಮಾಡು ಅಂತ ಹೇಳಬೇಕು ಅಂತಾರೆ ಕೊಡೋ ಯಾವುದೋ ಒಂದು ಡಿವೈನ್ ಎನರ್ಜಿ. ಎಲ್ಲರೂ ಎಲ್ಲಾನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಒಂದು ಡಿವೈನ್ ಎನರ್ಜಿ ಆ ಥರ ಕೊಡ್ತಾ ಇರೋದ್ರಿಂದ ನಿಮ್ಮಗಳೆಲ್ಲರ ಹೃದಯಪೂರ್ವಕ ಆಶೀರ್ವಾದ ಅವ್ರಿಗೂ ಕೂಡ ಇರುತ್ತೆ. ಇಂತಹ ತರಗತಿಗಳನ್ನು ಅವ್ರು ಮಾಡ್ತಾ ಇರಲಿ. ಒಬ್ಬರಿಂದ ಒಬ್ಬರಿಗೆ ನಾಲೆಡ್ಜ್ಗಳು ಶೇರ್ ಆದಾಗ ಜ್ಞಾನ ವಿಜ್ಞಾನ ಆಗುತ್ತೆ. ಅಷ್ಟೇ ಅಲ್ಲ, ಎಷ್ಟೋ ಜನ ನೀಡಿ ಪರ್ಸನ್ಗಳಿಗೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ಒಂದು ಇಂಟ್ರೊಡಕ್ಷರಿ ಕ್ಲಾಸ್ ಮಾತ್ರ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಎನಿ ಫೀಡ್ಬ್ಯಾಕ್ ಇದ್ರೆ ಅಥವಾ ನಿಮ್ಮ ಅನಿಸಿಕೆ ಇದ್ರೆ ದಯಾನಂದರ ಹತ್ರ ಹೇಳ್ಬೋದು. ಗುರು ನಮಸ್ಕಾರ, ತುಂಬಾ ಧನ್ಯವಾದಗಳು ನಮ್ಮ ಕರೆಗೆ ಹೋಗೊಟ್ಟು ನೀವು ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಕೊಟ್ಟಿದ್ದಕ್ಕೆ. ಇದನ್ನ ನಾವು ವೀಕ್ಷಕರಿಗೆ ಏನ್ ಹೇಳ್ತೀವಿ ಅಂದ್ರೆ, ತುಂಬಾ ಜನ ಕೇಳ್ತಾ ಇದ್ರಿ ಕೋರ್ಸ್ಗಳು ಯಾವಾಗ ಮಾಡ್ತೀರಾ ಅಂತ ಪೆಂಡಲಮ್. ಸೊ ಹಾಗಾಗಿ ಇವತ್ತು ಇಂಟ್ರೊಡಕ್ಷನ್ ಕ್ಲಾಸ್ ಇಟ್ಟಿದ್ದು. ಯಾರಿಗಾದ್ರೂ ಜಾಯ್ನ್ ಆಗ್ಬೇಕಾಗಿದ್ರೆ ಈ ಅರ್ಲಿ ಬರ್ಡ್ ಆಫರ್ ಅಂತ ಇಟ್ಟಿದ್ದೇವೆ 24 ಅವರ್ಸ್ಗೆ 1599ಗೆ ಈ ಕೋರ್ಸ್ ಇದೆ. ಇದನ್ನ ರೆಕಾರ್ಡಿಂಗ್ ನಾನು ನೋಡ್ತೇವೆ ಹಾಕ್ಬೇಕಾ ಇಲ್ಲ ಅಂತೇಳಿ. ರೆಕಾರ್ಡಿಂಗ್ ಹಾಕಿದಾಗ ಇದು ಪ್ರೈಸ್ ಜಾಸ್ತಿ ಆಗಿರ್ಬೋದು ಕೋರ್ಸ್ ಫೀಸು. ಇದು ಅರ್ಲಿ ಬರ್ಡ್ ಆಫರ್. ಯಾರಿಗಾದ್ರೂ ಜಾಯ್ನ್ ಆಗಬೇಕಾಗಿದ್ರೆ ನಾನು ಲಿಂಕ್ ನ ಶೇರ್ ಮಾಡ್ತೇನೆ ಪ್ರತಿಯೊಂದು ಗ್ರೂಪ್ ಅಲ್ಲಿ, ಇದಕ್ಕೆ ಜಾಯ್ನ್ ಆಗ್ಬೋದು. ಇದು ಡೇಟ್ ಫಿಕ್ಸ್ ಆಗಿಲ್ಲ, ಗುರುಗಳೊಟ್ಟಿಗೆ ನಾವು ಮಾತಾಡ್ಕೊಂಡು ಇದಕ್ಕೆ ನಮ್ಮ ಬುಕ್ ಲಾಂಚಿಂಗ್ ಇದೆ ನೆಕ್ಸ್ಟ್ ಮಂತ್. ಅದಾದ ಕೂಡಲೇ ಇದ್ರದ್ದು ಕೋರ್ಸ್ ಮಾಡಕ್ ಮಾಡಿದ್ದೇವೆ. ದಯಮಾಡಿ ಅರ್ಜೆಂಟ್ ಅಂತ ಹೇಳಿ ಯಾರು ಜಾಯ್ನ್ ಆಗಿ ಆಮೇಲೆ ನನಗೆ ಕೋರ್ಸ್ ಮಾಡಿ ಅಂತ ಹೇಳೋರು ಈಗ ಜಾಯ್ನ್ ಆಗ್ಲಿಕ್ಕೆ ಹೋಗ್ಬೇಡಿ. ಮುಂದೆ ನಿಮ್ಗೆ ಯಾವ ಟೈಮ್ ಸಿಕ್ಕರೆ ಜಾಯ್ನ್ ಆಗಿ. ಸೊ ಅರ್ಲಿ ಬರ್ಡ್ ಆಫರ್ 1599 ಇದೆ. ನಾನು ಲಿಂಕ್ ನ ಆಮೇಲೆ ಗ್ರೂಪ್ ಅಲ್ಲಿ ಹಾಕ್ತೇನೆ. ನಿಮ್ಮ ಫೀಡ್ಬ್ಯಾಕ್ ನ ಏನೇ ಇದ್ರು ಇಲ್ಲಿ ನೀವು ಹೇಳ್ಬೋದು. ಮತ್ತೆ ಇನ್ನೊಂದು ಇದರದ್ದು ಬುಕ್ ಕೂಡ ಉಂಟು ಗುರುಗಳದ್ದು, ನಮ್ಮ ವೆಬ್ಸೈಟ್ ಅಲ್ಲಿ ಇದೆ. ಪೆಂಡುಲಮ್ ಮಾಯಾಲೋಕ, ಪೆಂಡುಲಮ್ ಒಂದು ಮಾಯಾದೀಪ ಅಂತಿದೆ, ಮಾಲಿಕೆ ಒಂದು. ಇದನ್ನು ಕೂಡ ತಗೊಳ್ಳೋದು 120 ರೂಪೀಸ್ ಏನೋ ಇದೆ ಇದಕ್ಕೆ ಬುಕ್ಗೆ. ಗುರುಗಳೇ ಇದನ್ನ ಬರ್ದಿರೋದು, ಅದನ್ನ ತಗೊಳ್ಬೋದು. ಮತ್ತೆ ಪೆಂಡುಲಮ್ಗಳು ಬೇಕಂದ್ರೆ ಪೆಂಡುಲಮ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ ನಮ್ಮ ವೆಬ್ಸೈಟ್ ಅಲ್ಲೇನೆ. ಅದನ್ನ ಕೂಡ ನೀವು ತರಿಸ್ಕೋಬಹುದು. ಪೆಂಡುಲಮ್ ಇದ್ರೆ ತುಂಬಾ ಒಳ್ಳೇದು. ಈ ತರ ವೆರೈಟೀಸ್ಗಳಿದೆ. ಇನ್ನು 3 ವೆರೈಟೀಸ್ ಇದೆ ನಂತರ. ಇದೆಲ್ಲ ನಮ್ಮ ಗುಜರಾತಿಂದ ಬರುತ್ತೆ, ನೀವು ಆರ್ಡರ್ ಮಾಡ್ಕೋಬಹುದು. ಮತ್ತೆ ಸ್ವಲ್ಪ ಜನಕ್ಕೆ ಪೆಂಡುಲಮ್ ಒಂದು ಮಾತಾಡ್ತೀನಿ. ಸ್ವಲ್ಪ ಜನಕ್ಕೆ ಪೆಂಡುಲಮ್ ಏನಾಗಿದೆ ಅಂದ್ರೆ ಮುರಿದು ಬಿಟ್ಟಿದೆ ಅಂತ ಹೇಳಿದ್ದಾರೆ ನಮ್ಮಲ್ಲಿ ತಗೊಂಡಿದ್ದು ಮೇಲ್ಗಡೆದು. ಓಕೆ, ನೀವೇನ್ ಮಾಡುದು ಅಂದ್ರೆ ಇದು ಮೇಲ್ಗಡೆದು ಏನಿದೆ ಅಲ್ಲ, ಇದು ಸರನ ಓಪನ್ ಮಾಡಿ
ಇದೇನ್ ಮುರಿದಿದೆಯಲ್ಲ ಅದನ್ನ ಇನ್ನೊಂದ್ಸಲಿ ಈ ಸರನ ಈ ಸೈಡಿಂದ ಹಾಕಿ ಒಂದು ಇದು ಬರುತ್ತಲ್ಲ ಪಕ್ಕಡ ಬರುತ್ತಲ್ಲ ಇದು ಚಿಮಟಿ, ಅದನ್ನ ಹಾಕಿ ಚಿಮಟಿ ಮಾಡಿಬಿಟ್ರೆ ಮತ್ತೆ ನಿಮ್ಗೆ ಅದು ಹೊರಗೆ ಬರಲ್ಲ. ಓಕೆ, ಇದು ಕಟ್ ಆಗಿದ್ರೆ ತುಂಬಾ ಈಸಿ ಇದೆ ನೋಡಿ. ನಂಗೆ 2-3 ಜನ ಕಾಲ್ ಮಾಡಿದ್ರು ಇವತ್ತು, ಎದಕ್ಕಂತ ಕಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಮೊದಲೇ ಕಟ್ ಆಗಿದೆ ಅಂತೆ. ಸೊ ಹೊಸದೇನು ತಗೊಳ್ಬೇಕಂತಿರಲ್ಲ, ಇಲ್ಲಿಂದ ಬರುತ್ತೆ ನೋಡಿ, ಇಲ್ಲಿಂದ ಪಾಸ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಒಂದು ಪಕ್ಕಡಿಂದ ಅದನ್ನ ಈಚೆಗೆ ಬಿಟ್ರೆ ದೊಡ್ಡದಾಗ್ಬಿಡುತ್ತೆ. ಆಮೇಲೆ ನೀವು ಒಳಗಡೆ ಹೋಗಲ್ಲ ಹೇಗೆ. ಆಮೇಲೆ ಇದನ್ನ ನೀವು ಫಿಕ್ಸ್ ಮಾಡ್ಕೋಬಹುದು ತುಂಬಾ ಈಸಿಲಿ. ಓಕೆ, ಹೇಳಿದ್ದೇನೆ ಮೊದಲೇನೆ. ಓಕೆ, ಕ್ಲಾಸಲ್ಲಿ ಹೇಳ್ತೀನಿ ಅಂತ ಹೇಳಿದೆ, ಹಾಗಾಗಿ ತುಂಬಾ ಈಸಿ ಇದೆ. ಹೊಸದನ್ನೇನು ನೀವು ಆರ್ಡರ್ ಮಾಡ್ಲಿಕ್ಕೆ ಹೋಗಬೇಡಿ, ಇದನ್ನ ಮತ್ತೆ ರಿಯೂಸ್ ಮಾಡ್ಕೋಬಹುದು. ತುಂಬಾ ದೊಡ್ಡದಿದೆ ಸರ ಇದು. ಧನ್ಯವಾದಗಳು ಕಡೆ. ಫೀಡ್ಬ್ಯಾಕ್ ಯಾರು ಕೊಡ್ಬೋದಾ? ಶ್ರದ್ಧಾ ಅವ್ರು ಹೇಳಿ. ಇನ್ನೊಂದು 20 ನಿಮಿಷ ಇದೆ, ಒಂದು 10 ನಿಮಿಷ ನಾವು ಫೀಡ್ಬ್ಯಾಕ್ ತಗೊಂಡು ಕ್ಲಾಸ್ನ ಕ್ಲೋಸ್ ಮಾಡುವ. ಶ್ರದ್ಧಾ ಅವ್ರು ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಹೇಳಿ. ವಿಡಿಯೋ ಆನ್ ಮಾಡ್ಬೋದಾ? ಹಾ ಸರ್. ವಿಡಿಯೋ ಆನ್ ಮಾಡ್ಬೇಕಂತ. ಇರ್ಲಿ ಬಿಡಿ, ಹೇಳಿ. ಹಾ, ಹಲೋ ಸರ್, ನಾನು ಇವತ್ತು ಜಾಯ್ನ್ ಆಗಿದ್ದೀನಿ, ಹೊಸದಾಗಿ ಇದಕ್ಕೆ ಸೇರ್ಕೊಂಡಿದ್ದೀನಿ. ಇದು ಪೆಂಡೋಲಮ್ ಅದ್ರ ಬಗ್ಗೆ ನಂಗೆ ಬೇಸಿಕ್ ಕ್ಲಾಸ್ ನಾನು ತಗೊಂಡಿಲ್ಲ. ಅದರ ಹೆಂಗ ಬಳಕೆ ಮಾಡ್ಬೇಕು ಅದೆಲ್ಲ ಏನ್ ಗೊತ್ತಿಲ್ಲ ಸರ್. ಅದಕ್ಕೆ ಅಂದ್ರೆ ನನಗೆ ನಮ್ಮ ಮನೆಯವರ ಆರೋಗ್ಯ ಮತ್ತು ನನ್ನ ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ನಾನು ಇದನ್ನ ಉಪಯೋಗ ಮಾಡ್ಬೇಕಂತ ಇದ್ದೀನಿ. ನಾನೊಬ್ಬ ಟೀಚರು. ಮಾಡಿ ಸ್ವಲ್ಪ ಆಗ್ತದೆ ನಿಮ್ಗೆ ಇರೋದು, ನೀವು ಅಲ್ಲಿ ಇದು ಮಾಡ್ಕೋಬಹುದು. ಏನಾದ್ರು ಫೀಡ್ಬ್ಯಾಕ್ ಹೇಳ್ಬೋದು ಯಾರಾದ್ರು? ಆಶಾದೇವಿ ಹೇಳಿ. ಮಾಡಿ, ನಾನು ಚಾರ್ಟ್ ಓಪನ್ ಮಾಡ್ತೇನೆ, ಅಲ್ಲಿ ಹಾಕ್ಬೇಡಿ. ಅವ್ರು ಓದಿ ಅವರ ನಿಮ್ಗೆ ಆನ್ಸರ್ ಮಾಡ್ತಾರೆ. ಹಲೋ ಹೇಳಿ. ಸರ್, ನಮಸ್ತೆ. ನಾನು ಕೋರ್ಸ್ ಜಾಯಿನ್ ಆಗಿಲ್ಲ, ಇವತ್ತಷ್ಟೇ ನಮ್ದು ಇದನ್ನ ಲಾಗಿನ್ ಮಾಡಿದ್ದೆ. ಸರ್, ಏನಂದ್ರೆ ಈಗ ನೀವು ಹೇಳಿದ್ರಿ ಯಾವ್ದೋ ಒಂದು ವಿದ್ಯೆ ಕಲಿಬೇಕಂದ್ರೆ ನಮ್ದು ಜನ್ಮ ಇದ್ರಲ್ಲಿ ಇರ್ಬೇಕು, ಹಂಗಿದ್ದಾಗ ಮಾತ್ರನೇ ನೀವು ಕಲಿಯಕ್ ಸಾಧ್ಯ, ಅದು ನಿಮ್ಗೆ ಸಿದ್ಧಿ ಆಗತ್ತೆ ಅಂತ. ಅದನ್ನ ಹೆಂಗೆ ಸರ್ ನಾವು ಪರೀಕ್ಷೆ ಮಾಡ್ಕೊಳ್ಳೋದು ನಮ್ಮಲ್ಲಿ ನಮ್ಗೆ ಅದಿದೆ ಅಂತ? ಬಹಳ ಸಿಂಪಲ್ ಅದು. ನಿಮ್ಮ ಮನಸ್ಸಿಗೆ ಆಗ್ಲೇ ಅದು ಒಳಗಡೆ ಬಂದ್ಬಿಟ್ಟಿರುತ್ತೆ. ಇಲ್ಲೇ ಇವತ್ತು ನೀವು ಅಟೆಂಡೇ ಮಾಡ್ತಿರ್ಲಿಲ್ಲ. ಈಗ ಎಷ್ಟೋ ಸಾವಿರಾರು ಜನ ಇದ್ದಾರೆ, ಅದ್ರಲ್ಲಿ ಇಷ್ಟು ಜನ 400 ಜನ ಹೇಗೆ ಬಂದ್ರೆ ಎಲ್ಲೋ ಒಂದ್ ಕಡೆ ದೇವ್ರ ದಾರಿ ತೋರಿಸ್ತಾನೆ. ಆಮೇಲೆ ನಮ್ಮ ಫಾರ್ಚೂನ್ ಯಾವಾಗ ಹೇಳ್ತಿರ್ತೀವಿ, ಪದೇ ಪದೇ ಬಾಗಲ್ ತಟ್ಟಲ್ಲ. ಅದು ಬಂದಾಗ ನೀವು ಐಡೆಂಟಿಫೈ ಮಾಡ್ಕೋಬೇಕು. ಅದನ್ನೇ ನಾನು ಆವಾಗಲೇ ಹೇಳಿದ್ದು, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಬೇಕು ಅಂತ ಇರುತ್ತೆ, ದೇವ್ರ ದಾರಿ ತೋರಿಸ್ತಾನೆ. ಆ ಟೈಮ್ ಬಂದಾಗ ಅದನ್ನ ರೆಕಗ್ನೈಸ್ ಮಾಡೋದು ಮರ್ತು ಬಿಡ್ತಾರೆ. ಇನ್ನೇನಿಲ್ಲ, ಜಸ್ಟ್ ನೀವು ಅಟೆಂಡ್ ಮಾಡಿರೋದೇ ನಿಮ್ಗೆ ಅದರಲ್ಲಿ ಅದರಿಂದ ಹೆಲ್ಪ್ ಮುಂದೆ ನಿಮ್ಗೆ ಆಗತ್ತೆ ಅನ್ನುವ ಶುಭ ಸೂಚನೆ. ಮುಖೇಶ್ವರ್ ಹೇಳಿ. ಸರ್ ನಮಸ್ತೆ. ಹೇಳಿ. ಸರ್, ನಾನು ಕೂಡ ಇವತ್ತು ಫಸ್ಟ್ ಟೈಮ್ ಜಾಯ್ನ್ ಆಗಿರೋದು. ಮುಂಚೆಯಿಂದ ಪೆಂಡುಲಮ್ ಅನ್ನ ಕೇವಲ ಬರೀ ಹಿಪ್ನೋಥೆರಪಿಗೆ ಬಳಸ್ತಾರೆ ಅಂತ ಅನ್ಕೊಂಡಿದ್ದೆ ಸರ್. ನಾನು ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರ್ಲಿಲ್ಲ ನನಗೆ. ಇವತ್ತು ತುಂಬಾ ಒಳ್ಳೆ ನಾಲೆಜ್ ಗಳನ್ನ ಕೊಟ್ಟೆ ಸರ್ ನೀವು. ನಿಜಕ್ಕೂ ಪೆಂಡುಲಮ್ ಅನ್ನ ಇಷ್ಟೆಲ್ಲ ಇದಕ್ ಬಳಸ್ತಾರ ಅಂತೇಳಿ ತುಂಬಾ ಅಮೇಜ್ ಆಯ್ತು. ಆದ್ರೆ ಕೆಲವೊಂದ್ 2 ಕ್ವಶನ್ ಇತ್ತು ಸರ್ ನನ್ಗೆ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಸರ್. ಪೆಂಡುಲಮ್ ಅನ್ನ ಬಳಸ್ಬೇಕಾದ್ರೆ ಈಗ ನಾವು ಆಲ್ಮೋಸ್ಟ್ ಅಲ್ಲಿ ಜಾಯ್ನ್ ಆಗಿರೋದ್ರಿಂದ ಹಿಡಿದು ಅಥವಾ ತುಂಬಾ ಜನ ಏನಾದ್ರೂ ನಾವು ಮಾನಸಿಕವಾಗಿ ಏನಾದ್ರೂ ಒಂದು ಸಫರ್ ಪಡ್ತಿರ್ತೀವಿ, ಆದ ಕಾರಣ ಏನಾದ್ರೂ ಒಂದು ಪರಿಹಾರ ಸಿಗತ್ತಾ ಅಂತ ಬಂದು ಜಾಯ್ನ್ ಆಗಿರ್ತೀವಿ ಸರ್. ಆದ್ರೆ ಪೆಂಡುಲಮ್ ಅನ್ನ ಬಳಸ್ಬೇಕಾದ್ರೆ ನಿರ್ದಿಷ್ಟವಾಗಿ ಕಾನ್ಸಂಟ್ರೇಟ್ ಇರ್ಬೇಕಾ ಅಥವಾ ರೇಖಿ ಈ ರೀತಿ ಏನಾದ್ರೂ ಮಾಡಿರ್ಬೇಕಾ ಅಂತ ಸರ್? ಖಂಡಿತ ಇಲ್ಲ. ಯಾಕಂದ್ರೆ ಅವೆಲ್ಲ ಮಾಡೋ ಹಾಗಿದ್ದಿದ್ರೆ ಮಾಡಕ್ಕೆ ಆಗ್ತಿರ್ಲಿಲ್ಲ. ಪೆಂಡುಲಮ್ಮು ನಿಮ್ಗೆ ತೊಂದರೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಕೆಲವೊಂದು ತಂತ್ರಗಳು ಹೇಳ್ಕೊಟ್ಟಾಗ ನಿಮ್ಮ ಮನಸ್ಸು ಕಾಮ್ ಡೌನ್ ಆಗ್ಬಿಡುತ್ತೆ. ಆಮೇಲೆ ಮಾನಸಿಕ ಒಂದು ಡ್ಯೂಯಲ್ ನೇಚರ್ ಇರುತ್ತಲ್ಲ, ಅದು ಹೊರಟೋಗ್ಬಿಡುತ್ತೆ. ಅದು ನಿಮ್ಗೆ ಆಶ್ಚರ್ಯ. ಇನ್ನೊಂದು ಸರ್, ಓಕೆ ಸರ್, ಮತ್ತೆ ಇನ್ನೊಂದು ಸರ್, ಈ ಪೆಂಡುಲಮ್ ನಿಂದ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರನ ಕಂಡುಕೋಬಹುದು ಅಂತ ಅಂದ್ರಲ್ಲ ಸರ್. ಅದು ಈಗ ನಾವು ಪೆಂಡುಲಮ್ ಅನ್ನ ಬಳಸುವಾಗ ಅದು ಯಾವ ತರ ನಮ್ಗೆ ಆನ್ಸರ್ ಕೊಡುತ್ತೆ ಅಂತ, ಏನು ಮಾನಸಿಕವಾಗಿ ನಾವು ಅದನ್ನ ಇದು ಮಾಡ್ತಿರ್ಬೇಕಾದ್ರೆ ಆನ್ಸರ್ ಕೊಡತ್ತಾ, ಅಥವಾ ಎಸ್ ಆರ್ ನೋ ಅಂತ ಬರ್ದಿಟ್ಟು ಬಿಟ್ಟು ಪೆಂಡುಲಮ್ ಅನ್ನ ಹಿಡಿದ್ರೆ ಅದು ಯಾವ ಕಡೆ ಎಸ್ ಅಥವಾ ನೋ ಕಡೆ ಏನಾದ್ರು ಮೂವ್ ಆಗತ್ತಾ ಅಂತ ಕೇಳಿದೆ ಸರ್. ಯಾವ ತರ ಅದು ವರ್ಕ್ ಆಗತ್ತೆ ಅಂತ ತಂತ್ರ ನಿಮ್ಗೆ ಕ್ಲಾಸಲ್ಲಿ ಅರ್ಥ ಆಗತ್ತೆ.
ಅದನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳ್ಕೊಡ್ತೀವಿ. ಆದರೆ ಇವೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ಓವರ್ ಆಲ್ ನಿಮ್ಗೆ ಹೇಳ್ತೀನಿ. ನಮ್ಮ ಸುಪ್ತ ಪ್ರಜ್ಞೆಯ ಎಕ್ಸ್ಟೆನ್ಷನ್ ಪೆಂಡಲಮ್ ಅಷ್ಟೇ. ಸಬ್ ಕಾನ್ಶಿಯಸ್ ಮೈಂಡ್ನ ಎಕ್ಸ್ಟೆನ್ಷನ್ ನಿಮ್ಮ ಕೈ ಹಿಡ್ಕೊಂಡಿರ್ತೀರಾ, ಅದು ನಿಮ್ಮ ಕೈ ಮುಖಾಂತರ ಬಂದು ಚಲನೆಯನ್ನ ಮಾಡಿ ಉತ್ತರವನ್ನ ಕೊಡ್ತಾ ಹೋಗ್ತಾ ಇರುತ್ತೆ. ನಿಮ್ಮ ಸುಪ್ತ ಪ್ರಜ್ಞೆಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಆ ಬೇಸಿಸ್ ಮೇಲೆ ಇದು ವರ್ಕ್ ಆಗೋದು. ಪೆಂಡುಲಮ್ ಕ್ರಿಸ್ಟಲ್ ಯೂಸ್ ಮಾಡೋದಕ್ಕೆ ಕೇಳ್ತಾರೆ. ಕ್ರಿಸ್ಟಲ್ ಚೆನ್ನಾಗಿರುತ್ತೆ, ಬಟ್ ಡ್ಯಾಮೇಜ್ ಬೇಗ ಆಗ್ಬಿಡುತ್ತೆ. ಮೆಟಲ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ನಮ್ಮಲ್ಲಿ ಎಲ್ಲ ಇರೋದು ಮೆಟಲ್, ನಮ್ಮಲ್ಲಿ ಕ್ರಿಸ್ಟಲ್ ನ ಸೇಲ್ ಮಾಡ್ತಾರೆ. ದಯಾನಂದ್, ಇದಕ್ಕೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡ್ತೀನಿ. ಕೆಲವರು ಕೇಳ್ತಾರೆ ಯಾವ ಪೆಂಡಲಮ್ ಒಳ್ಳೇದು, ಕ್ರಿಸ್ಟಲ್ ಇರಬೇಕಾ ಮೆಟಲ್ ಇರಬೇಕಾ ಅಂತ. ಮೆಟಲ್ ಒಳ್ಳೇದು, ಕಾರಣ ಇಷ್ಟನೇ. ಕ್ರಿಸ್ಟಲ್ ಕೆಟ್ಟದು ಅಂತಲ್ಲ, ತುಂಬಾನೇ ಒಳ್ಳೇದು. ಆದ್ರೆ ಕ್ರಿಸ್ಟಲ್ ಅಲ್ಲಿ ಅದರದ್ದು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ, ತುಂಬಾ ಸೂಕ್ಷ್ಮತೆ ಜಾಸ್ತಿ ಇರುತ್ತೆ. ಒಳ್ಳೆ ಎನರ್ಜಿನ ಎಷ್ಟು ಬೇಗ ತಗೊಳುತ್ತೋ ಅಷ್ಟೇ ಬೇಗ ಮಲಿನ ಕೂಡ ಆಗ್ಬಿಡುತ್ತೆ. ಪದೇ ಪದೇ ಕ್ಲೆನ್ಸ್ ಮಾಡ್ತಾ ಹೋಗ್ಬೇಕು, ಅದಕ್ಕೆ ಅದು ಮುರಿಯೋದು. ಅದು ಸುಮ್ಮನೆ ನಾವೇನಾದ್ರು ದುಡ್ಡು ಕೊಟ್ಟು ತಂದ್ಬಿಟ್ಟು ಮುರಿದಾಕ್ಬಿಡ್ತೀವ? ಇಲ್ಲ. ಆ ಯಾವಾಗ ನೆಗೆಟಿವ್ ಎನರ್ಜಿನ ಜಾಸ್ತಿ ಅಬ್ಸರ್ವ್ ಮಾಡುತ್ತೋ ಕೈ ಜಾರ್ ಬಿದ್ದೋಗುತ್ತೆ ಅಥವಾ ಕೆಳಗೆ ಹೋಗ್ಬಿಡುತ್ತೆ, ಈ ಥರ ಬ್ರೇಕ್ ಆಗುತ್ತೆ. ಅದಕ್ಕೋಸ್ಕರ ಮೆಟಲ್ ತಗೋಬೇಕು ಅಷ್ಟೇ, ಬೇರೆ ಇನ್ನೇನಲ್ಲ. ಆದ್ರೆ ಕ್ರಿಸ್ಟಲ್ದು ತುಂಬಾನೇ ಪವರ್ಫುಲ್. ನೀವು ಒಂದು ಕಲ್ತು ಎಲ್ಲ ಆದ್ಮೇಲೆ ಎಲ್ಲಾ ತರನು ಇಟ್ಕೋಬೇಕು. ನನ್ನ ಹತ್ರ ಒಂದು 56 ಬೇರೆ ಬೇರೆ ತರ ಇದೆ. ಅದು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಒಂಥರ ಆ ಒಂದು ಸಂತೋಷ ಬರೋದು ಯಾವಾಗ ಒಂದು ಸ್ಟೇಜ್ಗೆ ನೀವು ಬಂದ ಮೇಲೆ ಆ ತರ ಪರ್ಚೇಸ್ ಮಾಡಿ. ಯಾವುದೇ ಪೆಂಡಲಮ್ ಬಂದ್ರು ಕೂಡ ಅದು ನೋಡಿದ ತಕ್ಷಣ ನಮ್ಗೆ ಅಟ್ರಾಕ್ಟ್ ಆಗ್ಬಿಡುತ್ತೆ. ನಿಜವಾಗ್ಲೂ ದಯಾನಂದ ಅವ್ರ ಹತ್ರ ಕಲೆಕ್ಷನ್ ನೋಡ್ಬಿಟ್ಟು ನನಗೆ ಶಾಕ್ ಆಯ್ತು. ಸೋ ಸೂಪರ್, ತುಂಬಾ ಚೆನ್ನಾಗಿದೆ. ಆ ಥರದ್ದು ಎಲ್ಲಾನು ಒಂದೊಂದು ಇಟ್ಕೋಬಹುದು ನಾವು, ಚೆನ್ನಾಗಿರುತ್ತೆ ಒಂಥರ. ಇಟ್ ಇಸ್ ಎ ಗುಡ್ ಕಲೆಕ್ಷನ್. ನಮ್ಮ ಹತ್ರ 25 ವೆರೈಟಿಗಳಿದ್ದು ಗುರುಗಳೇ. ಬಟ್ ಏನಂದ್ರೆ ಅದು ಸ್ಟಾಕ್ಗಳು ನಾವು ಡಂಪ್ ಮಾಡಿ ಇಟ್ಕೊಳ್ಳಿಕ್ಕೆ ತುಂಬಾ ಇದಾಗ್ಬಿಡುತ್ತೆ. ಅದು ಗುಜರಾತ್ ಇಂದ ಬರಬೇಕು. ಹಾಗಾಗಿ 4 ಉಳಿದಿದೆ ಸ್ಟಾಕ್ ಅಷ್ಟೇ. 4ನ ತಗೊಳ್ಬಹುದು. ಇನ್ನೂ ವೆರೈಟಿ ಬೇಕಂದ್ರೆ ಮುಂದಿನ ದಿನಗಳು ಹಾಕ್ತೇವೆ. ಬಟ್ ಇವಾಗ ಸ್ಟಾಕ್ ಅಷ್ಟೇ ಇರೋದು. ಡ್ಯಾಮೇಜ್ ಅಂತೂ ಆಗ್ಬಿಡುತ್ತೆ ನಮ್ಮಲ್ಲಿ ಕ್ರಿಸ್ಟಲ್. ಹಾಗಾಗಿ ನಂಗೆ ಕ್ರಿಸ್ಟಲ್ ತರಿಸ್ತಾ ಇಲ್ಲ ಈಗ. ಕಲಿಯೋದಕ್ಕೆ ನಿಮ್ಗೆ ನಾರ್ಮಲ್ ಮೆಟಲ್ದು ತಗೊಳ್ಳಿ, ತುಂಬಾ ಒಳ್ಳೇದು, ಸಾಕು. ನೆಕ್ಸ್ಟ್ ಇಲ್ಲಿ ಕ್ವಶನ್ಗಳು ಹಾಕ್ತಿದ್ದಾರೆ ಗುರುಗಳೇ. ಇಟ್ ಇಸ್ ಮೋರ್ ಲೈಕ್ ಚಾನಲೈಸಿಂಗ್ ಎನರ್ಜಿ ಯೂನಿವರ್ಸ್ ಟು ಗೆಟ್ ಸೊಲ್ಯೂಷನ್ ಅಂತ ಕೇಳ್ತಿದ್ದಾರೆ. ಇದೆಲ್ಲ ನಾರ್ಮಲ್ ಕ್ವಶನ್ಗಳಿದೆ. ಕ್ಲಾಸ್ ಅಟೆಂಡ್ ಮಾಡಿದಾಗ ಗೊತ್ತಾಗುತ್ತೆ ಅಂತ ಅನ್ಕೋತೀನಿ. ಹೌದು ಹೌದು ಹೌದು. ಯಾಕಂದ್ರೆ ಈ ಕ್ಲಾಸ್ ನ 5 ದಿವಸ ಮಾಡ್ತಿದ್ದಾವೆ ಕೋರ್ಸ್. ರೆಕಾರ್ಡಿಂಗ್ ಕೂಡ ಇರುತ್ತೆ. ಇವರು ಸಂಡೇ ಮಾಡಿ ಅಂತಿದ್ದಾರೆ. ಇದು ಲೈವ್ ಅಷ್ಟೇ ಇರಲ್ಲ, ರೆಕಾರ್ಡಿಂಗ್ ಕೂಡ ಕೊಡ್ತೇವೆ 15 ಡೇಸ್. ರೆಕಾರ್ಡಿಂಗ್ ಅಲ್ಲಿ ನೀವು ರಿಪೀಟೆಡ್ ಮಾಡಿ ನೋಡ್ಬೋದು. ಮತ್ತೆ ಪೆಂಡಲಮ್ ನ A to Z ಕಲಿಬಹುದು. ಅಡ್ವಾನ್ಸ್ ಕೋರ್ಸ್ ಅಂತ ಇರುತ್ತೆ, ಬಟ್ ಅದು ಆಫ್ಲೈನ್ ಅಲ್ಲ, ತುಂಬಾ ಒಳ್ಳೇದು. ಯಾಕಂದ್ರೆ ಆಫ್ಲೈನ್ ಆನ್ಲೈನ್ ಗೆ ತುಂಬಾ ಡಿಫರೆನ್ಸ್ ಇದೆ. ಆನ್ಲೈನ್ ಅಲ್ಲಿ ನೀವು ಎಲ್ಲಿ ಕುಂತು ಕಲಿಬಹುದು. ಆಫ್ಲೈನ್ ಯಾರಾದ್ರೂ ಲಾಸ್ಟ್ ಟೈಮ್ ಮಾಡಿದ್ರೆ 100 ಜನ ಬಂದಿದ್ರು ಬೆಂಗಳೂರಲ್ಲಿ. ಬಟ್ ಆನ್ಲೈನ್ ಅಲ್ಲಿ ನಿಮ್ಗೆ ಹೆಚ್ಚಿಗೆ ರೀಚ್ ಆಗುತ್ತೆ ಅಂತಲೇ ನಾವು ಆನ್ಲೈನ್ ಮಾಡ್ತಾರೋ, ತುಂಬಾ ಕಡಿಮೆ ಫೀಸ್ ಅಲ್ಲಿ. ಸೊ ಜಾಯಿನ್ ಆಗಿ ಮುಂದಿನ ದಿನಗಳಲ್ಲಿ ಇದರದ್ದು ಮತ್ತೆ ಮಾಹಿತಿ ನಾವು ಗುರುಗಳಿಂದ ನಾ ಕೇಳಿ ಏನಿದ್ರು ನಾನು ಗ್ರೂಪ್ ಅಲ್ಲಿ ಹಾಕ್ತೇನೆ. ಗುರುಗಳಿಗೆ ಕ್ಲೋಸ್ ಮಾಡ್ಬೋದಾ ಇವಾಗ? ನಮ್ಗೆ ಲಾಸ್ಟ್ ಒಂದು ಮಾತು ನಿಮ್ಗೆ ಹೇಳ್ತೇನೆ. ಕೆಲವರು ಕೇಳ್ತಾರೆ ಯಾರು ಯೂಸ್ ಮಾಡ್ಬೋದು ಅಂತ. ಯಾರಿಗೆ ಜೀವನದಲ್ಲಿ ನಂಗೆ ಒಳ್ಳೇದಾಗಬೇಕು, ಎಲ್ಲ ರೀತಿ ಒಂದು ಆರೋಗ್ಯ, ಫೈನಾನ್ಸ್ ಮತ್ತು ರಿಲೇಷನ್ ಚೆನ್ನಾಗಿರ್ಬೇಕು ಅಂತ ಯಾರಿಗೆ ಆಸಕ್ತಿ ಇದೆಯೋ ಎಲ್ಲರೂ ಯೂಸ್ ಮಾಡ್ಬೋದು. ಓಕೆ ಗುರುಗಳೇ, ಮತ್ತೆ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇದೆ. ಈಗ ವೆಬ್ಸೈಟ್ ನ ಓಪನ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ವೆಬ್ಸೈಟ್ ಓಪನ್ ಮಾಡಿದಾಗ ಪದೇ ಓಪನ್ ಮಾಡಬೇಕು ayushmangalam.shop ಅಂತೇಳಿ. ನೀವು ಅದ್ರ ಬಲಭಾಗದಲ್ಲಿ ಆಡ್ ಹೋಮ್ ಸ್ಕ್ರೀನ್ ಅಂತ ಇರುತ್ತೆ. ಆ ಆಡ್ ಹೋಮ್ ಸ್ಕ್ರೀನ್ ಕೊಟ್ರೆ ಆಪ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ರತಿ ಬಾರಿ ನೀವು ವೆಬ್ಸೈಟ್ ಓಪನ್ ಮಾಡ್ಬೇಕಂತಿರಲ್ಲ. ಇನ್ನೊಂದ್ಸಲ ಹೇಳ್ತಾನೆ, ವೆಬ್ಸೈಟ್ ಓಪನ್ ಮಾಡಿದಾಗ ಬಲ್ ಸೈಡ್ ಅಲ್ಲಿ 3 ಟಿಕ್ಕಿ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಆಡ್ ಹೋಮ್ ಸ್ಕ್ರೀನ್ ಅಂತ ಕೊಡುತ್ತೆ. ಆಡ್ ಹೋಮ್ ಸ್ಕ್ರೀನ್ ಕೊಟ್ಬಿಟ್ರೆ ಈ ನಮ್ಮ ವೆಬ್ಸೈಟ್ ಆಪ್ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಯಾವಾಗ ಅದ್ರಲ್ಲಿ ಇದನ್ನ ಆರ್ಡರ್ಗಳನ್ನೆಲ್ಲ ಚೆಕ್ ಮಾಡ್ಕೊಳ್ಬಹುದು. ಮತ್ತೇನು ಡೌಟ್ಗಳಿದ್ರೆ ನೀವು ಇದನ್ನ ಕೇಳ್ಬೋದು. ಗುರುಗಳು 1 ಸೆಕೆಂಡ್. ಬೇರೆ ಯಾರ್ದಾದ್ರು ಕೇಳಿ ಸರ್. ಇನ್ನೊಂದ್ಸಲ ಹೇಳ್ಕೊಡ್ತೇನೆ. ಆಕ್ಚುಲಿ ವಿಡಿಯೋ ರೆಕಾರ್ಡಿಂಗ್ ಆಗಿದ್ದಿಲ್ಲ. ಯಾರಾದ್ರೂ ವೆಬ್ಸೈಟ್ ಅನ್ನ ಓಪನ್ ಮಾಡಿದಾಗ ನಿಮ್ಗೆ ಬಲಗಡೆ ಒಂದು ಪಾಯಿಂಟ್ ಟಿಕ್ ಬರುತ್ತೆ. ಆ ಟಿಕ್ ನ ಕ್ಲಿಕ್ ಮಾಡಿ ಆಡ್ ಹೋಮ್ ಸ್ಕ್ರೀನ್ ಅಂತ ಕೊಟ್ರೆ ಆಪ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಪ್ರತಿ ಬಾರಿ ನನಗೆ ನೀವು ಮೆಸೇಜ್ ಮಾಡ್ತಾ ಇರ್ತೀರಾ ಎಲ್ಲಿ ಹುಡುಕ್ಬೇಕು ಅಂತ ಹೇಳಿ. ಇನ್ನೊಂದ್ಸಲ ಹೇಳ್ಕೊಡ್ತೇನೆ. ವೆಬ್ಸೈಟ್ ayushmangalam.shop ಗೆ ಹೋಗಿ ವೆಬ್ಸೈಟ್ ಅಲ್ಲಿ ರೈಟ್ ಸೈಡ್ ಕ್ಲಿಕ್ ಮಾಡಿ ಆಡ್ ಹೋಮ್ ಸ್ಕ್ರೀನ್ ಅಂತ ಕೊಟ್ರೆ ನಿಮ್ಗೆ ಇದು ಆಪ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಈಗ ಫ್ಲಿಪ್ಕಾರ್ಟ್, ಅಮೆಝಾನ್ ಹೇಗೆ ನೀವು ಅದನ್ನ ಒಂದು ಆಪ್ ಮಾಡಿ ಇರುತ್ತೆ ಮೊಬೈಲ್ ಅಲ್ಲಿ, ಅದೇ ತರ ಆಪ್ ಅಲ್ಲಿ ಇರುತ್ತೆ. ಪ್ರತಿ ಬಾರಿ ಆರ್ಡರ್ ಮಾಡಿದಾಗ ನಿಮ್ಗೆ ಅಲ್ಲಿ ವ್ಯೂ ಅಂತ ಕೊಟ್ಟಾಗ ನಿಮ್ಗೆ ಆರ್ಡರ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಟ್ರ್ಯಾಕಿಂಗ್ ಐಡಿ ಎಲ್ಲ ಸಿಗುತ್ತೆ, ಮಾಡ್ಕೋಬಹುದು. ಈ ಪೆಂಡುಲಮ್ ಮತ್ತೆ ಬುಕ್ ನಮ್ಮ ಹತ್ರ ಸ್ಟಾಕ್ ಇದೆ. ನಿಮಗೆ ಬೇಕಿದ್ರೆ ಆರ್ಡರ್ ಮಾಡಿ. ವಿದಿನ್ ಅ ವೀಕ್ ಒಳಗಡೆ ನಿಮ್ಮ ತಲುಪಿಸೋ ವ್ಯವಸ್ಥೆ ಮಾಡ್ತೇನೆ. ಬುಕ್ ನನ್ನ ಹತ್ರ ಸ್ಟಾಕ್ ಇಲ್ಲ, ಗುರುಗಳಿಗೆ ಮಾತಾಡಿದ್ದೇನೆ.
ಅವ್ರ ಹತ್ರ 300 ಬುಕ್ ಹೆಚ್ಚು ಕಡಿಮೆ ಇದೆ, ಅದನ್ನ ತರಿಸ್ಕೊಂಡು ಇಟ್ಕೊಂಡು ನಿಮ್ಗೆ ಹೋಮ್ ಡೆಲಿವರಿ ಮಾಡ್ಬೋದು. ಥ್ಯಾಂಕ್ ಯು. ಪಾಟೀಲ್ ಅವ್ರು ಹೇಳ್ಬೋದಾ? ಟೈಮ್ ಆಗ್ತಾ ಇದೆ. ಒಂದ್ ನಿಮಿಷ. ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ರೆ ಸಾಕ? ಇವತ್ತು ಏನು ಹೇಳಿಲ್ಲ ನಾವು ಪೆಂಡುಲಮ್ ಬಗ್ಗೆ, ನೀವು ಬರೀ ಕೇಳಿದಷ್ಟೇನೆ. ಪೆಂಡುಲಮ್ನ ಹೇಗ್ ಮಾಡ್ಬೇಕಂತ ಹೇಳಿ ಪ್ರತಿಯೊಂದನ್ನು ಅವರು ವಿವರಣೆ ಕೊಡ್ತಾರೆ. ಕ್ವಶನ್ಗಳು ನಮ್ಗೆ ಅರ್ಥ ಆಗಲ್ಲ. ಒಂದೇ ಪೆಂಡುಲಮ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಇವ್ರು ಕೇಳ್ತಿದ್ದಾರೆ ತುಂಬಾ ಪೆಂಡುಲಮ್ ಯೂಸ್ ಮಾಡ್ಬೋದು ಅಂತ ಹೇಳಿ. ಒಂದೇ ಪೆಂಡುಲಮ್ ಯೂಸ್, ಗುರುಗಳು ಹೇಳಿ, ನೀವ್ ಹೇಳಿ. ಅನ್ಮ್ಯೂಟ್ ಮಾಡಲ್ಲ. ಸಾರಿ. ಅದು ಇಂಟರ್ನೆಟ್ ವರ್ಕ್ ಆಗ್ತಲ್ಲ ಅನ್ಕೋತೀನಿ. ನೋಡಿ, ಈಗ ಅನ್ಮ್ಯೂಟ್ ಆಯ್ತು. ಅನ್ಮ್ಯೂಟ್ ಮಾಡ್ಬೇಕು ನೀವು. ಓಕೆ, ಕೇಳಿ ಕೇಳಿ. ಒಂದೇ ಪೆಂಡಲಮ್ ಯೂಸ್ ಮಾಡ್ಬೇಕಾ ತುಂಬಾ ಪೆಂಡಲಮ್ ಯೂಸ್ ಮಾಡ್ಬೇಕಂತ ಕೇಳ್ತಿದ್ದಾರೆ. ಅದು ನಮ್ಮ ಖುಷಿ ಅಷ್ಟೇನೆ, ಬೇರೆ ಏನಿಲ್ಲ. ನಾನು ಯೂಸ್ ಮಾಡುವಾಗ 5-6 ಬೇರೆ ಬೇರೆ ಪೆಂಡಲಮ್ ಇಟ್ಕೊಂಡಿದ್ದೀನಿ. ಒಂದು ಪ್ರೊಫೆಷನಲ್ ಲೆವೆಲ್ ಮಾಡುವಾಗ ಫೈನಾನ್ಸ್ ಕೇಳುವಾಗಲ ಬರೀ ಆ ಪೆಂಡಲಮ್ ಅಲ್ಲ ನಾವು ಮಾಡ್ಕೊಂಡಿರೋದು. ಅದು ಕೆಲವೊಂದು ಶಾಸ್ತ್ರೀಯ ಆಧಾರ ಇರುತ್ತೆ, ಒಂದರಲ್ಲೂ ಮಾಡಬಹುದು. ಬೇರೆ ಬೇರೆ ವಿಷಯಕ್ಕೆ ಬೇರೆ ಬೇರೆ ಇಟ್ಕೊಂಡ್ರು ಕೂಡ ಸಂತೋಷ. ಮತ್ತೆ ಪೆಂಡುಲಮ್ ಅನ್ನ ಎಲ್ಲಿ ಬೇಕಾದ್ರೆ ನೀವು ತಗೊಂಡು ಹೋಗ್ಬೋದಾ? ಖಂಡಿತ ತಗೊಂಡು ಹೋಗ್ಬೋದು. ಕೆಲವರು ಕೇಳ್ತಾರೆ, ಯಾವ್ದಾದ್ರು ಒಂದು ಸಾವಾಗಿರುವಾಗ ಪೆಂಡುಲಮ್ ತಗೊಂಡೋದ್ರೆ ನೆಗೆಟಿವ್ ಎನರ್ಜಿ ಬರುತ್ತಾ ಅಂತ. ಖಂಡಿತ ಇಲ್ಲ. ಇದನ್ನ ಎಲ್ಲರೂ ಅಂಡರ್ಲೈನ್ ಮಾಡ್ಕೊಂಬಿಡಿ. ಕಾರಣ, ಈಗ ಮೈ ಬೆವರಾಗಿರುತ್ತೆ, ಸೋಪಲ್ಲಿ ಮೈ ಸ್ನಾನ ಮಾಡ್ತೀವಿ, ಸೋಪು ಕೊಳೆ ಆಗತ್ತಾ? ಇಲ್ಲ. ಸೋಪಿನ ಗುಣನೇ ಕ್ಲೆನ್ಸ್ ಮಾಡೋದು. ಅದು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್. ಅದು ನಮ್ಮ ಹೊರಗಡೆ ತೊಳ್ಕೊಳ್ಳೋದು ಎಲ್ಲ ಮನುಷ್ಯ ಮಾಡ್ಕೊಂಡಿರೋದು. ಸಬ್ಕಾನ್ಶಿಯಸ್ ಮೈಂಡ್ ಎಕ್ಸ್ಟೆನ್ಷನ್ ಅಷ್ಟೇ ಪೆಂಡಲಮ್ಮು. ಖಂಡಿತ ಅದಕ್ಕೆ ನೆಗೆಟಿವಿಟಿ ಬರೋದೇ ಇಲ್ಲ, ಸುಳ್ಳದು, ಸಾಧ್ಯನೇ ಇಲ್ಲ ಅದು. ಓಕೆ ಗುರುಗಳೇ, ತುಂಬಾ ಧನ್ಯವಾದ ನಮ್ಗೆ ಈ ಕ್ಲಾಸ್ನ ಕೊಟ್ಟಿದ್ದಕ್ಕೆ, ಇಂಟ್ರೊಡಕ್ಷನ್ ಕ್ಲಾಸ್. ಮುಂದಿನ ದಿನಗಳಲ್ಲಿ ಏನಾದಿದ್ರು ಕೂಡ ನಾವು ಅಪ್ಡೇಟ್ ಮಾಡ್ತೇವೆ ಗ್ರೂಪ್ ಮುಖಾಂತರ. ಇಲ್ಲ, ನಾನು ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು. ಶುಭರಾತ್ರಿ.